ನಮಸ್ಕಾರ. ತಮ್ಮೆಲ್ರಿಗೂ 2ನೇ ದಿನದ ಕಲರ್ ನ್ಯೂಮರಾಲಜಿ ಕ್ಲಾಸ್ ಸ್ವಾಗತ. So we are discussing about zero. So based on different joints you can use, but very careful. ಶಶಿಧರ್ ಅವರು ಕೇಳಿದಂಗೆ ಇಟ್ಸ್ ಅ ವ್ಯಾಲಿಡ್ ಪಾಯಿಂಟ್. ಎಲ್ಲಾ ನಂಬರ್ಸಿಗೂ there is a plus and minus. 0 ನೀವು ಹೈ ಎನರ್ಜಿ ಇದ್ದಾಗ ನಿಮ್ಮನ್ನ ಲೋ ಮಾಡಿ ಹೊಸ ಎನರ್ಜಿನ ಕ್ರಿಯೇಟ್ ಮಾಡುತ್ತೆ. ಸೂಪರ್. ಬಟ್ ಇನಿಷಿಯಲ್ ಆಗಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಸರಿ ಪರ್ಸನ್ ಬಿಕಮ್ ಲೇಜಿ ಅಂಡ್ ಇನ್ಆಕ್ಟಿವ್, ಒಂಥರ ಕುಂತಲ್ಲೇ ಡಲ್ಲ ಕುಂತಿರ್ತಾರೆ. ಬಟ್ ಡೋಂಟ್ ಥಿಂಕ್ ಇಟ್ಸ್ ಅ ನೆಗೆಟಿವ್ ಎಫೆಕ್ಟಿವ್. ನೀವು ವಿತೌಟ್ ಗಿವಿಂಗ್ ವರ್ಕ್ ಗ್ಯಾಪ್ ನಿಮ್ಮ ಸೆನ್ಸರಿ ಆರ್ಗನ್ಸ್, ನಿಮ್ಮ ಬ್ರೈನ್, ಯುವರ್ ಆರ್ಗನ್ಸ್, ಯು ಆರ್ ಯುಟಿಲೈಸಿಂಗ್ ದೋಸ್ ಥಿಂಗ್ಸ್. ಸೊ ಅವಾಗ ಕೆಲವೊಂದ್ಸತಿ 0 ಆಗಿದಾಗ ಇಟ್ ಮೇ ಬಿಕಮ್ ಲೋ ಆಗುತ್ತೆ, ಆಗ್ಬಹುದು. ಸೊ ಆ ಥರ ಆದಾಗ ನೀವು ಅದನ್ನು ಅಪ್ಫ್ಲಿಪ್ ಮಾಡೋದಕ್ಕೆ ವಿ ಯೂಸ್ ನಂಬರ್ 7 ರೆಡ್ ಕಲರ್ to increase that option, or you can also use sky blue. First ನಿಮಗೆ based on energy medicine ಬೇರೆ ಬೇರೆ ಆರ್ಗನ್ ಯಾವ ತರ ಕೆಲಸ ಮಾಡುತ್ತೆ ಅಂತ ಗೊತ್ತಿರಬೇಕು. ಸೊ ಸುಮಾರು ಜನ ಅಕ್ಯುಪ್ರೆಷರ್ ಕ್ಲಾಸ್ ಅಟೆಂಡ್ ಆಗಿರ್ತೀರಾ, ಇಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಸುಮಾರು ವಿಡಿಯೋಸ್ ಫ್ರೀ ಆಗಿದೆ, ಸುಮಾರು ಕ್ಲಾಸಸ್. ಒಂದ್ಸರಿ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ರಿಫ್ಲೆಕ್ಸ್ ಆರ್ಗನ್ ತಗೋತೀವಿ. ಫಾರ್ ಎಕ್ಸಾಂಪಲ್ ಶೇಪ್ ಆಫ್ ಯುವರ್ ನೋಸ್ ಅಂಡ್ ಲಂಗ್ಸ್ ಆರ್ ಸೇಮ್. ನಿಮಗೆ ನೋಸ್ ಇಶ್ಯೂಸ್ ಆದ್ರೆ ಲಂಗ್ಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಶೇಪ್ ಆಫ್ ಯುವರ್ ಐಸ್ ಅಂಡ್ ಲಿವರ್ ಇಸ್ ಸೇಮ್. ಕಣ್ಣಿಂದ್ರೆ ಆದಾಗ ಲಿವರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಕಿವಿದು ಮತ್ತೆ ಕಿಡ್ನಿ ಶೇಪ್ ಇರುತ್ತೆ. ಸೊ ಇಯರ್ ಬ್ಲಾಕ್ ಆಯ್ತು, ಇಯರ್ ಅಲ್ಲಿ ಸೌಂಡ್ ಬರ್ತಾ ಇದೆ, ಏನಿಲ್ಲ, ಆ ಎನರ್ಜಿ ವೇರಿಯೇಷನ್ ಕಿಡ್ನಿ ಮೆರಿಡಿಯನ್ ಅಲ್ಲಿ ಏನಾಗಿರುತ್ತೆ ಅದನ್ನ ಸರಿ ಮಾಡಿದಾಗ ವಿತ್ ನಂಬರ್ಸ್ ಅದು ಮಾಡ್ಬೋದು, ವಿತ್ ಕಲರ್ಸ್ ಮಾಡ್ಬೋದು, ವಿತ್ ಅಕ್ಯುಪ್ರೆಷರ್ ಮಾಡ್ಬೋದು, ಅದು ಸರಿ ಹೋಗುತ್ತೆ. ಓಕೆ, ಎನಿ ಕ್ವಶನ್ಸ್ ರಿಲೇಟೆಡ್ ಟು ದಿಸ್ ಕೋರ್ಸ್? ವೆಲ್ಕಮ್. ಎಸ್ ಆಮಿ. ಇವಾಗ ನೀವು ಸ್ವಲ್ಪ ಹೊತ್ತು ಮುಂಚೆ ಹೇಳ್ಕೊಟ್ಟಿದ್ದು ಇದು ಥೈರಾಯ್ಡ್ ಹತ್ರ ಪ್ರೆಸ್ ಮಾಡಿದ್ರೆ ಅಲ್ಲಿ ನೋವು ಬರುತ್ತೆ ಅಂತ, ಕರೆಕ್ಟ್? ಸೊ ಇವಾಗ ಇನ್ನ ಥೈರಾಯ್ಡ್ ಬಂದಿಲ್ಲ ಆದ್ರೆ ಪೇನ್ ಇದೆ. ಸೊ ಇವಾಗ ಇದು ಈ ತರ ಪ್ರೆಷರ್ ಕೊಟ್ರೆ ಆ ಪೇನ್ ಹೋಗೋ ತನಕ ಮೇ ಬಿ 1 week or 10 days. ಸೊ ಆಮೇಲೆ ಥೈರಾಯ್ಡ್ ಬರೋದಿಲ್ಲ ಅಂತಾನಾ ಸರ್? ಎಸ್, ಪ್ರೆಸ್ ಮಾಡ್ತಾ 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 ನೋವು ಹೋಗಿದೆ ಅಂದ್ರೆ ದಟ್ ಮೀನ್ಸ್ ನಿಮ್ಗೆ ಥೈರಾಯ್ಡ್ ಇದೆ, ಇಲ್ಲ, ಹೋಗಿದೆ, ಬಂದಿದೆ. ಲೋ ಇತ್ತು, ನಿಮ್ಮ ಥೈರಾಯ್ಡ್ಗೆ ಎನರ್ಜಿ ಫ್ಲೋ ಆಗ್ತಾ ಇರಲಿಲ್ಲ. ಇವತ್ತು ತೊಂದರೆ ಇರ್ಬೋದು, ಇಲ್ಲದೆ ಇರ್ಬೋದು, ಮತ್ತೆ ಫ್ಯೂಚರಲ್ಲಿ ಬರ್ಬೋದು. ಯಾವಾಗ ನೀವು ಥೈರಾಯ್ಡ್ ರಿಫ್ಲೆಕ್ಸ್ ಪಾಯಿಂಟಿಗೆ ಪ್ರೆಷರ್ ಕೊಡ್ತಾ ಹೋಗ್ತಿರೋ ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಥೈರಾಯ್ಡ್ಗೆ ಎನರ್ಜಿ ಫ್ಲೋ ಹೋಗುತ್ತೆ. ಯಾವಾಗ ಎನರ್ಜಿ ಸಿಗುತ್ತೆ ಥೈರಾಯ್ಡ್ಗೆ, ಅದು ರಿಪೇರಿ ಇತ್ತು, ಪ್ರಾಬ್ಲಮ್ ಇತ್ತಂದ್ರೂ ಅದೇ ಕರೆಕ್ಷನ್ ಮಾಡ್ಕೊಳುತ್ತೆ. ಅದರದ್ದು ಪರ್ಫಾರ್ಮೆನ್ಸ್ ಲೋ ಇತ್ತಂದ್ರೂ ಇನ್ಕ್ರೀಸ್ ಮಾಡ್ಕೊಳುತ್ತೆ. ಫೈನಲಿ ಯು ಆರ್ ನಾಟ್ ಟ್ರೀಟಿಂಗ್ ದ ಡಿಸೀಸ್. ಇನ್ಸ್ಟೆಡ್ ಆಫ್ ದಟ್ ನೀವು ಆ ಆರ್ಗನ್ಗೆ ಎನರ್ಜಿ ಕೊಡೋ ಕೆಲಸ ಮಾಡ್ತಿದ್ದೀರ. ಸೊ ಇದನ್ನ ನಾವು ವೈಬ್ರೇಷನಲ್ ಮೆಡಿಸಿನ್ ಅಂತ ಕರಿತೀವಿ. ಯು ಆರ್ ಚೇಂಜಿಂಗ್ ದ ಎನರ್ಜಿ and sending the blood and chi. Thank you. Thank you. So I think everyone joined.
ಪಾಸ್ಕೋಡ್ ಎಂಟ್ರಿ ಇಲ್ಲ ಲಿಂಕ್ ಕ್ಲಿಕ್ ಮಾಡಿ, ಎರಡರಲ್ಲಿ ಒಂದು ವರ್ಕ್ ಆಗುತ್ತೆ. ಸ್ವಲ್ಪ ಗ್ರೂಪಲ್ಲಿ ಗೈಡ್ ಮಾಡಿ. ಸೊ ಇದೆಲ್ಲ ನಮಗೆ ಒಂದು ನೀವೇನೊಂದು ಚಿಕ್ಕ ಗುರು ಕಾಣಿಕೆ ಕೊಟ್ಟು ಕಲಿತಾ ಇರ್ತೀರಲ್ವಾ, ಸಣ್ಣ ವಿದ್ಯೆ ಇರ್ಬೋದು, ಬಟ್ ಸಮ್ ಟೈಮ್ ರೈಟ್ ಟೈಮಲ್ಲಿ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಈ ತರ ಡಿಫ್ರೆಂಟ್ ಟೂಲ್ಸ್ ನಮ್ಮ ಹತ್ರ ಇರಬೇಕು. ಕೆಲವೊಂದಕ್ಕೆ ಎಫೆಕ್ಟ್ ಆಗುತ್ತೆ. ಎಸ್ ಶ್ರೀಶೈಲ, ಎನಿ ಕ್ವಶನ್? ಸರ್ PDF ಸಿಗ್ಬೋದಾ ನಮಗೆ? PDF ಕೊಡ್ತೀವಿ ಅಂಡ್ ನೋಟ್ಸ್ ಕೊಡ್ತೀವಿ, ಸಿಗುತ್ತೆ. ಓಕೆ, ರೆಕಾರ್ಡಿಂಗ್ಸು, ನೋಟ್ಸು, PDF. ಓಕೆ, ಥ್ಯಾಂಕ್ ಯು. ಭಾರತಿ ಮೇಡಮ್, ಎನಿ ಕ್ವಶನ್ ರಿಲೇಟೆಡ್ ಟು? ನಮಸ್ತೆ ಸರ್. ನಮಸ್ಕಾರ. ಫಸ್ಟ್ ಟೈಮ್ ಜಾಯಿನ್ ಆಗ್ತಾ ಇರೋದು. ವೆಲ್ಕಮ್. ಈ ಮುಖದಲ್ಲಿ ಬಂಗಿದೆ ಸರ್, ಇದು ಮೈಯೆಲ್ಲ ವೈಟ್ ಕಲರ್ ಇದೆ, ಮುಖ ಮತ್ತೆ ಕತ್ತು ತುಂಬಾ ಬ್ಲಾಕ್ ಆಗೋಗಿದೆ ಸರ್. ಅದು ಸುಮಾರು 5-6 ವರ್ಷದ ಪ್ರಾಬ್ಲಮ್ ಇದೆ. ಅದಕ್ಕೆ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಅದು ಸಾಲ್ವ್ ಆಗಿಲ್ಲ. ಅದಕ್ಕೆ ಅದ್ರ ಬಗ್ಗೆ ಹೇಳ್ತೀವಿ. ಸೊ ರೈಟ್ ನಾವು ಅದು ನೀವು ಪೂರ್ತಿ ಕೋರ್ಸ್ ಕಲಿಯೋ ತನಕ ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ಗೆ, ಓಕೆ, ಇಲ್ಲಿ ಪರ್ಪಲ್ ಕಲರ್ ಹಾಕಿ. ಪರ್ಪಲ್ ಕಲರ್. ಸದ್ಯಕ್ಕೆ ಇದನ್ನ ಹಾಕ್ತಾ ಬನ್ನಿ. ನೀವು ಮುಂದಿನ ಕ್ಲಾಸಲ್ಲಿ ನೀವು ಇನ್ನೂ ಡೆಪ್ತ್ ಆಗಿ ಕಲಿತೀರಿ ಏನೇನು ಹೇಗೆ ಅಂತ. ಸೆಕೆಂಡ್ ಗೆರೆ ಅಲ್ವಾ ಸರ್? ಸೆಕೆಂಡ್ ಗೆರೆ. ಹೌದು, ಸರಿ. ಪರ್ಪಲ್ ಕಲರ್. ಹೌದು. ಸ್ವಲ್ಪ ನಿಮ್ ಕ್ವಶನ್ ಬ್ರಾಡ್ ಆಗಿರ್ಲಿ, ಕೋರ್ಸ್ ಬಗ್ಗೆ, ಕಂಟೆಂಟ್ ಬಗ್ಗೆ, ಓಕೆ, ಲಾಜಿಕ್ಸ್ ಬಗ್ಗೆ, ಸೊ ದಟ್ ಅದು ಎಲ್ರಿಗೂ ಉಪಯೋಗ ಆಗುತ್ತೆ. ನೀವು ನಿಮ್ ಕ್ವಶನ್ ಕೇಳಿದ್ರು ಅದು ಇನ್ನೊಬ್ರಿಗೆ ಉಪಯೋಗ ಆಗತ್ತೆ, ಇಲ್ಲ ಅಂತಲ್ಲ. ನಾನು ಏನ್ ಹೇಳಿದ್ದೀನಿ ಬೇರೆಯವರಿಗಿದ್ರು ಅದನ್ನ ಅವ್ರಿಗೂ ಉಪಯೋಗ ಆಗುತ್ತೆ. ಬಟ್ ಕೆಲವೊಂದು ಸಜೆಷನ್ಸ್ ಇದ್ರೆ ಈ ಕೋರ್ಸ್ನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ, ಫೈನಲ್ ಆಗಿ ಏನು, ಇಲ್ಲಿ ಬಂದಿರೋರು ಎಲ್ಲರೂ ಕಲಿಬೇಕು. ಸೊ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಅಫ್ಕೋರ್ಸ್ ನಾನು ಎಷ್ಟು ಬೆಸ್ಟ್ ಆಗಿ ಎಕ್ಸಾಂಪಲ್ ಕೊಟ್ಟು ಕೋರಿಲೇಟ್ ಮಾಡಿ ಮಾಡ್ತೀನಿ. ನಿಮ್ಮ ಕಡೆಯಿಂದನೂ ಈ ಥರನೂ ಒಂದು ಇದು ಮಾಡ್ಬೋದು. ಇಲ್ಲ ನಿಮ್ದು ಕ್ವಶನ್ಸ್ ಇದು ಹೆಂಗ್ ವರ್ಕ್ ಆಗುತ್ತೆ, ಏನು ಲಾಜಿಕ್ಕು, ಏನಾಗುತ್ತೆ, ಆ ಥರ ವ್ಯಾಲಿಡ್ ಕ್ವಶನ್ಸ್ ಇದ್ದಾಗ ಐ ಕ್ಯಾನ್ ಟೇಕ್ ಇಟ್ ಟು ಫಾರ್ವರ್ಡ್ ಇನ್ ಬೆಟರ್ ಲೆವೆಲ್. ಎಸ್ ರಾಘವೇಂದ್ರ, ಎನಿ ಕ್ವಶನ್? ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್. ಇದು ಕಲರು ಇದು ಬ್ರಷ್ ಪೆನ್ ಅಂತ ಇರುತ್ತಲ್ಲ, ಅದರಿಂದ ಕೂಡ ಹಾಕ್ಬೋದಲ್ಲ ಸರ್ ಅದು? ಬ್ರಷ್ ಪೆನ್ ಯೂಸ್ ಮಾಡೋದು ನೋಡಿ ಇಲ್ಲಿ. ಓಕೆ ಓಕೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಫೈನ್. ಇದೇನಿದು 500 ಆಗಲ್ಲ ಅಂತ ಹೊಸ 1000 ಲಿಂಕ್ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ 490 ಮೆಂಬರ್ಸ್ ಇದ್ದಾರೆ. ಗಂಗಾಧರ್, ಸೌಮ್ಯ, ಸ್ವಲ್ಪ ಗೈಡ್ ಮಾಡಿ ಗ್ರೂಪಲ್ಲಿ. ಎಸ್ ಮಂಜುನಾಥ್, ಎನಿ ಕ್ವಶನ್? ನಮಸ್ಕಾರ ಸರ್. ಅದು ನೀವು 0 ಬ್ಲಾಕ್ ಹೇಳಿದ್ರಲ್ಲ ಸರ್, ಅದು ಯಾವ ಇದ್ರ ಮೇಲೆ ಹಾಕೋಬೇಕು ಸರ್? ಅಂದ್ರೆ ಈಗ ಮಂಡಿ ನೋವಾದ್ರೆ ಮಂಡಿ ರಿಪ್ಲೇಸ್ ಹಾಕೋಬಹುದು ಸರ್, ಅದು ಬ್ಲಾಕ್ ಆಗ್ಬೋದು. ಪ್ಲಸ್ ನಿಮ್ ಪಾಮ್ ಮೇಲೆ ಎಲ್ಲಾದ್ರೂ ಬರೀಬಹುದು 0 ಅಂತ. ಅಲ್ಲ, ಈಗ ಈ ಮಂಡಿ ರಿಫ್ಲೆಕ್ಸ್ ಅಂದ್ರೆ ಇಲ್ಲಿ ಬರುತ್ತಲ್ಲ ಸರ್? ಹೌದು, ಬಲಗೈ ಇಲ್ಲೇ 0 ಆಗ್ಬೋದು. 0 ಹಾಕ್ಬೋದು. ಬ್ಲಾಕ್ ರಿಂಗ್ ಹಾಕ್ಬೋದಾ ಸರ್? ಬ್ಲಾಕ್ ರಿಂಗ್ ಆಗ್ಬೋದು. ಬ್ಲಾಕ್ ರಿಂಗ್ ಕಲರ್ ಥೆರಪಿ ತರ ವರ್ಕ್ ಆಗುತ್ತೆ.
ಈಗ ನ್ಯೂಮರಲ್ ಜೀರೋ ಹಾಕಿದಾಗ ದಟ್ ವರ್ಕ್ಸ್ ಆಸ್ ಎ ನ್ಯೂಮರಾಲಜಿ, ಅಂದ್ರೆ ಎನರ್ಜಿನ ಲೋಕ್ ತಗೊಂಡೋಗಿ ಇನ್ಕ್ರೀಸ್ ಮಾಡುತ್ತೆ. ಒಂದ್ಸರಿ ಬೆರಳು ತೋರಿಸ್ಬಿಡಿ ಸರ್ ದಯವಿಟ್ಟು. ಇದು ನೋಡಿ, ಇದು ಎಡಗಾಲು ಬಲಗಾಲು. ಎಡಗೈ. ಹಾ, ಎಡಗೈ ಆದ್ರೆ ಬಲಗೈ ಆದ್ರೆ ಇದಕ್ಕೆ ಜೀರೋ ಹಾಕೋಬಹುದು. ಇಟ್ಕೋಬೇಕು. ಇದು ಎಡಗಾಲು, ಇದು ಬಲಗಾಲು. ಓಕೆ, ಆತರ ಇಲ್ಲಿ ಜೀರೋ ಹಾಕೊಂಡ್ರೆ ಸಾಕಲ್ಲ ಸರ್ ಬ್ಲಾಕ್ ಅಲ್ಲಿ? ಇಟ್ ವರ್ಕ್ಸ್. ನೀವು 4 ದಿವಸ ಹಾಕಿ 5ನೇ ದಿವಸ ನನ್ಗೆ ಹೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಕೆಲವೊಂದು ಡಿಸೀಸಸ್ ಕೆಲವೊಂದು ಸತಿ ಕೆಲವೊಂದು ಮೆಥಡ್ಸ್ಗೆ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ ಅಕ್ಯುಪ್ರೆಷರ್, ಕಲರ್ ಥೆರಪಿ, ನಂಬರ್ಸ್. ಓಕೆ, ಕೆಲವೊಂದು ಸತಿ ಸಿಂಗಲ್ ಪಾಯಿಂಟ್ ಅಕ್ಯುಪಂಕ್ಚರ್. ಬಟ್ ಎಲ್ಲವುದು ಆದ ಒಂದು ಎನರ್ಜಿನ ಕ್ರಿಯೇಟ್ ಮಾಡ್ತವೆ. ಅಂಡ್ ಆ ಎನರ್ಜಿಯಿಂದ ಡೆಫಿನೆಟ್ ಆಗಿ ವಿ ಕ್ಯಾನ್ ಚೇಂಜ್ ಲಾಟ್ ಆಫ್ ಥಿಂಗ್ಸ್ ಇನ್ ದ ಬಾಡಿ ಅಂಡ್ ಮೈಂಡ್. ಎರಡರಲ್ಲಿ ಚೇಂಜ್ ಮಾಡ್ಬೋದು. ಸೊ ಕಮ್ ಬ್ಯಾಕ್ ಹಿಯರ್. ಒಂದು, ಝೀರೋನ ಇನ್ಫೆಕ್ಷನ್ ಯೂಸ್ ಮಾಡ್ತೀವಿ. ಎರಡನೇದು, ಯಾವ್ದಾರು ಆರ್ಗನ್ ತುಂಬಾ ಅಂದ್ರೆ ಹೈಪರ್ ಆಕ್ಟಿವ್ ಇರುತ್ತೆ. ಆ ಹೈಪರ್ ಆಕ್ಟಿವ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಟ್ರೂ ಎನರ್ಜಿ, ಇಟ್ಸ್ ಬಿಕಾಸ್ ಆಫ್ ರೆಸ್ಟ್ಲೆಸ್. ಚೈನೀಸ್ ಮೆಡಿಸಿನ್ ಅಲ್ಲಿ ಹೇಳೋದಾದ್ರೆ ಅದನ್ನ ಇನ್ಡಿಫಿಷಿಯನ್ಸಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಲಿವರ್ ಅಲ್ಲಿ, ಹಾರ್ಟ್ ಅಲ್ಲಿ ಸಮ್ ಅಮೌಂಟ್ ಆಫ್ ಬ್ಲಡ್ ಇರುತ್ತೆ. ಯಾವಾಗ ಬ್ಲಡ್ ಕಮ್ಮಿ ಆಗುತ್ತೋ ಹೀಟ್ ರೈಸ್ ಆಗುತ್ತೆ. ಸೊ ಅಂತ ಸಮಯದಲ್ಲಿ ನಾವು ಝೀರೋ ಕೊಟ್ಟಾಗ ದಟ್ ಆರ್ಗನ್, ಆ ಆರ್ಗನ್ ಅಲ್ಲಿ ಎಸೆನ್ಸ್ ಬೆಳೀತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಯಾವ ಆರ್ಗನ್ ನೀವು ಓವರ್ ಯೂಸ್ ಮಾಡಿದ್ರ ಅನ್ನೋದ್ರ ಮೇಲೆ. ಸೊ ನಿಮಗೆ ಕಿಡ್ನಿ ರೆಸ್ಟ್ ಆಗಿಲ್ಲ, ತುಂಬಾ ಟಾಕ್ಸಿನ್ಸ್ ಬಾಡಿನೆಲ್ಲ ಇದು ಮಾಡ್ತಾ ಇತ್ತು. ಜಸ್ಟ್ ಕಿಡ್ನಿ ರಿಫ್ಲೆಕ್ಸ್ಗೆ ಈ ಥರ 4 times ಬ್ಲ್ಯಾಕ್ ಹಾಕಿ ಅಂಡ್ ಯು ರೈಟ್ 0. ಇದು ಏನ್ ಮಾಡುತ್ತೆ ಅಂತಂದ್ರೆ, ನಾರ್ಮಲಿ ಕಿಡ್ನಿ ಅಷ್ಟು ಬೇಗ ತೊಂದರೆ ಆಗಲ್ಲ. ಇಟ್ಸ್ 128 years ಡಿಸೈನ್ ಆಗಿರುತ್ತೆ. ಬಟ್ ಇವತ್ತು ನಾವು ಎಂಥ ಪರಿಸ್ಥಿತಿನಲ್ಲಿ ಇದ್ದೀವಿ ಅಂತಂದ್ರೆ, ಕೆಮಿಕಲ್ಸ್ನ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ಅದು ಗಾಳಿ ಮುಖಾಂತರನೋ, ನೀರಿನ ಮುಖಾಂತರನೋ, ಆಹಾರದ ಮುಖಾಂತರನೋ ನಮ್ಮ ದೇಹ ಸೇರ್ತಾ ಇರುತ್ತೆ. ಆ ಕೆಮಿಕಲ್ಸ್ನ ಡಿಟಾಕ್ಸಿಫೈ ಮಾಡೋದಕ್ಕೆ, ಬಾಡಿಯಿಂದ ಆಚೆ ಹಾಕೋದಕ್ಕೆ ನಿಮ್ಮ ದೇಹ ಪ್ರತಿ ನಿಮಿಷ, ಪ್ರತಿ ದಿನ ಪ್ರಯತ್ನ ಪಡ್ತಾನೆ ಇರುತ್ತೆ. ಈ ಪ್ರೊಸೆಸ್ಸಲ್ಲಿ ಆಬ್ವಿಯಸ್ಲಿ ನಿಮ್ದು ಆ ಕಿಡ್ನಿ ನೆಫ್ರಾನ್ಸ್ ಏನಿರುತ್ತೆ, ದೆ ಗೆಟ್ ಟಯರ್ಡ್. ನಿಮಗೆ ಗೊತ್ತಾ, ಒಂದು ವರ್ಷಕ್ಕೆ ಎಷ್ಟೊಂದು ನೀವು ಪೊಟ್ಯಾಷಿಯಂ, ಯೂರಿಯಾ ಅಂಡ್ ಫಾಸ್ಫರಸ್ ಬಟ್ಟೆಳಗೆ ಹೋಗುತ್ತೆ ಅಂತ? ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ನಮ್ಮ ಅಪ್ಪರು 1 ಎಕರೆಗೆ 3 ಚೀಲ ಇಲ್ಲ 4 ಚೀಲ ಹಾಕೋರು ರಸಗೊಬ್ಬರ, ಯೂರಿಯಾ ಅಂಡ್ NPK, DAP. ಇವತ್ತು ರೈತರು 1 ಎಕರೆಗೆ 10-12 ಚೀಲ ಹಾಕ್ತಾರೆ. ಪ್ಲಸ್ ಇವತ್ತು ನಿಮ್ಮ ಮನೆಗೆ ಯಾವ ತರಕಾರಿನೂ ವಿತೌಟ್ ಪೆಸ್ಟಿಸೈಡ್ಸ್ ಬರಲ್ಲ. ಅವ್ರು ಏನಾದರೂ ಕೋಟ್ ಮಾಡ್ಬೋದು, ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಹಂಗೆ ಹಿಂಗೆ ಅಂತ ಪರಿಸ್ಥಿತಿ ಇದೆ. ಹೋಗ್ಲಿ, ಒಳ್ಳೆ ಗಾಳಿ ಆದ್ರೂ ಕುಡಿತೀವಿ ಅಂದ್ರೆ ಅದು ಟಾಕ್ಸಿನ್ಸ್. ನೀರಂತೂ ಹೇಳಲೇಬೇಡ. ಸೊ ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಸಮ್ ಆರ್ಗನ್ಸ್ ಮೇಲೆ ಇಟ್ ಮೇಕ್ಸ್ ಓವರ್ಲೋಡ್. ನೀವು ಹೇಳ್ತಿರಲ್ಲ, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ರೆ ನೆಕ್ಸ್ಟ್ ಏನಾಗುತ್ತೆ, ನಿದ್ದೆ ಬರಲ್ಲ, ರೆಸ್ಟ್ಲೆಸ್ ಆಗಿಬಿಡುತ್ತೆ ಮೈಂಡ್. ಅವಾಗ ಏನು ಮಾಡ್ತೀರಾ, ನೀವು ಯಾಂಗ್ ಬ್ರೈನ್ ಮೇಲೆ 0 ಹಾಕಿದಾಗ ನಿಮಗೆ ನಿದ್ದೆ ಬರುತ್ತೆ.
ಲೈಕ್ ದಟ್ ನಿಮಗೆ ಏನಾದರೂ ಐದರ್ ಲಿವರ್ ಆರ್ ಕಿಡ್ನಿ ಇಟ್ ಬಿಕಮ್ ಓವರ್ಲೋಡ್ ಅನ್ಸಿದ್ರೆ ಹೆಂಗ್ ಗೊತ್ತಾಗತ್ತೆ? ಐದರ್ ಯೂರಿಕ್ ಆಸಿಡ್, ವಾಯ್ಸ್ ಓವರ್ಲ್ಯಾಪ್ ಆಗ್ತಾ ಇದೆ, ಚೆಕ್ ಮಾಡಿ. ವೆಲ್ಕಮ್ ಬ್ಯಾಕ್. ಸೊ ನಿಮಗೇನಾದರೂ ಆರ್ಗನ್ ಡಿಟೋರೇಟ್ ಆಗ್ತಾ ಇದೆ, ಟಯರ್ಡ್ ಆಗ್ತಿದೆ ಅಂದರೆ ಯು ಜಸ್ಟ್ ಮೇಕ್ ಬ್ಲ್ಯಾಕ್ ಕಲರಲ್ಲಿ 0 ಬರೀರಿ. ಈ ಥರ ಕಾಣಿಸ್ತಿದೆನಾ? ಇದು ಲಿವರ್ ರಿಫ್ಲೆಕ್ಸ್ ಅಲ್ಲಿ ಇಲ್ಲಿ ಬರಿಬೋದು, ಇಲ್ಲ ಇಲ್ಲಿ ಬರಿಬೋದು. ಅದ್ ನೋಡ್ತೀನಿ ನೋಡಿ. ಎಲ್ಲರನ್ನ ಮ್ಯೂಟ್ ಮಾಡಿದ್ದೀವಿ, ವಾಯ್ಸ್ ಎಲ್ಲಿಯಾದ್ರೂ ಬರ್ತಿದೆನಾ? ನನಗೆ ಗೊತ್ತಾಗ್ತಿಲ್ಲ. ಚೆಕ್ ಮಾಡ್ಕೊಳ್ಳಿ ಅನ್ಸತಿ. ವಾಯ್ಸ್ ಬರ್ತಾ ಇದೆನಾ ನಮ್ದು? ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ವಾಯ್ಸ್ ಕ್ಲಿಯರ್ ಇದೆನಾ? ಐ ಪಿಚ್ ಅಲ್ಲಿ ಇದೆನಾ? ದಟ್ಸ್ ಫೈನ್. ಇವಾಗ ಎಲ್ಲರೂ ಎಸ್ ಅಂತಿದ್ದಾರೆ. ಇನ್ಮೇಲೆ ಯಾರು ಬಂದಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ. ಓಕೆ, ಫೈನ್. ಸೊ ಕಮ್ ಬ್ಯಾಕ್ ಹಿಯರ್. ನೀವು ಐದರ್ ಆರ್ಗನ್ ರಿಫ್ಲೆಕ್ಸ್ ಆರ್ ಯು ಕ್ಯಾನ್ ಟೇಕ್ ಜಾಯಿಂಟ್ ಆಯುರ್ವೇದಿಕ್ ಜಾಯಿಂಟ್ ರಿಫ್ಲೆಕ್ಸ್. ಸೊ ನೋಡಿ, ರೈಟ್ ಹ್ಯಾಂಡ್ ಅಲ್ಲಿ ತೋರು ಬೆರಳು ಕಫ ಜಾಯಿಂಟ್ ಈಸ್ ಯುವರ್ ಕಿಡ್ನಿ. ಅಲ್ಲಿ 0 ಆಗ್ಬೋದು. ಅಂಡ್ ಸುಜೋಕ ಪ್ರಕಾರ ನಾನು ತೋರಿಸಿದ ಪ್ರಕಾರ ಪಾಮ್ ಹಿಂದ್ಗಡೆ ನೀವು ಇಲ್ಲಿ 0 ಆಗ್ಬೋದು. ಎರಡು ವರ್ಕ್ ಆಗುತ್ತೆ, ಐದರ್ ಇಯರ್ ಆರ್ ಇಯರ್. ಈ 0 ಆಗದಾಗ ಏನಾಗುತ್ತೆ ಅಂದ್ರೆ ಆಬ್ವಿಯಸ್ಲಿ ಆ ಆರ್ಗನ್ ರೆಸ್ಟ್ಗೆ ಹೋಗುತ್ತೆ. ಇಟ್ ಗೇನ್ಸ್ ದ ಎನರ್ಜಿ. ಎಲ್ಲರಿಗೆ ಪವರ್ ಬರೋದು 0 ಇಂದಾನೆ, ಶೂನ್ಯದಿಂದ. ಶೂನ್ಯಕ್ಕೆ ಹೋಗಿಲ್ಲ ಅಂದ್ರೆ ನೀವು ಟಾಪ್ ಅಲ್ಲಿ ಇದ್ದೀರ ಅಂದ್ರೆ ಎನರ್ಜಿ ಬರಲ್ಲ. ಓಕೆ, ಏನ್ ದೀಪಿಕಾ ಅವರೇ? ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಯು ಕ್ಯಾನ್ ಅನ್ಮ್ಯೂಟ್ ದೀಪಿಕಾ SN. ನಿಮ್ಮ ವಾಯ್ಸ್ ಅನ್ಮ್ಯೂಟ್ ಇದೆ. ನನ್ನ ವಾಯ್ಸ್ ಕೇಳಿಸುತ್ತೆ ಅಂತ ಅನ್ಕೊಂಡಿದ್ದೀನಿ. ಫೈನ್. ಏನಮ್ಮ ಮ್ಯೂಟು? ಆಡಿಯೋನ ಆನ್ ಮಾಡ್ಬಿಟ್ಟು ಅವರು ಮ್ಯೂಟ್ ಮಾಡಿಲ್ಲ, ಅದು ಎಕೋ ಬರ್ತಿದೆ, ಏನ್ ಕೇಳಿಸ್ತಾ ಇಲ್ಲ. ನಾನು ಎಲ್ಲರನ್ನು ಮ್ಯೂಟ್ ಮಾಡಿದ್ದೀನಿ, ಚೆಕ್ ಮಾಡಿ ಒಂದ್ಸತಿ. ಇವಾಗ
ಇಸ್ ಇಟ್ ನನ್ ಮಾತ್ರ ಕೇಳಿಸ್ತಿದೇನಾ ಬೇರೆಯವ್ರದ್ದು ಕೇಳಿಸ್ತಿದೇನಾ? ನನ್ನ ವಾಯ್ಸ್ ಮಾತ್ರ ಕೇಳಿಸ್ತಾ ಇದೆ. ಬೇರೆಯವ್ರದ್ದು ಕೇಳಿಸ್ತಾ ಇದೆ ಅಂತಂದ್ರೆಗಿನಾಗಿ ನಿಮ್ದು ಮೊಬೈಲ್ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. I hope everything is clear. Fine. ನಿಮ್ಗೆ ಏನಾದ್ರು ಸೌಂಡ್ ಬಂದಿಲ್ಲ ಅಂದ್ರೆ ನಿಮ್ಮ ಮೊಬೈಲ್ ಚೆಕ್ ಮಾಡ್ಕೊಳ್ಳಿ, ವಾಯ್ಸ್ ಚೆಕ್ ಮಾಡ್ಕೊಳ್ಳಿ. ಓಕೆ, ದಟ್ಸ್ ಫೈನ್, ಸೂಪರ್. ನಿಮಗೆ ಯಾವುದೇ ಒಂದು ಕಲರ್ದು ಎಫೆಕ್ಟ್ ಗೊತ್ತಾಗಬೇಕು ಅಂತಂದ್ರೆ ಒಂದ್ಸತಿಗೆ ಒಂದೇ ಕಲರ್ ಯೂಸ್ ಮಾಡಿ, ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಬೇಡಿ. ಓಕೆ, ಸಮ್ ಟಿವಿ ಸೌಂಡ್ ಇದ್ದಾರೆ. ನಾವು 5 ವರ್ಷದಿಂದ ಜೂಮ್ ಯೂಸ್ ಮಾಡ್ತಾ ಇದ್ದೀವಿ, ಇವತ್ತೇ ಈ ತರ ಆಗ್ತಿರೋದು. ಇಟ್ಸ್ ನಾಟ್ ಕ್ಲಿಯರ್. ಡಿಸ್ಟರ್ಬೆನ್ಸ್ ಇದ್ರೆ ಎಲ್ರಿಗೂ ಇರ್ಬೇಕಲ್ಲ. ಎಸ್ ರಂಜಿತ್, ಇಸ್ ದೇರ್ ಎನಿ ಡಿಸ್ಟರ್ಬೆನ್ಸ್? ಸರ್ ಡಿಸ್ಟರ್ಬೆನ್ಸ್ ಏನಿಲ್ಲ ಸರ್, ಕ್ಲಿಯರ್ ಇದೆ. ಕ್ಲಿಯರ್ ಇದೆ ಸರ್. ಮುಖೇಶ್, ಎನಿ ಡಿಸ್ಟರ್ಬೆನ್ಸ್? ನೋ ಸರ್, ಪರ್ಫೆಕ್ಟ್. ಸೊ ಎಲ್ರು ಚೆನ್ನಾಗಿದ್ದಾರೆ ಅಂತಾರೆ. ಐ ಥಿಂಕ್ ನೀವು ಡಿಸ್ಟರ್ಬ್ ಮಾಡದೇ ಇರೋದು ಒಳ್ಳೇದು. ದಟ್ಸ್ ಫೈನ್. ಝೀರೋನ ನೀವು ಅದ್ಭುತವಾಗಿ ಯೂಸ್ ಮಾಡ್ಬೋದು, ಬಟ್ ಒಂದು ನೆನಪಿರ್ಲಿ, ಯಾವ್ದಾರ ಆರ್ಗನ್ ತುಂಬಾ ಲೋ ಇದೆ ಅಂದ್ರೆ ಅದು ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್, ಕಣ್ಣು ವಿಷನ್ ತುಂಬಾ ಲೋ ಆಗಿದೆ, ಓಕೆ, ಬಟ್ ಡೈರೆಕ್ಟ್ ಕಣ್ಣಿನ ಮೇಲೆ ಯೂಸ್ ಮಾಡಬೇಡಿ ಬ್ಲ್ಯಾಕ್ನ. ಇನ್ಸ್ಟೆಡ್ ಆಫ್ ದಟ್ ಕಣ್ಣನ್ನ ಕಂಟ್ರೋಲ್ ಮಾಡೋದು ಲಿವರ್. ಯು ಕ್ಯಾನ್ ಪುಟ್ 1 0 ಆನ್ ದ ಲಿವರ್ ರಿಫ್ಲೆಕ್ಸ್. ಅವಾಗ ಏನಾಗುತ್ತೆ, ಯಾವಾಗ ಲಿವರ್ 0ಗೆ ಹೋಗುತ್ತೆ, ಎನರ್ಜಿನ ಗೇನ್ ಮಾಡುತ್ತೆ, ಆಟೋಮೆಟಿಕಲಿ ಇಟ್ ವಿಲ್ ಫೀಡ್ ದ ಎನರ್ಜಿ ಟು ದಿ ಐಸ್. ಲಿವರ್ ಸ್ಟ್ರೆಂಥನ್ ಆಗ್ತಾ 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 ಐಗೆ ಎನರ್ಜಿ ಕೊಡುತ್ತೆ. ಐಗೂ 0 ಹಾಕಿದ್ರೂ ವರ್ಕ್ ಆಗುತ್ತೆ, ಬಟ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ 1 ವಾರ 2 ವಾರ ವಿಷನ್ ಲೋ ಆಗಿ ಆಮೇಲೆ ಪಿಕಪ್ ಆಗುತ್ತೆ. ಬಟ್ ಯು ಕ್ಯಾನ್ ಸ್ಟ್ರೆಂಥನ್ ದ ವೈಟಲ್ ಆರ್ಗನ್. ಓಕೆ, ಸೊ ಲೈಕ್ ದಟ್ ಬೇರೆ ಬೇರೆ ಆರ್ಗನ್ಸ್ ಅವು ಓವರ್ ಯುಟಿಲೈಸ್ ಆದಾಗ ಸುಮ್ಮನೆ ಎಸಿಡಿಟಿ ಬರಲ್ಲ, ಸುಮ್ಮನೆ ಡಯಾಬಿಟಿಸ್ ಬರಲ್ಲ. ಆ ಆರ್ಗನ್ನ ನಾವು ಓವರ್ ಯೂಸ್ ಮಾಡ್ತಾ ಇರ್ತೀವಿ, ರೆಸ್ಟ್ ಕೊಡ್ತಾ ಇರಲ್ಲ, ನಮಗೆ ಲೈಫ್ ಸ್ಟೈಲೇ ಗೊತ್ತಿರಲ್ಲ. ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಯಾವಾಗಾದ್ರೂ ಮಕ್ಕೋಬೋದು, ಯಾವಾಗಾದ್ರೂ ಎದ್ದಾಳ್ಬೋದು, ಏನಾದ್ರು ತಿನ್ಬೋದು, ಯಾವಾಗಾದ್ರೂ ತಿನ್ಬೋದು ಅಂತ. ಈ ತರ ಮಾಡಿದಾಗ ಆ ಆರ್ಗನ್ಸ್ ರಿಜುನೇಟ್ ಆಗಲ್ಲ. ರಿಜುನೇಷನ್ ಆಗದೇ ಇದ್ದಾಗ ದ ನೆಕ್ಸ್ಟ್ ಕಮಿಂಗ್ ಸೈಕಲ್ಸ್ ಅಲ್ಲಿ ಆ ಆರ್ಗನ್ ಪರ್ಫಾರ್ಮೆನ್ಸ್ ಮಾಡಕ್ಕಾಗಲ್ಲ. ಇದು ನನ್ನ ಆರ್ಗನ್ಸ್ ಲೆವೆಲ್ ಮಾತ್ರ ಹೇಳ್ತಾ ಇಲ್ಲ, ಈವನ್ ಇಟ್ ಈಸ್ ಅಪ್ಲೈಯಿಂಗ್ ಫಾರ್ ಅವರ್ ಲೈಫ್ ಆಲ್ಸೋ. ಪ್ರೀವಿಯಸ್ ಜನರೇಷನ್ಗೂ ಈ ಜನರೇಷನ್ಗೂ ಡಿಫ್ರೆನ್ಸ್ ಏನಿತ್ತಪ್ಪ ಅಂತಂದ್ರೆ, ಇವತ್ತು ನೀವೇನೇ ಮಾಡಿ, ನೀವೇನಂತೀರಿ ಹೇಳಿ? ನಾನು ಮಾಡಿದ್ದೆ ಅಂತೀರಿ. ಅದೇ ನೀವಪ್ಪ ಏನೇ ಮಾಡಿರ್ಲಿ ಏನಂತಿದ್ದ? ದೇವ್ರ ಕೊಟ್ಟನಪ್ಪ ಅಂತಿದ್ದ, ಗುರು ಹಿರಿಯರ ಆಶೀರ್ವಾದ ಅಂತಿದ್ದ. ಇದು ಏನ್ ಡಿಫ್ರೆನ್ಸ್ ಮಾಡುತ್ತೆ ನಿಮ್ಮಲ್ಲಿ ಅಂತಂದ್ರೆ, ನೀನೇ ಮಾಡಿದೆ ಅಂದಾಗ ನೀನ್ 0 ಇಂದ ದೂರ ಇರ್ತೀಯ. ಯುವರ್ ಮೈಂಡ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್. ನಿನ್ನ ತಲೆ ತುಂಬಾ ತುಂಬಿಕೊಂಡಿರ್ತತೆ. ಏನು? ನಾನ್ ಮಾಡಿದೆ, ನನ್ನಿಂದೆ ಆಗಿದ್ದು.
ಯಾವಾಗ ನೀವು ನಾನ್ ಮಾಡಿದೆ ಅಂತಾರ ಮೈಂಡ್ ಆನ್ ಅಲ್ಲಿ ಇರುತ್ತೆ. ಮೈಂಡ್ ಆನ್ ಅಲ್ಲಿ ಇರುತ್ತೆ ಅಂತಂದ್ರೆ ಅರ್ಥ ಏನು? ಇಟ್ ಈಸ್ ಯೂಸಿಂಗ್ ಯುವರ್ ಎನರ್ಜಿ. ನಿಮ್ಮ ಎಸೆನ್ಸ್ ಯೂಸ್ ಮಾಡ್ಕೋತಾ ಇರ್ತತೆ. ಯಾಕಂದ್ರೆ ಎವರಿ ನೆನೆಸ್ಕೋಬೇಕಲ್ಲ, ನಾನ್ ಮಾಡಿದ್ದು, ನನ್ನಿಂದನೇ ಆಗಿದ್ದು, ನಾನ್ ಮಾಡಿದ್ದು. ಇದು ನಿಮ್ ಮೈಂಡ್ ಸೆಟ್ ಅಲ್ಲಿ ಇದ್ದಾಗ ಮೈಂಡು ಜಾಸ್ತಿ ಎನರ್ಜಿನ ಯೂಸ್ ಮಾಡುತ್ತೆ. ಇವನ್ ಸೈಂಟಿಸ್ಟ್ ಹೇಳ್ತಾರೆ ಮೋರ್ ದೆನ್ 20% ಎನರ್ಜಿ ನಿಮ್ ಬ್ರೈನ್ ಯೂಸ್ ಮಾಡುತ್ತೆ ಇನ್ನ ಡೇನಲ್ಲಿ. ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಾನು ಮೈಂಡ್ ರೆಸ್ಟಿಗೆ ಹೋಗಲ್ಲ. ನೆಕ್ಸ್ಟ್ ಏನಾಗ್ಬೋದು ನೀವೇ ಗೆಸ್ ಮಾಡಿ ಮೈಂಡಲ್ಲಿ. ಇಟ್ ಈಸ್ ಗೋಯಿಂಗ್ ಟು ಎಂಡ್ ವಿತ್ ಹೈ ಬ್ಲಡ್ ಪ್ರೆಷರ್ ಆರ್ ಸ್ಟ್ರೋಕ್. ಮೈಂಡ್ ಜೀರೋಗೆ ಹೋಗಿಲ್ಲ. ಯಾವಾಗ ಜೀರೋಗೆ ಹೋಗದಂಗೆ ಐಯಲ್ಲೇ ಇರುತ್ತೋ ಅಲ್ಲಿರೋ ನರ್ವ್ಸು ಎಸೆನ್ಸು ರೆಸ್ಟ್ಲೆಸ್ ಆಗುತ್ತೆ. ಒನ್ ಡೇ ಇಟ್ ವಿಲ್ ಟೆಲ್, ಅಯ್ಯೋ ನನಗೆ ಸಾಕಾಗ್ಬಿಡೈತೆ, ಹಾಳಾಗೋಗ ಅಂತೇಳಿ. ಅವ್ರು ರೆಸ್ಟಿಗೆ ಹೋಗಿಲ್ಲ ಅಂದ್ರೆ ಏನಾಗುತ್ತೆ, ನಿಮಗೆ ಕಂಟಿನ್ಯೂಸ್ ಆಗಿ ಒಂದು 3 ದಿನ 72 hours ಕೆಲಸ ಮಾಡಿದ್ಮೇಲೆ ಏನಂತೀರ, ಹಾಳಾಗೋಗ ನಾನು ಮಾಡಲ್ಲ ಅಂತೇಳಿ. ಇನ್ ದ ಸೇಮ್ ವೇ ನಿಮ್ಮ ಬಾಡಿ ನಿಮ್ಮ ಮೈಂಡಲ್ಲೂ ಆಗ್ತಾ ಇರುತ್ತೆ. ಅದರಿಂದನೇ ಸುಮಾರು ಕಾಯಿಲೆಗಳು, ಸುಮಾರು ನಮ್ಮ ಲೈಫ್ ಪ್ರಾಬ್ಲಮ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ನಾವು ನಮ್ಮನ್ನ ಜೀರೋ ಮಾಡಲ್ಲ. ಬಟ್ ಈ ಟೆಕ್ನಿಕ್ ನಮ್ಮ ಪ್ರೀವಿಯಸ್ ಜನರೇಷನ್ ಗೊತ್ತಿತ್ತು. ಇವಾಗಲೂ ನೆನಪಿದೆ, ನಾನು ಪ್ರೈಮರಿನಲ್ಲಿ ಇರಬೇಕಾದ್ರೆ ನಮ್ಮ ಹೊಲದಲ್ಲಿ ಏನೋ ಒಂದು ಸನ್ಫ್ಲವರ್ ಆಗ್ತಿದ್ವಿ, ಸೂರ್ಯಕಾಂತಿ ಇಲ್ಲ ಏನಾದರೂ ಒಂದು ಕಡಲೆ ಇಲ್ಲ ಏನಾದ್ರು ಹತ್ತಿ ಏನಾದ್ರು ಬಿತ್ತಿರ್ತೀವಿ, ಇಷ್ಟೆತ್ರ ಬಂದಿರುತ್ತೆ. ಎಲ್ಲ ಮಳೆ ಬಂದು ಹೋದ್ರೂ ನಮ್ಮ ತಿಂಗಳಿಗಟ್ಲೆ ಏನು ಡಿಪ್ರೆಷನಲ್ಲಿ ಇರ್ತಿದ್ದಿಲ್ಲ. 1 ದಿವಸ 2 ದಿವಸ ನೆಕ್ಸ್ಟ್ ಒಂದು ಜೀರೋ ಮಾಡ್ಕೊಂಬಿಡೋರು ಅಂತ ಒಂದು ಡೈಲಾಗ್, ದೇವ್ರು ಕೊಡ್ಲಿಲ್ಲಪ್ಪ, ನಾಳೆ ಯಾರಿಗೆ ಅದು ನಮ್ಗೆ ಆತೈತೆ, ಶಿವ ಕೊಡ್ಬೇಕು. ಸೊ ದಟ್ ಈಸ್ ಆ ಡೈಲಾಗ್ಸ್ ಇದೆಯಲ್ಲ, ಅದಕ್ಕಿಂತ ಸೂಪರ್ ಮಂತ್ರ ನನ್ನ ಪ್ರಕಾರ ಯಾವುದೂ ಇಲ್ಲ. ಅದು ಇಮ್ಮಿಡಿಯೇಟ್ ಆಗಿ ನಿಮ್ಮ ಮೈಂಡನ್ನ ಜೀರೋ ಮಾಡುತ್ತೆ. ಯಾವಾಗ ನಿಮ್ಮ ಮೈಂಡ್ ಜೀರೋ ಆಗುತ್ತೋ ನಿಮ್ಮ ಕಷ್ಟಗಳು ಕಡಿಮೆ ಆಗ್ತವೆ, ರೆಸ್ಟ್ಲೆಸ್ನೆಸ್ ಕಮ್ಮಿ ಆಗುತ್ತೆ, ಆಂಗ್ಸೈಟಿ ಕಮ್ಮಿ ಆಗುತ್ತೆ. ಭಯ ಹುಟ್ಟಾಕದೆ ನಿಮ್ಮ ಮೈಂಡಿಂದ. ಸೊ ಹಾಗಾಗಿ ನಿಮ್ಮ ಮೈಂಡಿಂದ ಆಚೆ ಬರೋದು ತುಂಬಾ ಇಂಪಾರ್ಟೆಂಟ್. ಇವತ್ತು ಆಲ್ಮೋಸ್ಟ್ ಒಂದು 30% ಆಫ್ ದಿ ಪೀಪಲ್ ಭಯದಲ್ಲಿದ್ದಾರೆ. ಆ ಭಯದಿಂದಾನೇ ಸುಮಾರು ನನ್ನ ಕ್ಲಿನಿಕಲ್ ದಿನಕ್ಕೆ ಒಂದು 200 ಜನ ನೋಡ್ತೀನಿ ಅಂದ್ರೆ 200 ಜನದಲ್ಲಿ ಒಂದು 30-40 ಜನ ಹೇಳ್ತಾರೆ ಸರ್ ಆಂಗ್ಸೈಟಿ ಸರ್, ಹಾರ್ಟ್ ಪಲ್ಪಿಟೇಷನ್, ಭಯ ಆಗತ್ತೆ. ಹಾಗಾಗಿ ಈ ತರ ಭಯ ಮತ್ತು ಆಂಗ್ಸೈಟಿಯಿಂದ ಹೊರಗೆ ಬರಬೇಕು ಅಂದ್ರೆ ನಾವು ಜೀರೋಗೆ ಹೋಗ್ಬೇಕು. ಸೇಮ್ ಜೀನ್ಸ್ ಅಲ್ವಾ ನಿಂದು, ನಿಮ್ಮ ಅಪ್ಪಂದು, ನಿಮ್ಮ ತಾತಂದು. ಅವ್ರಿಗಿಲ್ಲಿದ್ದು ಆಂಗ್ಸೈಟಿ ನಿನಗೆ ಯಾಕೆ? ಅವ್ರಿಗಿಲ್ಲಿದ್ದು ಭಯ ನಿನಗೆ ಯಾಕೆ? ಯಾಕಂದ್ರೆ ರೆಸ್ಟ್ ಆಗಿಲ್ಲ ಮೈಂಡ್. ಸೊ ನಾನು ತುಂಬಿಕೊಂಡಿರ್ತೀವಿ, ನಾನು ಮಾಡಿದೆ 99 ಮಾರ್ಕ್ಸ್ ತೆಗೆದೆ, ನನ್ನ ಸ್ಯಾಲ್ರಿ ಇಷ್ಟು, ನನ್ನ ಆಸ್ತಿ ಇಷ್ಟು, ನನಗಿಷ್ಟು, ನಂದಿಷ್ಟು. ಸೊ ಆ ಮೈಂಡನ್ನ ನೀವು ಜೀರೋ ಮಾಡಬೇಕು ಅಂತಂದ್ರೆ just you write number 0. Either you can write on the palm or you can write on the this one, or left hand, right hand middle finger. ಇದು ಮೈಂಡ್ ನ ರೆಪ್ರೆಸೆಂಟ್ ಮಾಡುತ್ತೆ, ಕಾನ್ಶಿಯಸ್ ಮೈಂಡ್. ಇನ್ನೊಂದ್ಸತಿ ಅದು ತೋರಿಸ್ತೀನಿ ನೋಡಿ. ಇದು ಸಬ್ ಕಾನ್ಶಿಯಸ್ ಮೈಂಡ್, ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಕಾನ್ಶಿಯಸ್ ಮೈಂಡ್. ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನೀವು ಇಲ್ಲಿ ನೋಡಿ, ಮೊದಲನೇ ಜಾಯಿಂಟ್ ಯು ಕ್ಯಾನ್ ಮೇಕ್ ಇಟ್ 0. ಕಾಣಿಸ್ತಿದೆ ಅಲ್ವಾ? ನಾವೇ ಸ್ವಲ್ಪ 0 ಇಂದ ದೂರ ಇದೆ ಅನ್ಕೊಂಡಿವಿ. ನಮ್ ಕಮಿಂಗ್ ಜನರೇಷನ್ ಇನ್ನೂ ಅವ್ರನ್ನ ಮಾತಾಡ್ಸಕ್ಕೆ ಆಗಲ್ಲ. ದಿಸ್ ಇಸ್ ಸೋ ಮಚ್ ಹಿಂಗ್ ನಾವೇ ಪ್ಯಾಂಪರ್ ಮಾಡಿ ಬೆಳೆಸ್ತೇವೋ, ಅವ್ರ ಹಂಗ್ ಬೆಳೆದಾರ ಗೊತ್ತಿಲ್ಲ. ದರ್ ಇಸ್ ನೋ, ಅವ್ರಿಗೆ
ಅಟ್ಲೀಸ್ಟ್ ನಮ್ಗಾದ್ರು ದೊಡ್ಡವರು ಚಿಕ್ಕವರು, ಅವ್ನ್ ಕೆಟ್ಟವನಾಗಿರ್ಲಿ ಒಳ್ಳೆಯನಾಗಿರ್ಲಿ, ದೊಡ್ಡವ್ರಿಗೆ ಹಂಗ ಅನ್ಬಾರ್ದು, ಆ ಆಟಿಟ್ಯೂಡ್ ಇರುತ್ತೆ. ಬಟ್ ಈಗಿನ 20-25 years ಅವ್ರನ್ನ ನೋಡಿದ್ರೆ ದೇ ನೆವರ್ ಗಿವ್ ರೆಸ್ಪೆಕ್ಟ್. ಏನು? ಸೊ ಆಟಿಟ್ಯೂಡ್ ಇದೆ ಅಲ್ವಾ, ದಟ್ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆಟಿಟ್ಯೂಡ್ ಬೇಕು ಮನುಷ್ಯನಿಗೆ, ಇಲ್ಲಾಂದ್ರೆ ತುಳಿದಾಗ್ಬಿಡ್ತಾರೆ. ಬಟ್ ಅದು ನಿಮ್ಮನ್ ತುಳಿಬಾರ್ದು. ಕೆಲವೊಂದ್ಸತಿ ನೀವು ಲೋ ಆದ್ರೆ ಇನ್ನೊಬ್ರು ತುಳಿತಾರೆ, ಬಟ್ ನೀನ್ ತುಂಬಾ ಹೈ ಆದ್ರೆ ನೀನ್ ತುಳ್ಕೊಂಡ್ಬಿಡ್ತೀಯ. ಹಾಗಾಗಿ ಅಂತ ಟೈಮಲ್ಲಿ ನೀವು ನಿಮ್ಮ ಮನಸ್ಸು ಮತ್ತು ನಿಮ್ಮ ಬೌದ್ಧಿಕ ಶಕ್ತಿನ ಒಳಮೈ ಮಾಡಿ ನಿಮ್ಮ ಒಳಗಡೆ ಶಕ್ತಿ ತುಂಬಬೇಕು ಅಂದ್ರೆ ಈ 0 ಹೆಲ್ಪ್ ಆಗುತ್ತೆ. ಐದರ್ ಯು ಕ್ಯಾನ್ ರೈಟ್ ಇಯರ್ ಆರ್ ಯಾಂಗ್ ಬ್ರೈನ್ ಅಲ್ಲೂ ಬರೀಬಹುದು. ಇಲ್ಲಿ ಮಿಡಲ್ ಫಿಂಗರ್. ಮೈಂಡ್ ಅಂದ್ರೆ ಸಬ್ ಕಾನ್ಶಿಯಸ್ ಅಂಡ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ನೀವು ನಿಮ್ಮೊಳಗೆ ಹೋಗ್ತೀರ. ಇಲ್ಲಿ ಬರೆಯೋದ್ರಿಂದ, ಮೈಂಡ್ ರಿಫ್ಲೆಕ್ಸಿ ಬರೆಯೋದ್ರಿಂದ, 0 ಬರೆಯೋದ್ರಿಂದ ಏನಾಗುತ್ತೆ ನೀವು ಕೇಳ್ಬೋದು, ಯಾಕೆ ಬರೀಬೇಕು? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ತುಂಬಾ ಜನ ಅಭ್ಯಾಸ ಬಿಟ್ಟಿದ್ದಾರೆ. ಸುಮಾರು ಜನ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ 1 ಗಂಟೆ ಪೂಜೆಗೆ ಅಂತ ಅವ್ರ ಟೈಮನ್ನ ಮೀಸಲಿಟ್ಟಿರ್ತಾರೆ ಅಲ್ವಾ? ಸುಮಾರು ಜನ ಪೂಜೆ ಮಾಡ್ದಂಗೆ ಇದು ಮಾಡ್ದಂಗೆ ಆಚೆ ಹೋಗಲ್ಲ. ಯಾಕೆ ಅಂತಂದ್ರೆ, ಯಾವಾಗ ನೀವು ಒಂದು ಪೂಜೆನೋ ಒಂದು ಪ್ರೇಯರ್ ಒಂದು ನಮಾಜೋ ಮಾಡಿದಾಗ ಯು ಗೋ ಇನ್ಸೈಡ್. ಆ ಒಂದು 0 ಇಂದ ದೂರ ಹೋಗಿರ್ತೀರ ನೀವು. ಯಾಕಂದ್ರೆ ನಾವು ಇರೋದೆಲ್ಲ ಹೊರ ಪ್ರಪಂಚದಲ್ಲಿ ಅಲ್ವಾ. ಬಿಸ್ನೆಸ್, ಮನೆ, ಮಕ್ಕಳು, ಫ್ರೆಂಡ್ಸು, ಅದು ಇದು ಇದೆಲ್ಲ ನಿಮ್ಮನ್ನ 0 ಇಂದ ದೂರ ತಗೊಂಡೋಗಿರುತ್ತೆ. ಯಾವಾಗ ಬೆಳಗ್ಗೆ ಎದ್ದ ತಕ್ಷಣ ಒಂದು ಪ್ರೇಯರ್ ಮಾಡ್ತಿರೋ, ಒಂದು ಪೂಜೆ ಮಾಡ್ತಿರೋ, ದೇವ್ರಿಗೊಂದು ನಮಸ್ಕಾರ ಮಾಡಿ ಒಂದು ಊದಿನ ಕಡ್ಡಿ ಹಚ್ಚುತ್ತಿರೋ, ಅದನ್ನ ಮತ್ತೆ ನಿಮ್ಮನ್ನ 0ಗೆ ಹತ್ರ ತಗೊಳುತ್ತೆ. ನಂದೇನಿಲ್ಲಪ್ಪ, ನಿನ್ನಿಂದಾನೇ ಇಲ್ಲ ಅಂತ. ಅದು ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಏನಾಗಿದೆ ಅಂದ್ರೆ, ದೇವ್ರಿಗೊಂದು ಹೇಳೋದಕ್ಕೂ ಒಂದು ಮನಸ್ಥಿತಿನೂ ಇಲ್ಲ, ಟೈಮ್ ಇಲ್ಲ, ಏನಿಲ್ಲ ಗೊತ್ತಿಲ್ಲ. ಅದನ್ನು ಡಿಫಿಕಲ್ಟ್ ಆಗಿದೆ. ಹಂಗಂತೇಳಿ ನಾನು ಪೂಜೆ ಮಾಡಬೇಡಿ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಪೂಜೆ ಯಾಕೆ ಮಾಡ್ತಿದ್ರು ಅಂತ ಹೇಳ್ತಿದ್ದೀನಿ. ಒಂದು ಪ್ರೇಯರ್ ಪೂಜೆ ಮಾಡ್ತಿರೋ ಉದ್ದೇಶ, ನೀವು 0 ಇಂದ ಆಚೆ ಟ್ರಾವೆಲ್ ಆಗಿರ್ತೀರ, ಮತ್ತೆ ಸ್ವಲ್ಪ 0ಗೆ ಹೋಗ್ಬೇಕು. ಅವಾಗ ಲೈಫ್ ಅದ್ಭುತವಾಗಿರುತ್ತೆ. ಆ 0ಗೆ ಹೋಗ್ಬೇಕಂದ್ರೆ ಪೂಜೆನೇ ಮಾಡ್ಬೇಕಂತೇನಿಲ್ಲ. ಕೆಲವ್ರು ಹೇಳ್ತಾರೆ, ನಾನು ಪೂಜೆ ಗೀಜೆ ನಂಬಿಕೆ ಇಲ್ಲ, ನಾನು ಧ್ಯಾನ ಮಾಡ್ತೀನಿ ಅಂತ. ಮಾಡಿ. ಧ್ಯಾನನು ನಿಮ್ಮನ್ನ ಶೂನ್ಯಕ್ಕೆ ಹತ್ರ ತಗೊಂಡೋಗುತ್ತೆ. ಇನ್ನು ಕೆಲವರು ಇರ್ತಾರೆ ನನ್ನಂತವ್ರು, ಧ್ಯಾನ ಮಾಡೋಕ್ಕೂ ಆಗಲ್ಲ ಅಂತಾರೆ. ಯಾರು ಕೂತ್ಕೊಂತಾರೆ ಸರ್, ಅರ್ಧ ಗಂಟೆ ಆಗಲ್ಲ, 1 ಗಂಟೆ. ಬಟ್ ನೀವು ಧ್ಯಾನ ಮಾಡಿಲ್ಲ ಅಂದ್ರೂ, ಪೂಜೆ ಮಾಡಿಲ್ಲ ಅಂದ್ರು, ಪ್ರೇಯರ್ ಮಾಡಿಲ್ಲ ಅಂದ್ರೂ, ಹಂಗಂತೇಳಿ ನಿಮ್ಮನ್ನ ಹಂಗೆ ಬಿಡಕ್ಕಾಗಲ್ಲ. ನಿಮ್ಮನ್ನ 0 ಮಾಡಿಲ್ಲ ಅಂದ್ರೆ ಏನಾಗುತ್ತಂದ್ರೆ, ಡೇ ಬೈ ಡೇ ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಆಗುತ್ತೆ. ನಾನೇನೋ ಗಳಿಸಿದ್ದೀನಿ ಅಂತ ಫೀಲಿಂಗ್ ಫಸ್ಟ್ ಬರುತ್ತೆ, ಅದಾದ್ಮೇಲೆ ನಾನೇನೋ ಕಳ್ಕೊತೀನಿ ಅಂತ ಬರುತ್ತೆ. ಎರಡನ್ನೂ ಇಮ್ಯಾಜಿನೇಷನ್. ನನ್ನ ಪ್ರಕಾರ ನಾನೇನೋ ಗಳಿಸಿದ್ದೀನಿ ಅನ್ನೋದು ಇಮ್ಯಾಜಿನೇಷನ್, ಅದನ್ನೇನೋ ಕಳ್ಕೊತೀನಿ ಅನ್ನೋದು ಇಮ್ಯಾಜಿನೇಷನ್. ಈ ಟೈಮಲ್ಲೇ ಮಾನಸಿಕ ಕಾಯಿಲೆಗಳು ಉದ್ಭವ ಆಗೋದು. ಡಿಪ್ರೆಷನ್, ಆಂಗ್ಸೈಟಿ, ಫಿಯರು, ರೆಸ್ಟ್ಲೆಸ್ನೆಸ್, ಅದು ಇದು ಮಣ್ಣು ಮಸಿಯಲ್ಲಿ. ಅದಕ್ಕೆ ಹೋಗ್ಬಾರ್ದು. ಆದ್ರೆ ಅದರಲ್ಲಿರೋರ್ನು ನೀವು ಆಚೆ ತರಬೇಕು ಅಂತಂದ್ರೆ ನೀವು ಮಾಡ್ಬೇಕಾಗಿರೋದು ಒಂದೇ, ನಿಮ್ಮ ಮನಸ್ಸು, ನಿಮ್ಮ ಭಾವನೆ, ನಿಮ್ಮ ಒಂದು ಬೌದ್ಧಿಕ ಶಕ್ತಿನ, ನಿಮ್ಮ ಇಂಟೆಲಿಜೆನ್ಸ್ನ 0 ಮಾಡಬೇಕು. ನಾನು ಆಲ್ರೆಡಿ ಧ್ಯಾನ ಮಾಡ್ತಿದ್ದೀನಿ, ಆಲ್ರೆಡಿ ನಮಾಜು ಪೂಜೆ ಮಾಡ್ತಿದ್ದೀನಿ, ಒಳ್ಳೇದು ಮಾಡಿ. ಅದ್ರ ಜೊತೆಗೆ ನಾನು ಇವತ್ತು ಇನ್ನೊಂದು ಸಿಂಪಲ್ ಟೆಕ್ನಿಕ್ ಕೊಡ್ತಾ ಇದ್ದೀನಿ. ಐದರ್ ಯಾಂಗ್ ಬ್ರೈನ್ ಆರ್ ಮಿಡಲ್ ಫಿಂಗರ್, ಜಸ್ಟ್ ಮೇಕ್ ಇಟ್ 0.
ವಿತಿನ್ 1 or 2 weeks ಅಲ್ಲಿ ನಿಮ್ಮ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಚೇಂಜ್ ಇರುತ್ತೆ. ಇವತ್ತು ಆಗ್ಲೇಬೇಕು ಅಂತ ಮಾಡ್ತೀರಾ, ಇದು ಹಾಕಿದ್ಮೇಲೆ ನೀವು ಹೆಂಗ್ ಕೆಲಸ ಮಾಡ್ತೀರ ಗೊತ್ತಾ? ಮಾಡ್ತೀನಿ, ಕೆಲಸ ಮಾಡ್ತೀನಿ, ಪ್ರತಿಫಲ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡ್ತೀರ. ನಾನು ಸೂಪರ್ ಆಗಿ ಕೆಲಸ ಮಾಡ್ತೀನಪ್ಪ, ಅದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನೇಚರಿಗೆ ಬಿಟ್ಟಿದ್ದು. ಯಾವಾಗ ನೀವು ಪ್ರತಿಫಲ ಅಪೇಕ್ಷೆ ಇಲ್ದಂಗೆ ಕೆಲಸ ಮಾಡ್ತಿರೋ, ನೀವು ರಿಸಲ್ಟನ್ನೇ ನೋಡೋದಿಲ್ವೋ, ರಿಸಲ್ಟನ್ನ ಎಕ್ಸ್ಪೆಕ್ಟೇ ಮಾಡೋದಿಲ್ವೋ, ನಿಮ್ಗೆ ಏನ್ ಬಂದ್ರೂ ನಿಮ್ಗೆ ನೀವು ಪಾಸಿಟಿವ್ನಲ್ಲೇ ಇರ್ತೀರ. ನಿಮ್ಮನ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ನಿಮ್ಮನ್ನ ಯಾರು ಬೈಬಿಳ್ಸಕ್ಕಾಗಲ್ಲ. ನೀವು ಯಾವತ್ತಿಗೂ ಡಿಪ್ರೆಷನ್ಗೆ ಹೋಗಲ್ಲ, ಆಂಗ್ಸೈಟಿಗೆ ಹೋಗಲ್ಲ. ಈ ಒಂದು ಪವರ್ ಝೀರೋಗೆ ಮಾತ್ರ ಇರೋದು. ನೀವು ಬೇಕಾದ್ರೆ 1 ತಿಂಗಳ ಹಿಮಾಲಯಕ್ಕೆ ಹೋಗಿ ಮೆಡಿಟೇಷನ್ ಮಾಡ್ಕೊಂಬನ್ನಿ. ಸುಮಾರು ಜನ ಹಿಮಾಲಯಕ್ಕೆ ಹೋಗ್ತಾರೆ ಮೆಡಿಟೇಷನ್ ಮಾಡೋದಕ್ಕೆ, ಅಲ್ಲೇ ಕ್ಯಾಂಪ್ ಹಾಕ್ತಾರೆ. ಯಾಕೆ? ಅಲ್ಲಿ ಕೋಲ್ಡ್ ಇರುತ್ತೆ. ನೀವು ಚಳಿಗಾಲದಾಗ ಕೋಲ್ಡ್ ಆದ್ರೆ ಹೆಂಗ ಒಳ್ಳೆ ನಿದ್ದೆ ಮಾಡ್ತೀವಿ, ಬಾಡಿ ಗೋಸ್ ಇನ್. ಅಲ್ಲಿ ಯಾವಾಗ್ಲೂ ಕೋಲ್ಡ್ ಇರುತ್ತಂತ ಅಲ್ಲಿಗೆ ಹೋಗ್ತಾರೆ ಜನ. ನಾನು ಹೇಳ್ತಾ ಇದ್ದೀನಿ, ಈ ಬ್ಲಾಕ್ ಇಂದ ಆ ಹಿಮಾಲಯನ ನಿಮ್ ಮೈಂಡ್ ನಿಮ್ ಮನಸ್ಸಲ್ಲೇ ಸೃಷ್ಟಿ ಮಾಡ್ಬೋದು. ಆ ಒಂದು ಕೋಲ್ಡ್ ಡಾರ್ಕ್ನೆಸ್ ನ ನೀವು ಇಲ್ಲೇ ತರ್ಬೋದು, ಝೀರೋ ಇಂದ. ಹಿಮಾಲಯನು ಬೇಡ, ಯಾವ ಗುಹೆನೂ ಬೇಡ. ಅದ್ರದ್ದು ನೀವು 1 ತಿಂಗಳು ಮೆಡಿಟೇಷನ್ ಮಾಡಿದ್ರೆ ಏನ್ ಎಫೆಕ್ಟ್ ಇರುತ್ತೋ ಅದನ್ನ ನಾನು ಝೀರೋನಲ್ಲಿ ಕೊಡ್ತಾ ಇದ್ದೀನಿ ಇವತ್ತು ನಿಮ್ಗೆ. ಇದನ್ನ ನೀವು ನಾನು ಹೇಳಿದ್ರೆ ನೀವು ನಂಬ್ರಿ ಅಂತಾನಿಲ್ಲ. ಯು ಟ್ರೈ ಇಟ್ ಫಾರ್ 3 days to 1 week. ನಾನು ಹೇಳಿರೋ ಝೀರೋನ 3 ದಿವಸದಿಂದ 1 ವಾರ ನೀವು ಅಪ್ಲೈ ಮಾಡಿ. ಡೆಫಿನೆಟ್ಲಿ ನೀವು ಜೀವನನ ನೋಡೋ ರೀತಿ ಚೇಂಜ್ ಆಗುತ್ತೆ, ನಿಮ್ಮ ಆಟಿಟ್ಯೂಡ್ ಚೇಂಜ್ ಆಗುತ್ತೆ, ನಿಮ್ಮ ಭಯ ಇರಲ್ಲ, ಆಂಗ್ಸೈಟಿ ಇರಲ್ಲ, ರೆಸ್ಟ್ಲೆಸ್ ಇರಲ್ಲ, ಸ್ಟ್ರೆಸ್ ಇರಲ್ಲ. ಏನೋ ಆಗ್ಬಿಡುತ್ತೆ ಅಂದ್ರಲ್ಲ ಸ್ಟ್ರೆಸ್ ಆಗೋದು, ಆದಂಗಾಗ್ಲಿ ಅಂದ್ರೆ ಸ್ಟ್ರೆಸ್ ಎಲ್ಲಿ ಹೆಂಗ್ ಬರುತ್ತೆ? ದಟ್ ಈಸ್ ದ ಪವರ್ ಆಫ್ ಝೀರೋ. ಮಾಡಿ, ಗ್ರೂಪಲ್ಲಿ ಶೇರ್ ಮಾಡಿ. ನಿಮ್ಗೆ ಬೆಟರ್ ಅನ್ಸಿದ್ರಿಗಿನಾಗಿ ನಿಮ್ ಸುತ್ತಮುತ್ತಲವ್ರನ್ನು ಸಜೆಸ್ಟ್ ಮಾಡಿ. ನನ್ನ ಪ್ರಕಾರ 100 ವರ್ಷದ ಕೆಳಗಡೆ ಈ ಝೀರೋ ಬೇಕಿದ್ದಿಲ್ಲ. ಯಾಕಂದ್ರೆ ಆಗಿನ ಲೈಫ್ ಸ್ಟೈಲ್ ಹಂಗಿತ್ತು. 7 ಗಂಟೆಗೆ ಮಕ್ಕೊಂಡವರು, ಬೆಳಿಗ್ಗೆ 5 ಗಂಟೆಗೆ ಎದ್ದಾಳವರು. ಎದ್ದ ತಕ್ಷಣ ಇವತ್ತು ನನಗೂ ಪ್ರೈಮರಿ ಸ್ಕೂಲ್, ಎಂಟೈರ್ ಪ್ರೈಮರಿ ಸ್ಕೂಲು, ನಾನು ವಿಭೂತಿ ಹಚ್ಕೊಂಡಂಗೆ ಮನೆಯಿಂದ ಸ್ಕೂಲಿಗೆ ಹೋಗ್ತಿದ್ದಿಲ್ಲ. ದಟ್ ಈಸ್ ಅವರ್ ಆಟಿಟ್ಯೂಡ್. ಆ ಒಂದು ಮೈಂಡಿನ ಝೀರೋ ಮಾಡೋದನ್ನ ಕಲಿಸ್ತಾ ಇದ್ರು. ಬಟ್ ಇವತ್ತು ನಾವು ಹೇಗಿದ್ದೀವಿ ಅಂತಂದ್ರೆ ಏನಾಗಿ, ಇವತ್ತು ದೇವಸ್ಥಾನಕ್ಕೆ ಹೋಗೋದು ರೇರ್ ಆಗ್ಬಿಟ್ಟಿದೆ. ಇವತ್ತು ನಾನು ಏಂತ ಕರ್ಕೊಂಡು ಹೋದ್ಲೆ ಅಂತ ಹೋದೆ. ಬಟ್ ಹಂಗಂತೇಳಿ ಐ ಆಮ್ ನಾಟ್, ಸ್ಪಿರಿಚುಯಾಲಿಟಿ ಇಲ್ಲ ಅಂತಲ್ಲ, ಆಧ್ಯಾತ್ಮ ಇಲ್ಲ ಅಂತಲ್ಲ, ಬ್ರಿಂಗಿಂಗ್ ದಟ್ ಆಧ್ಯಾತ್ಮ ಝೀರೋ ಇಂದ ತರ್ತದೀನಿ ನಾನು. ಯಾರೋ ಹೇಳ್ತಾ ಇದ್ರು ಮೊನ್ನೆ, ಜೀನ್ಸ್ ಪ್ಯಾಂಟ್ ಹಾಕೊಂಡಿರೋ ಯೋಗಿ ನೀವು ಅಂತ. ಆ ಆಟಿಟ್ಯೂಡ್ ಬಂದ್ಬಿಡುತ್ತೆ ನಿಮ್ಗೆ. ಝೀರೋ ಯೂಸ್ ಮಾಡಿದಾಗ ವಿತಿನ್ 1, 2, 3 months ಅಲ್ಲಿ ನೀವು ಯಾವ ಯೋಗಿಗೂ ಕಡಿಮೆ ಇರಲ್ಲ. ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬಂದ್ರು ಬರ್ಲಿ ಅಂತಾರೆ, ಹೋದ್ರು ಹೋಗ್ಲಿ ಅಂತಾರೆ. ಅಂಡ್ ಪ್ರತಿಯೊಂದು ಕೆಲ್ಸನು ವಿತೌಟ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ. ಅದನ್ನ ನೀವು ಯಾವ ಯೂನಿವರ್ಸಿಟಿ, ಯಾವ ಡಿಗ್ರಿನೂ ಹೇಳ್ಕೊಡಲ್ಲ. ಅದನ್ನ ಹೇಳ್ಕೊಡೋದು ಶೂನ್ಯನೇ. ಎಸ್ ಮೇಡಮ್, ಯು ವಾಂಟ್ ಟು ಶೇರ್ ಎನಿಥಿಂಗ್? ಯು ಆರ್ ರೈಸಿಂಗ್ ಯುವರ್ ಹ್ಯಾಂಡ್. ಅಮ್ಮ ಹೇಳಿ. ಹಲೋ. ಅಮ್ಮ ಹಲೋ ಸರ್. ಹೇಳಿ. ನಮಸ್ಕಾರ ಸರ್. ನನ್ಗೊಂದು ಡೌಟ್ ಇದೆ. ಹೇಳಿ. ಈಗ ಹೇಳಿದ್ರಲ್ಲ ಶೂನ್ಯ ಮಾಡ್ಬೋದು ಅಂತ, ಯಂಗ್ ಬ್ರೈನು ಬಿಟ್ರೆ ಮಿಡ್ಲ್ ಫಿಂಗರ್ ಫಸ್ಟ್ ಗೆರೆಗೆ ಯಾವ್ದಾದ್ರು ಒಂದಾ, ಇಲ್ಲ ಎಲ್ಲ ಕಡೆನೂ ಅಪ್ಲೈ ಮಾಡ್ಬೋದಾ? ಇಲ್ಲಾದ್ರೂ ಒಂದು. ನಿಮ್ಗೆ ಒಂದ್ ಮಾತ್ರ ಸಬ್ಕಾನ್ಶಿಯಸ್ ಮೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಝೀರೋ ಆಗ್ಬೋದು, ಕಾನ್ಶಿಯಸ್ ಮೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಝೀರೋ ಆಗ್ಬೋದು.
ಇಲ್ಲ ನಿಮ್ಮ ಓವರಾಲ್ ಮೈಂಡ್ ಅಂಡ್ ಸೋಲ್ 0 ಮಾಡ್ಬೇಕಂದ್ರೆ ಇಲ್ಲ ಆಗ್ಬೋದು. ಕೆಲವೊಂದ್ಸತಿ ಯುವರ್ ರೈಟ್ ಕ್ವಶನ್ ಕೇಳಿದ್ ಹೇಳ್ತೀನಿ, ಅಲ್ಲಿ ಟೆಲ್ ಯು. ಕೆಲವೊಂದ್ಸತಿ ಹೆಂಗಿರುತ್ತೆ ಅಂದ್ರೆ, ನಾವು ನೆಟ್ಟಿಗಿರ್ತೀವಿ, ನಮ್ಮನ್ನೇನೋ ನೀಟಾಗಿ ಬೆಳೆಸಿರ್ತಾರೆ, ಅಪ್ಪ ಅಮ್ಮನೋ ತಂದೆ ಅಜ್ಜಿ ತಾತನೋ ಸೋದ್ರ ಮಾವನೋ, ಹಿಂಗೆ ಇರ್ಬೇಕ್ಲಿ ಹಂಗೆ ಇರ್ಬೇಕು ನೀಟಾಗಿರ್ಬೇಕು. ಬಟ್ ಒಂದು ಕುತಂತ್ರ ದೇಹದಲ್ಲಿದ್ದಾನೆ, ಯಾರು ಗೊತ್ತಾ? ಹೂ ಇಸ್ ದಿಸ್? ಗೊತ್ತಾಗಿಲ್ಲ ಅಂದ್ರೆ ಒಂದ್ಸತಿ ಚಾರ್ಟ್ ನೋಡಿ. ಯಾವ್ದಿದು? ಎಡಗೈ ಹೆಬ್ಬೆರಳು. ಎಡಗೈ ಹೆಬ್ಬೆರಳು ಸೋಲ್, ಆತ್ಮ. ಇದು ಆತ್ಮ. ನೀವ್ ಹೇಳಿದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡ್ 0 ಹಾಕಿದ್ರೆ ಸಾಕಲ್ವಾ? ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಯಾಕೆ ಹಾಕೋದು ಅಂತ ಫಸ್ಟ್ ಟ್ರೈ ಮಾಡಿ. ಸಬ್ ಕಾನ್ಶಿಯಸ್ ಮೈಂಡ್ ಕಾನ್ಶಿಯಸ್ ಮೈಂಡಿಗೆ 0 ಹಾಕಿ, ಮತ್ತೆ ಈ ಶೂನ್ಯಕ್ಕೆ ಆಗ್ಬೋದು. ಇದು ಹಾಕಿನೂ ಶೂನ್ಯಕ್ಕೆ ಹೋಗಿಲ್ಲ ನೀವು ಅಂತಂದ್ರೆ, 0 ಆಗಿಲ್ಲ ಅಂತಂದ್ರೆ, ನಿಮ್ಮಿಂದ ಒಬ್ಬ ಕಡ್ಡಿ ಅಳ್ಳಾಡಿಸ್ತಿರ್ತಾನೆ. ಯಾರು ಅಂತಂದ್ರೆ ಸೋಲ್. ಈ ಸೋಲ್ದು ಒಂದು ಪಾಸಿಟಿವ್ನೆಸ್ ಏನ್ ಗೊತ್ತಾ? ಸೋಲ್ ಅಂದ್ರೆ ಏನಂತ ನಿಮ್ಗೆ ಒಂದು ವರ್ಡಲ್ಲಿ ಹೇಳ್ಬಿಡ್ತೀನಿ. ನಾ ಹೇಳ್ತಾರಲ್ಲ, ಹಿಂದಿನ ಜನ್ಮದ ಹೋಗಿದ್ದೆ, ನನಗೆ 4 ಜನ್ಮ ಇತ್ತು, ಓಕೆ, ಹಿಂದಿನ ಜನ್ಮದಲ್ಲಿ ಅಲ್ಲಿ ಹುಟ್ಟಿದ್ದೆ, ಇವಾಗ ಇಲ್ಲಿ ಈ ದೇಹ ತಗೊಂಡ್ ಬಂದಿದ್ದೀನಿ ನಾನು, ನನ್ನ ಸೋಲು ಈ ದೇಹನ ಆಯ್ಕೆ ಮಾಡ್ಕೊಂಡಿದೆ. ಇದೆಲ್ಲ ಕೇಳಿರ್ತೀರ ನೀವು ಆತ್ಮದ ಬಗ್ಗೆ. ಇನ್ನು ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಹೇಳೋದಾದ್ರೆ, ನನಗೆ ಆತ್ಮ ಅಂದ್ರೆ ಏನಿಲ್ಲ, ಅದು ವಸ್ತು ಅಲ್ಲ, ಇಟ್ಸ್ ಎ ವೈಬ್ರೇಷನ್. ಆತ್ಮ ಅನ್ನೋದು ಒಂದು ವೈಬ್ರೇಷನ್. ಇವಾಗ ನನ್ನ ಮಾತು ನಿಮಗೆ ಕೇಳಿಸ್ತಾ ಇದೆ, ನೀವೆಲ್ಲೋ 1000 ಕಿಲೋಮೀಟರ್ 100 ಕಿಲೋಮೀಟರ್ ದೂರ ಇದ್ದೀರಾ. ಯಾಕೆ ಕೇಳಿಸ್ತಾ ಇದೆ ಅಂದ್ರೆ, ಇಟ್ಸ್ ಮೈ ವಾಯ್ಸ್ ವೈಬ್ರೇಷನ್. ಇವಾಗ ಇನ್ನೊಬ್ರು ಮಾತಾಡೋರು ನೀವು ಹೇಳ್ತೀರಾ, ಇದು ಬಸವರಾಜ್ ಎಲ್ಲ ಮಾತಾಡಿರೋದು ಬೇರೆಯವರು ಅಂತ. ಆ ವಾಯ್ಸ್ ಚೇಂಜ್ ಹೆಂಗಾಯ್ತು? ಡಿಫ್ರೆಂಟ್ ವೈಬ್ರೇಷನ್. ಟೆಕ್ನಿಕಲಿ ಆಸ್ ಎ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಹೇಳೋದಾದ್ರೆ, ಇಟ್ಸ್ ಅ ಡಿಫ್ರೆಂಟ್ ಫ್ರೀಕ್ವೆನ್ಸಿ. ನಿಮ್ಮ ದೇಹ ವೈಬ್ರೇಷನ್ ಇರುತ್ತೆ, ಅದನ್ನ ನಾವು ಆತ್ಮ ಅಂತ ಕರಿತೀವಿ. ಅದು ನೀ ದೇಹ ಬಿಟ್ರು ಆ ವೈಬ್ರೇಷನ್ ಇರುತ್ತೆ. ಅದು ನಿಮಗೆ ಕಣ್ಣಿಗೆ ಕಾಣದೇ ಇರ್ಬೋದು. ಇನ್ನು ಕೆಲವರು ಸೈಂಟಿಸ್ಟ್ ಏನೋ ಇಮೇಜು ಅದು ಇದು ಮಾಡಿ ತೋರಿಸ್ತಾರೆ, ಇದು ಆತ್ಮ ಹೋಗಿದೆ ಅದು ಇದಂತ. ವಾಟ್ ಎವರ್ ಇಟ್ ಈಸ್, ಇಲ್ಲಿ ಅದು ಬೇಕಾಗಿಲ್ಲ. ನನಗೆ ಇಲ್ಲಿ ಯಾಕೆ 0 ಬರಿತೀನಿ ಅಂತ ಹೇಳ್ಬೇಕು ನಿಮಗೆ. ನಿಮ್ ಸೋಲ್ ಇರುತ್ತಲ್ವಾ, ಅದು ಒಂದೇ ಕೆಲಸ ಮಾಡುತ್ತೆ. ಒಂದೇ ಕೆಲಸ ಮಾಡೋದು ನಿಮ್ಮ ಆತ್ಮ. ಏನ್ ಮಾಡುತ್ತೆ ಅಂದ್ರೆ, ಸ್ಟೋರ್ ಮಾಡುತ್ತೆ ಮೆಮೊರೀಸನ್ನ. ಇವತ್ತು ನಾನು ಕ್ಲಾಸ್ ಮಾಡಿದೆ, ಸೊ ಕ್ಲಾಸಲ್ಲಿ ಒಂದು 502 ಜನ ಇದ್ದಾರೆ ಇಲ್ಲಿ. ನಾನು ಈ 502 ಜನಕ್ಕೆ ಕ್ಲಾಸ್ ಮಾಡಿದ್ದನ್ನ ನನ್ನ ಮೆಮೊರಿ ಬ್ರೈನ್ ಸ್ಟೋರ್ ಮಾಡುತ್ತೆ. ಬ್ರೈನಲ್ಲಿ ಮರೆತೋಗ್ಬಿಡ್ಬೋದು, ಬಟ್ ಆ ಬ್ರೈನ್ ಇಂದ ನೆಕ್ಸ್ಟ್ ಸೋಲಿಗೆ ಹೋಗುತ್ತೆ, ಸ್ಟೋರ್ ಆಗುತ್ತೆ. ಇದು ಸ್ಟೋರ್ ಆಗ್ತಾನೆ 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 ಹೋಗ್ತಿರುತ್ತೆ ಜನ್ಮಾಂತರಕ್ಕೂ. ಅದಕ್ಕೆ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂತಂದ್ರೆ, ಹಿಂದಿನ ದಿನದಲ್ಲಿ ಏನೋ ಮಾಡಿರ್ತೀನಿ, ಇಲ್ಲ ಏನೋ ಮಾಡಿರಲ್ಲ, ಆ ಮೆಮೊರಿ ನನ್ನ ಸೋಲಲ್ಲಿ ಇರುತ್ತೆ. ನೀನು ಈ ಜನ್ಮದಲ್ಲಿ ತುಂಬಾ ಸುಸಂಸ್ಕೃತನಾಗಿರ್ಬೋದು, ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ಬೋದು, ಬಟ್ ಹಿಂದಿಂದ ಏನಾದ್ರೂ ಸ್ವಲ್ಪ ಮಿಸ್ಟೇಕ್ಸ್ ಇದ್ರೆ ಆ ಮೆಮೊರಿ ಇವಾಗ ಬರುತ್ತೆ. ಕೆಲವರು ನೋಡ್ಬೋದು, 40-50 ವರ್ಷದ ತನಕ ಸಾಧು ಪ್ರಾಣಿತರ ಇರ್ತಾರೆ, 50 ವರ್ಷ ಆದ್ಮೇಲೆ ಕುಡಿಯೋದು ಕಲಿತಾರೆ. ಮೊದ್ಲಿಂದಿರಲ್ಲ, ಆಮೇಲೆ ಕಲಿತಾರೆ. ಇನ್ನೂ ಒಬ್ಬ ಇರ್ತಾನೆ, 10 ಜನರ ಜೊತೆ ಕುಡ್ಕೊಂಡು ತಿನ್ಕೊಂಡು ಇರೋರ ಜೊತೆ ಇವನು ಒಬ್ಬನೇ ಕೂತ್ಕೊಂಡು ಏನು ಮುಟ್ಟಿದಂಗೆ ಸುಂದರ ಶೇಂಗಾ ಬೀಜ ತಿಂತಿರ್ತಾನೆ. ಎಷ್ಟು ಹೇಳಿದ್ರು ಕುಡಿಯಲ್ಲ ಅವನು, ಎಷ್ಟು ಹೇಳಿದ್ರು ಸೇದಲ್ಲ. ಯಾಕೆ? ಇನ್ನು ಕೆಲವರು ನೀವೇನು ಹೇಳೋದೇ ಬೇಡ, ಅವ್ರು ನೋಡಿದ್ರೆ ಸಾಕು, ಅವ್ರು ಮಾಡ್ಯಾರ ನಾನು ಮಾಡ್ತೀನಿ ಅಂತ. ಯಾಕೆ ಅಂತಂದ್ರೆ, ಇಟ್ಸ್ ಅ ಮೆಮೊರಿ. ಒಂದು ಬೆಕ್ಕನ್ನ ಜೀವನ ಪೂರ್ತಿ ಇಲಿ ತೋರಿಸ್ಬೇಡಿ ಅದಕ್ಕೆ.
ಬರೇ ಹಾಲು ಕುಡಿಸಿ ಬೆಳೆಸಿ. ಬಟ್ ಮುದೇದಾದ್ಮೇಲೆ ನೀವು ಇಲಿ ನೋಡಿದ್ಮೇಲೆ ಓಡಾಗ್ತತಿಲ್ಲ ಹಿಡಿಯಕ್ಕೆ. ಅದಕ್ಕೆ ಯಾರು ಕಲ್ಸೋದೇ ಬೇಡ. ಯಾರಾದ್ರೂ ಬೆಕ್ಕಿಗೆ ಹೇಳ್ಕೊಡ್ತಾರ? ಬೇಕಾದ್ರೆ ನೀವು ಒಂದೇ ಬೋನಲ್ಲಿ ಬೆಳೆಸಿ, ಇಲ್ಲಿನೇ ತೋರಿಸ್ಬೇಡಿ. ಹಂಗಂತೇಳಿ ಅದು ಇಲ್ಲಿ ಹಿಡಿಯೋದು ಬಿಡ್ತತ? ಬಿಡಲ್ಲ. ಎಲ್ಲಿಂದ ಬಂತು ಇಲ್ಲಿನ ಹಿಡಿಬೇಕಂತ? ಅದ್ರ ಕರ್ಮ, ಅದು ಸೋಲಲ್ಲಿ ಇರುತ್ತೆ. ಅದೇ ತರ ಕೆಲವೊಂದ್ಸತಿ ನಾನು ಇವತ್ತು ಸುಸಂಸ್ಕೃತನಾಗಿರ್ಬೋದು, ಒಳ್ಳೆ ಕೆಲಸ ಮಾಡ್ತಿರ್ಬೋದು, ಪಾಸಿಟಿವ್ ಆಟಿಟ್ಯೂಡ್ ಇರ್ಬೋದು, ಯಾವುದೇ ತರ ಕಾಯಿಲೆ ಇಲ್ಲದೆ ಇರ್ಬೋದು, ಮಾನಸಿಕನಾಗಿ ತುಂಬಾ ಸದೃಢನಾಗಿರ್ಬೋದು. ಬಟ್ ಇದೆಲ್ಲ ನೀನ್ ಬಿಲ್ಡ್ ಮಾಡ್ತೀಯಲ್ಲ, ಇದೆಲ್ಲಿ ಬಿಲ್ಡ್ ಆಗುತ್ತೆ ಗೊತ್ತಾ? ಮೈಂಡ್, ಬಾಡಿ, ಎಮೋಷನ್ಸ್, ಸೂಪರ್. ಬಟ್ ಇದೆಲ್ಲದ್ರ ಹಿಂದೆ ಒಂದಿರುತ್ತಲ್ಲ ಸೋಲು, ಅದನ್ನ ಒಂದೊಂದ್ಸತಿ ಅಳ್ಳಾಡಿಸ್ಬಿಡ್ತದೆ ನಮ್ಮನ್ನ. ಅದನ್ನ ಜನ ಆಡು ಭಾಷೆನಲ್ಲಿ ಹೇಳ್ತಾರೆ, ನಿನ್ ಕರ್ಮ ನೀನ್ ಅನುಭವಿಸಲೇ ಅಂತ. ಅಂತಂದ್ರೆ ಏನಿಲ್ಲ, ಸೋಲಲ್ಲಿರೋ ಮೆಮೊರಿ. ಅಂತ ಟೈಮಲ್ಲಿ ಇವನ್ ಗೊತ್ತಾ, ಕರ್ಮ ಕಳಿಯಕ್ಕಂತ ಎಷ್ಟು ಪೂಜೆಗಳಿದಾವೆ. ಕೆಲವೊಂದು ಪೂಜೆಗಳು ನಾನ್ ಮಾಡಿಸ್ಕೊಂಡಿಲ್ಲ, ಬೇರೆಯವ್ರು ಮಾಡಿಸ್ಕೊಂಡೋದ್ ನೋಡಿದ್ದೀನಿ. ವಿಚಿತ್ರವಾದ ಪೂಜೆಗಳಿದಾವೆ. ವಾಮಾಚಾರದಲ್ಲಿ ಅಲ್ಲಿ ಇಲ್ಲಿ ಸುಮಾರು ಪೂಜೆಗಳು ಕರ್ಮ ಕಳಿಯಕ್ಕೆ. ಸುಮಾರು ಜನ ಸುಮಾರು ಲಕ್ಷ ಖರ್ಚು ಮಾಡ್ತಾರೆ ಆ ಕರ್ಮ ಕಳೆದು ಬಿಡ್ಲಿ ನಮ್ಗೆ ಅಂತ. ಸುಮಾರು ಜನ ಲಕ್ಷ ದಾನ ಮಾಡ್ತಾರೆ, ದಾನ ಮಾಡಿದ್ರೆ ಕರ್ಮ ಹೋಗುತ್ತೆ ಅಂತ. ಅದೇನು ಮಾಡದೆ 100% ಆಗಿ ವರ್ಕ್ ಆಗೋ ಟೆಕ್ನಿಕ್ ಅಂದ್ರೆ ಬ್ಲ್ಯಾಕ್. ಈ ಆತ್ಮದ ಕಲರು ವೈಟ್. ಮೋಹಿನಿ ಯಾವ ಕಲರ್ ಅಲ್ಲಿ ಇರ್ತಾಳೆ ನೋಡಿದ್ದೀರಾ? ರಾಜ್ಕುಮಾರ್ ಮೂವಿನಲ್ಲಿ, ಅನಂತ್ ನಾಗ್ ಮೂವಿದೊಂದಿದೆ ಅಲ್ಲ, ಮೋಹಿನಿಯಾ ಅಂತ, ಇಟ್ಸ್ ಅ ವೈಟ್. ಅಂದ್ರೆ ಆತ್ಮ ವೈಟ್. ಆತ್ಮದ ಪವರ್ನ ನಲ್ಲಿಫೈ ಮಾಡಬೇಕು, ಆತ್ಮದ ಪವರ್ನ ಕಳಿಬೇಕು. ಆತ್ಮದಿಂದಾನೇ ಕರ್ಮ ಬರೋದು. ಹೇಗೆ ಕಳಿಯೋದು ಅಂದ್ರೆ, ಲೆಫ್ಟ್ ಹ್ಯಾಂಡ್ ಥಂಬ್ ಫಿಂಗರ್ಗೆ ನಾನು 0 ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದ್ರೆ, ಇವತ್ತು ನಾವು ಅನುಭವಿಸೋ ಕೆಲವೊಂದು ಕಾಯಿಲೆಗಳು, ಇವತ್ತು ನಾವು ಅನುಭವಿಸೋ ಮಾನಸಿಕ ಚಡಪಟಿಕೆಗಳು, ಅದು ಇವತ್ತಿಂದಾಗಿರಲ್ಲ, ಹಿಂದಿಂದೇನೋ ಮೆಮೊರಿ ಇರುತ್ತೆ ಬಾಡಿಗೆ. ಇದೊಂದೇ ಮೆಥಡ್ ನಾನು ಅಂತ ಹೇಳ್ತಾ ಇಲ್ಲ. ಕೆಲವರು ಪೂಜೆ ಮಾಡ್ತಾರ, ಕೆಲವರು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಕೆಲವರು ತಾಯ್ತ ಕಟ್ಕೋತಾರೆ. ಇಟ್ಸ್ ದಟ್ ಆ ಮೆಥಡ್ ವರ್ಕ್ ಆಗಲ್ಲ, ಅದು ವರ್ಕ್ ಆಗುತ್ತೆ. ಬಟ್ ನನಗೆ ಅಷ್ಟು ಮಾಡೋ ತಾಳ್ಮೆ ಇಲ್ಲ, ಅಷ್ಟು ದುಡ್ಡು ಖರ್ಚು ಮಾಡೋಷ್ಟು ಇಲ್ಲ ನನಗೆ. ಏನೂ ಮಾಡದೆ ಮನೇಲೆ ಕುಂತ್ಕೊಂಡು ನನ್ನ ಕರ್ಮ ಕಳ್ಕೊಂಡು, ನನ್ನ ಕಾಯಿಲೆ ಕಳ್ಕೊಂಡು, ನನ್ನ ಮಾನಸಿಕ ನೆಮ್ಮದಿ ಅನುಭವಿಸ್ಬೇಕು. ನಾನು ಅನುಭವಿಸ್ಬೇಕು ಅಂದ್ರೆ ಯು ಕ್ಯಾನ್ ಯೂಸ್ 0 ಆನ್ ಲೆಫ್ಟ್ ಹ್ಯಾಂಡ್ ಥಂಬ್. ಎಲ್ಲದನ್ನು ನೀವು ವ್ಯಾಲಿಡೇಟ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಇದನ್ನ ಯೂಸ್ ಮಾಡ್ಬೋದು. ನಾನು ಯಾವುದನ್ನು ರ್ಯಾಂಡಮ್ ಆಗಿ ಹೇಳ್ತಾ ಇಲ್ಲ, ಲಾಜಿಕ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲಿ 0 ಬರೆದ್ರೆ ಏನಾಗುತ್ತೆ ಅಂತ ನೀವು ಅದೇ ಎಕ್ಸ್ಪೀರಿಯನ್ಸ್ ನೀವು ಅನುಭವಿಸ್ತೀರಾ. ನೀವು ಯಾವ ಜಾಯಿಂಟಿಗೆ 0 ಹಾಕ್ತಿರೋ ಅದೇ ಎಫೆಕ್ಟ್ ಇರುತ್ತೆ, ಬೇರೆ ಎಫೆಕ್ಟ್ ಇರಲ್ಲ. ಗಾಟ್ ಇಟ್? ಸೊ ಲೈಕ್ ದಟ್ ಸುಮಾರು ಜನಕ್ಕೆ ಇವತ್ತು ಕ್ವಾಲಿಟಿ ಆಫ್ ದಿ ಎಗ್ ಅಂಡ್ ಸ್ಪರ್ಮ್ ಇಸ್ ವೆರಿ ಲೋ. ತುಂಬಾ ಜನ ರಿಪೋರ್ಟ್ ತಗೊಂಡು ಬರ್ತಾರೆ ಕ್ಲಿನಿಕ್ಕಿಗೆ. ಎಗ್ ಸೈಜು, ಸ್ಪರ್ಮ್ ಮೊರ್ಟಾಲಿಟಿ ಇಸ್ ವೆರಿ ಲೋ. ಕ್ವಾಲಿಟಿ ಸ್ಪರ್ಮ್ ತುಂಬಾ ಕಡಿಮೆ ಇದೆ. ಹಿಂದಿಂದೊಂದು ಕಾಲ ಇತ್ತು, ಹಿಂದೊಂದಿತ್ತು ಕಾಲ, ಮದುವೆ ಆದ್ರೆ ಮಕ್ಕಳಾಗ್ತವೆ ಅಂತ. ದಟ್ ಇಸ್ ದ ವರ್ಡ್. ಮದುವೆ ಆಯ್ತಪ್ಪ ಮಕ್ಕಳಾಗ್ತಾರೆ. ಇವತ್ತು ನೀವು ಮದುವೆ ಆಗತ್ತಡ ಹನಿಮೂನಿಗೆಲ್ಲ ಹೋಗ್ಬೇಕಾಗಿರೋದು. ತುಂಬಾ ಜನ ಹನಿಮೂನಿಗೆ ಹೋಗಲ್ಲ, ಮದುವೆ ಆಗತ್ತಡ ರಿಪೋರ್ಟ್ಸ್ ಎಲ್ಲ ಮಾಡಿಸ್ಕೊಂಡು ನಮ್ಮ ಹತ್ರ ಬರ್ತಾರೆ, ಇಲ್ಲ ಗೈನಕಾಲಜಿಸ್ಟ್ ಹತ್ರ ಹೋಗ್ತಾರೆ. ಯಾಕೆ ಈ ಪರಿಸ್ಥಿತಿ ಆಯ್ತು ಅಂತಂದ್ರೆ, ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಫೈನೆಸ್ಟ್ ಎನರ್ಜಿ ಯಾವುದು ಅಂದ್ರೆ ಅದು
ಅಂಡಾಣು ಮತ್ತು ವೀರ್ಯ. ಲೇಡೀಸ್ ಅಲ್ಲಿ ಅಂಡಾಣು, ಜೆಂಟ್ಸ್ ಅಲ್ಲಿ ವೀರ್ಯ. ದಟ್ ಈಸ್ ದ ಫೈನೆಸ್ಟ್ ಎನರ್ಜಿ. ಆ ಫೈನೆಸ್ಟ್ ಎನರ್ಜಿ ಇದೆ ಅಲ್ವಾ, ದಟ್ ಕ್ರಿಯೇಟ್ಸ್ ಫ್ರಮ್ ಝೀರೋ. ನಿಮಗೊಂದು ಅರ್ಥ ಆಗೋ ಥರ ಎಕ್ಸಾಂಪಲ್ ಕೊಡಬೇಕು. ನೀವು ಯಾವ್ದಾದ್ರು ಒಂದು ಕಾಳನ್ನ ಮೊಳಕೆ ಬರಿಸ್ಬೇಕು ಅಂದ್ರೆ ಅದನ್ನ ಬಟ್ಟೆ ಕಟ್ಟಿ ಇಡ್ತೀರ, ಕತ್ಲು ಮಾಡ್ಬೇಕು. ಮೊಳಕೆ ಬರಬೇಕು ಯಾವುದೇ ಕಾಳು ಅಂದ್ರೆ ಅಲ್ಲೇನಿರ್ಬೇಕು, ಡಾರ್ಕ್ನೆಸ್, ಝೀರೋ ಇರ್ಬೇಕು. ಅದೇ ಗುಣ ನಿಮ್ಮ ಅಂಡಾಣು ಮತ್ತೆ ವೀರ್ಯಗೆ. ಮೊಳಕೆ ಬರೆಸ್ಬೇಕಲ್ಲ, ಹೊಸ ಜೀವನ ಸೃಷ್ಟಿ ಮಾಡ್ಬೇಕಲ್ವಾ. ಒಂದು ಬೀಜ ಮೊಳಕೆ ಹೊಡೆದು ಹೊಸ ಗಿಡನ ಸೃಷ್ಟಿ ಮಾಡುತ್ತೆ. ಯಾವಾಗ ಆ ಬೀಜ ಭೂಮಿ ಒಳಗ್ಬಿಟ್ಟು ಅದ್ರ ಮೇಲೆ ಏನಾದ್ರು ಮುಚ್ಕೋಬೇಕು ಅಲ್ವಾ. ಮೊನ್ನೆ ನಮ್ಮ ಹೊಲದಲ್ಲಿ ರಾಗಿ ಬಿತ್ತಿದೀವಿ. ಹೆಂಗ್ ಮಾಡಿದ್ವಿ, ರಾಗಿ ಬಿತ್ತಿ ಅದ್ರ ಮೇಲೆ ಎಡೆ ಹೊಡೆದಿವಿ, ಮಣ್ಣೆಲ್ಲ ಮುಚ್ಕೊಂತು. ನೆಕ್ಸ್ಟ್ ದಿನ ಮಳೆ ಬಂತು, ಚೆನ್ನಾಗಿ ಪೈರು ಬಂದಿದೆ. ಸೊ ನಾವು ಅವಾಗ ಏನ್ ಮಾಡೋರಂದ್ರೆ, ನೀರನ್ನೆಲ್ಲ ಇದು ಭತ್ತ ನಾಟಿ ಮಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ತೋರಿಸಿಟ್ಬಿಟ್ಟು ಒಂದು 3-4 ಗೊಣಚೀಲ ಮುಚ್ಚಿ, ಯಾವಾಗ ಗೊಣಚೀಲ ಮುಚ್ಚಿಟ್ಟುದೋ ನೆಕ್ಸ್ಟ್ ಡೇ ಮಾರ್ನಿಂಗಿಗೆಲ್ಲ ಆ ಗೊಣಚೀಲದಿಂದ ಬರೋದು ಮೊಳಕೆ. ಸೊ ಮೊಳಕೆ ಬರಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಶೂನ್ಯ. ಅದೇ ತರ ನಮ್ಮ ದೇಹದಲ್ಲಿ ಕ್ವಾಲಿಟಿ ಆಫ್ ದಿ ಎಗ್ ಅಂಡ್ ಸ್ಪರ್ಮ್ ಇಂಪ್ರೂವ್ ಆಗ್ಬೇಕಂದ್ರೆ ವಿ ನೀಡ್ ಝೀರೋ. ತುಂಬಾ ಜನ ಇದೊಂದೇ ಸಫಿಷಿಯಂಟ್ ಆಗಲ್ಲ. ಅಟ್ ದ ಸೇಮ್ ಟೈಮ್ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ಮತ್ತೆ ಆಹಾರ ದೇಶಿ ತಳಿ ತಗೋಬೇಕು. ಎಡಗೈ ಮಧ್ಯದ ಬೆರಳು, ಎಡಗೈ ಮಧ್ಯದ ಬೆರಳು ಪಿತ್ತ ಜಾಯಿಂಟ್ ಅಂದ್ರೆ ಮಧ್ಯದ ಜಾಯಿಂಟ್. ಈ ಜಾಯಿಂಟಿಗೆ ನೀವು ಝೀರೋ ಆಗಿದಾಗ ಇದೇನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ಮೌತ್, ಪಿಟ್ಯುಟರಿ, ರಿಪ್ರೊಡಕ್ಟಿವ್ ಟಿಶ್ಯೂಸ್, ಓವಮ್ ಅಂಡ್ ಸ್ಪರ್ಮ್. ಸೊ ಈ ಜಾಯಿಂಟ್ ಝೀರೋ ಮಾಡಿ. ಯಾರು ಇನ್ಫರ್ಟಿಲಿಟಿಯಿಂದ ಸಫರ್ ಆಗ್ತಿರ್ತಾರೋ, ಸ್ಪರ್ಮ್ ಕ್ವಾಲಿಟಿ ತುಂಬಾ ಲೋ ಇರುತ್ತೋ, ಅವರೆಲ್ಲರೂ ಇದನ್ನ ಮಾಡಿ. ಇಲ್ಲ ಸರ್ ನಾನು ನಾರ್ಮಲ್ ಇದ್ದೀನಿ ಅಂದ್ರೂ ಮಗು ಮಾಡ್ಕೊಳೋದಕ್ಕಿಂತ ಮುಂಚೆ ಇದನ್ನ ಮಾಡಿ. ಯಾಕೆ ಅಂತಂದ್ರೆ ತುಂಬಾ ಜನ 20 ಮಿಲಿಯನ್ 30 ಮಿಲಿಯನ್ ಇರುತ್ತೆ, ಮೊರ್ಟಾಲಿಟಿ ಕಮ್ಮಿ ಇರುತ್ತೆ, ಆದ್ರೂ ಮಗು ಮಾಡ್ಕೊಳಕ್ ಹೋಗ್ತಾರೆ. ಮಗು ಆಗಲ್ಲ ಅಂತಲ್ಲ, ಆಗ್ಬೋದೇನೋ, ಬಟ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಬರುತ್ತೆ. ನಿಮ್ಮ ಸ್ಪರ್ಮ್ ಕ್ವಾಲಿಟಿ, ಎಗ್ ಕ್ವಾಲಿಟಿ ಕಡಿಮೆ ಇದ್ರೆ ಪ್ರೆಗ್ನೆನ್ಸಿ ಸ್ಮೂತ್ ಆಗಿರಲ್ಲ. ಒಂದು. ಎರಡನೇದು, ಪೋಸ್ಟ್ ಡೆಲಿವರಿ ಪ್ರಾಬ್ಲಮ್ಸ್ ಬರುತ್ತೆ. ತುಂಬಾ ಮಕ್ಕಳು ಇವತ್ತು 7 ತಿಂಗಳು 8 ತಿಂಗಳಲ್ಲಿ ಹುಡ್ತಾ ಇದ್ದಾವೆ, ಅರ್ಲಿ ಡೆಲಿವರಿ. ಇದೆಲ್ಲ ಯಾಕಾಗತ್ತೆ ಅಂತಂದ್ರೆ ಬೀಜ ಸುಮಾರಿದ್ರೇನೆ ಬೆಳೆ ಸುಮಾರಿರುತ್ತೆ. ಸೊ ಇವತ್ತು ನಾವೆಲ್ಲ ರೆಸ್ಪಾನ್ಸಿಬಲ್. ಯಾಕೆ ಅಂದ್ರೆ ನೆಕ್ಸ್ಟ್ ಬೆಟರ್ ಜನರೇಷನ್ ಕ್ರಿಯೇಟ್ ಮಾಡಬೇಕು. ನಾವಪ್ಪರು ಭತ್ತದ ಬೀಜ ಮಾಡ್ಬೇಕಾದ್ರೆ ಹೇಗ್ ಮಾಡೋರು ಗೊತ್ತಾ, ಒಂದು ಮಡಿನ ಹಾಕೊಂಡ್ಬಿಟ್ಟು ಅದರಲ್ಲಿ ಕಲಬೆರಕೆ ಮತ್ತೆ ಯಾವ್ದು ಸರಿಯಾಗಿ ತಾಲು ಅದು ಇದು ಇರೋದೆಲ್ಲ ತೆಗೆದುಬಿಟ್ಟು ಒಳ್ಳೆ ಬೀಜನ ಮಾಡೋರು. ಬೀಜಕ್ಕೆ ನಾವು ಒಂದು 6 ತಿಂಗಳು ಬೆಳೆಯೋ ಬೆಳೆಗೆ ಅಷ್ಟು ಕಾಳಜಿ ಮಾಡ್ತೀವಿ. ಯಾವ ತರ ಬೀಜ ಇಡ್ಬೇಕು, ಇರಬಾರ್ದು, ದಪ್ಪ ಇರಬೇಕು, ಸಂತುಷ್ಟವಾಗಿರ್ಬೇಕು, ಗೊಬ್ಬರ ಹಾಕಿರ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಬೀಜ ಚೆನ್ನಾಗಿರ್ಬೇಕಂದ್ರೆ ಇವಾಗ ಮಾಡ್ಬೇಕು. ಅದೇ ತರ ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಬೇಕಂದ್ರೆ ನಾವೆಷ್ಟು ಕೇರ್ ತಗೋಬೇಕು. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಮಗು ಹುಟ್ಟಿದ ತಕ್ಷಣ ನಮ್ ಕೆಲಸ ಮುಗಿಯಲ್ಲ. ಆ ಮಗು ದಷ್ಟಪುಷ್ಟವಾಗಿ ಬೆಳೆದು ತಿಂದು ಉಂಡು ಯಾವ ಡಾಕ್ಟರ್ ನೋಡ್ದಂಗೆ ಆರೋಗ್ಯವಾಗಿರ್ಬೇಕು. ಇವತ್ತು ನಾವು ಸರಿಯಾದ ರೀತಿಯಲ್ಲಿ ಅಂಡಾಣು ಮತ್ತು ವೀರ್ಯದ ಕ್ವಾಲಿಟಿ ಮೇಂಟೈನ್ ಮಾಡ್ದೇನೆ ಇವತ್ತು ಮಗು ಹುಟ್ಟಿದಾಗ ಅದ್ರದ್ದು ಇಮ್ಯುನಿಟಿ ತುಂಬಾ ಲೋ ಇರುತ್ತೆ. ಅದು ಬೆಳೆಯದೇ ಆಸ್ಪತ್ರೆಯಲ್ಲಿ ಅನ್ನೋ ತರ. ಅದು ನಾವು ಒಂದು ಮಗುನ ಬೈತೀವಿ, ಬೇರೆ ಯಾವಾಗ್ಲೂ ಇದೆ ನಿಂದು ಅಂತ. ನಾನು ಅವ್ರ ಅಪ್ಪ ಅಮ್ಮನ್ ಬೈತೀನಿ.
ಮಗು ಮಾಡ್ಕೊಳೋದಕ್ಕಿಂತ ಒಂದು 6 ತಿಂಗಳು ಮುಂಚೆ ಒಳ್ಳೆ ಫುಡ್ ತಗೊಂಡು ಒಳ್ಳೆ ಎಕ್ಸಸೈಸ್ ಮಾಡಿಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಒಂದು ಸ್ವಲ್ಪ 0 ಹಾಕ್ಕೊಂಡಿದ್ರೆ ಮಗು ಆ ಬೀದಿನಲ್ಲೇ ಬೆಳೆಯೋದು, ಏನು ತಿಂದ್ರೆ ಅದು ಸಿಕ್ಕೊಂಡು. ಸೊ ದಟ್ಸ್ ವಾಟ್, ಯಾವಾಗ ನೀವು 0 ಮಾಡ್ತಿರೋ, ಎಸ್ಪೆಷಲಿ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಮಿಡಲ್ ಜಾಯಿಂಟಿಗೆ, ದಟ್ ಟೇಕ್ಸ್ ಟು ದಿ ಕತ್ಲಿಗೆ ಹೋಗುತ್ತೆ. ಯಾವಾಗ ಶೂನ್ಯಕ್ಕೆ ಹೋಗುತ್ತೋ ಆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಇದನ್ನ ಮಾಡಿ, ಡೆಫಿನೆಟ್ ಆಗಿ ನಿಮಗೆ ಪಾಸಿಟಿವ್ ಗುಡ್ ರಿಸಲ್ಟ್ಸ್ ಇರುತ್ತೆ. ಸೊ ಮೈಂಡ್ 0 ಮಾಡಿ. ತುಂಬಾ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳಿದ್ರೆ ಅವ್ರಿಗೆ ಅವಾಗ 0 ಆಗ್ತಾ ಇರಿ. ಯಾಕಂದ್ರೆ ಯಾವುದೇ ಶಾಶ್ವತ ಅಲ್ವಲ್ಲ. ಇವತ್ತು ನೀವಿರೋ ಮನೆ, ಇರೋ ಜಾಗ, ಹೊಲ, ಜಮೀನು 100 ವರ್ಷದಿಂದ ಯಾರ್ದಿತ್ತಂತ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟ್ 100 ವರ್ಷ ಯಾರಿರ್ತಾರೆ ಅಂತನೂ ಗೊತ್ತಿಲ್ಲ. ಬಟ್ ಇರೋ ಈ ಒಂದು ಪೀರಿಯಡ್ ಅಲ್ಲಿ ಫೀಲ್ಡ್ ಅಂತಂದ್ರೆ ನೀವು ಸಂಪೂರ್ಣವಾಗಿ ಬದುಕಬೇಕು. ಆ ಬದುಕಬೇಕು ಅಂತಂದ್ರೆ ನಿಮ್ ಜೀವನ ಭಯರಹಿತವಾಗಿರ್ಬೇಕು. ಇವತ್ತು ವರ್ಡ್ ಈಸ್ ವೆರಿ ಕಾಮನ್. ಯಾರನ್ನ ಕೇಳು, ಆಂಗ್ಸೈಟಿ, ಫಿಯರ್, ಸ್ಟ್ರೆಸ್, ಟೆನ್ಷನ್, ಡಿಪ್ರೆಷನ್. ಯಾಕೆ? ನಿನಗೆ ನಾನ್ ಮಾಡಿದ್ದು ಅಂತ ಇರೋದ್ರಿಂದ ನಾನು ಕಳ್ಕೊತೀನಿ ಅಂತ ಇದೆ ಭಯ. ಅದಕ್ಕೆ ಅದನ್ನ 0 ಮಾಡ್ಬಿಡಿ. ನಾನ್ ಮಾಡಿದ್ದ ಅನ್ನೋದನ್ನ 0 ಮಾಡ್ಬಿಡಿ. ಅವಾಗ ನೀವು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಗಾಟ್ ಇಟ್? ಕ್ಯಾನ್ ಯು ಯೂಸ್ ಮಾಡ್ತೀರಾ 0ನ? ತುಂಬಾ ಜನ ಬೋನ್ ಕ್ಯಾನ್ಸರ್ ಅಂತಾರೆ. ಬೋನ್ ಮ್ಯಾರೋ ಕ್ಯಾನ್ಸರ್ ಇದ್ರಿಗೇನಾಗಿ ನೀವು ಎಡಗೈ ಉಂಗುರ ಬೆರಳು ಮಧ್ಯದ ಜಾಯಿಂಟ್ ಬೋನ್ ರೆಪ್ರೆಸೆಂಟ್ ಮಾಡುತ್ತೆ, ಅದಕ್ಕೆ ಮಾಡ್ಬೋದು. ದಟ್ ಈಸ್ ಬೋನ್ ಕ್ಯಾನ್ಸರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ. ಬೋರ್ಡ್ ಮೇಲೆ ಯಾಕೆ ಬರೀತೀರಪ್ಪ? ಸೊ ಲೈಕ್ ದಟ್, ನಿಮಗೆ ಬಾಡಿನಲ್ಲಿ ಯಾವುದೇ ಒಂದು ಟಿಶ್ಯೂ ಆರ್ ಆರ್ಗನ್ ಅಲ್ಲಿ ಇನ್ಫೆಕ್ಷನ್ ಆಗಿದೆ ಅಂತಂದ್ರೆ ನೀವು ಅಲ್ಲಿ 0 ಯೂಸ್ ಮಾಡ್ಬೋದು. ಯಾಕೆ ಇಷ್ಟೊಂದು ಆಗ್ತಾ ಇದೆ? ತುಂಬಾ ಲೇಡೀಸಿಗೆ ಯುರಿನರಿ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ವೆಜಿನಲ್ ಇಚ್ಚಿಂಗ್ ಆಗಿರ್ಬೋದು, ಇವನ್ ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗಿರ್ಬೋದು. ಅವರು ಬಲಗೈ ಮಧ್ಯದ ಬೆರಳು ಮಧ್ಯದ ಜಾಯಿಂಟಿಗೆ 0 ಆಗ್ಬೋದು. ಸುಮಿತ್ರಾ ಸೋಮನ್, ಬೋರ್ಡ್ ಮೇಲೆ ಬರಿಬೇಡಿ. ಡೋಂಟ್ ರೈಟ್ ಇಟ್ ಆನ್ ದ ಬೋರ್ಡ್. ಸೊ ನೀವು 0 ಎನಿ ಕ್ರಾನಿಕ್ ಕಂಡೀಷನ್ಸ್ ಯೂಸ್ ಮಾಡ್ಬೋದು, ಈವನ್ ಅಕ್ಯೂಟ್ ಕಂಡೀಷನ್ಸ್ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಲಂಬರ್ ಸ್ಪಾಂಡಿಲಿಸಿಸ್ಗೆ ಇದ್ರೆ ಅಲ್ಲಿ 0 ಆಗ್ಬೋದು. ಇದು ಲಂಬರ್ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಾದ್ರೆ ಆಗ್ಬೋದು, ಇಲ್ಲಾದ್ರೆ ಆಗ್ಬೋದು. ಸರ್ವೈಕಲ್ ಸ್ಪಾಂಡಿಲಿಸಿಸ್ ಇದ್ರೆ ಇಲ್ಲೇ ಆಗ್ಬೋದು, ಇಲ್ಲ ಇಲ್ಲೇ ಆಗ್ಬೋದು. ದಟ್ 0 ಮೇಕ್ಸ್ ನಲಿಫೈ. ನಿಮ್ಮ ಮೈಂಡು ಬಾಡಿ ಎರಡನ್ನೂ 0 ಮಾಡುತ್ತೆ. ಗಾಟ್ ಇಟ್? ಮಾಡ್ತೀರಾ? ಫಿಸಿಕಲ್ ಆಗಿ ಯೂಸ್ ಮಾಡಿ, ಎಮೋಷನಲ್ ಆಗಿ ಯೂಸ್ ಮಾಡಿ, ಆಧ್ಯಾತ್ಮಿಕವಾಗಿನೂ 0 ಯೂಸ್ ಮಾಡಿ. ಎಲ್ಲ ಆಂಗಲ್ ಅಲ್ಲಿ ಯೂಸ್ ಮಾಡ್ಬೋದು. ಎನಿ ಕ್ವಶನ್ಸ್ ರಿಲೇಟೆಡ್ ಟು 0 ಇಸ್ ವೆಲ್ಕಮ್.
ಸತೀಶ್ ಕಲಬುರ್ಗಿ. ನಮಸ್ತೆ ಸರ್. ನಮಸ್ಕಾರ. ಸರ್ ಮೊನ್ನೆ ನೀವು ಬ್ಲಾಕ್ ಕಲರ್ ಹೇಳಿದ್ರಲ್ಲ, ನನಗೆ ಸಯಾಟಿಕಾ ಇದೆ, ಅದಕ್ಕಾಗಿ ನಾನು ಲಂಬರ್ ಪಾಯಿಂಟ್ ಅಲ್ಲಿ ಬ್ಲಾಕ್ ಹಾಕಿದ್ದೆ. ಅದರಿಂದ ಎಷ್ಟು ರಿಲೀಫ್ ಆಗಿದೆ ಸರ್? ಹೌದು ಸರ್, ಇಲ್ಲಿ ಹಾಕಿ ನೈಟ್ ಅಲ್ಲಿ ಹಾಕಿದ್ದೆ. ಕಂಟಿನ್ಯೂ ಮಾಡಿ, ಅದ್ರ ಜೊತೆ ಇಲ್ಲಿನೂ 0 ಬರೀರಿ. ಲಂಬರ್ ಸ್ಪಾಂಡ್ ಇದು. ಓಕೆ ಸರ್, ಓಕೆ ಸರ್. ಮತ್ತೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಫ ಇದೆ ಸರ್. ಹಾ, ಅದಕ್ಕೆ ಯಾವ ಪಾಯಿಂಟ್ ಹಾಕ್ಬೇಕು ಸರ್? ಲಂಗ್ ರಿಫ್ಲೆಕ್ಸ್ ಬರೀರಿ. 0 ಬರಿಬೇಕಾ? ಮಾಡ್ಬೋದು. ಸೈನಸ್ ಪ್ರಾಬ್ಲಮ್ ಇದೆ ಅವ್ರಿಗೆ. ಸೈನಸ್ ಇದ್ರೂ ಟಿಪ್ ಆಫ್ ದಿ ಹೆಡ್ಗೂ ನೀವು 0 ಇಲ್ಲಿ 0 ಇಲ್ಲ ಬ್ಲಾಕ್ ಕಲರ್ ಆಗ್ಬೋದು. ಓಕೆ ಸರ್. ಹಾ, ಫುಲ್ ಕ್ಲಿಯರ್. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇವನ್ ಸೈನಸ್ ಇಸ್ ಅ ಟೈಪ್ ಆಫ್ ಇನ್ಫೆಕ್ಷನ್ ಓನ್ಲಿ. ಯಾವಾಗ ನೀವು ಇಲ್ಲಿ 0 ಆಗ್ತೀರಾ ಈವನ್ ಲಂಗ್ ರಿಫ್ಲೆಕ್ಸ್ಗೆ, ಆ ಇನ್ಫೆಕ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ. ಎಸ್ ರಂಜಿತ್, ಎನಿ ಡೌಟ್? ಸರ್ ಅದೇ ಇವಾಗ ಬ್ಲಾಕ್ ಕಲರ್ ಬಗ್ಗೆ ಮಾತಾಡ್ಬೋದು ಸರ್. ಹೇಳಿ. ಸೊ ಯಾವ್ದನ್ನ ಆರ್ಗನ್ ಜಾಸ್ತಿ ಯೂಸ್ ಆಗ್ತಾ ಇದೆ ಲೋ ಮಾಡೋದಕ್ಕೆ ಬ್ಲಾಕ್ ಅಂತ ಹೇಳಿ. ಲೋ ಅಂದ್ರೆ ಲೋ ಆದ್ಮೇಲೆ ಅದು ಹೈ ಆಗುತ್ತೆ. ಸೊ ಅವಾಗ ನಾವು ಹೈ ಬಿ ಪಿ ಇದ್ದಾಗ ಆಫ್ಟರ್ ರಿಫ್ಲೆಕ್ಸ್ ಗೆ ಯೂಸ್ ಮಾಡ್ಬೋದಾ? 0 ಹಾಕೋದಾ ಲಿಟಲ್ ಫಿಂಗರ್ ಥರ್ಡ್ ಚೈಲ್ಡ್ಗೆ? So according to my experience, there is no relationship between BP and heart. Most of the time ಅಲ್ಲಿ BP ಹಾರ್ಟ್ ಸಂಬಂಧ ಇರಲ್ಲ. ನೋಡಿ, ಯಾರಿಗಾದ್ರೂ BP ಬಂದಿದೆ ಅಂದ್ರೆ ಏನಾಗಿ 2-3 ಕೇಸಸ್ ಹೇಳ್ತೀನಿ. ಪಿತ್ತ ಜಾಸ್ತಿ ಆಗಿ ಅಂದ್ರೆ ತಲೆನೋವು ಬರುತ್ತೆ BP ಆದಾಗ, ಅದು ಲಿವರ್ ಹೀಟ್. ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿ BP ಬರುತ್ತೆ, ಅದು ಸ್ಟಮಕ್ ಹೀಟ್. ಕೆಲವರಿಗೆ ಕಿಡ್ನಿ ಫೇಲ್ಯೂರ್ ಆಗಿ ಕಿಡ್ನಿ ಲೋ ಆದಾಗ BP ಬರುತ್ತೆ, ದಟ್ ಇಸ್ ಅ ಕಿಡ್ನಿ ಕೋಲ್ಡ್ನೆಸ್. ಕೆಲವರಿಗೆ ಬ್ರೆತ್ಲೆಸ್ನೆಸ್ ಆಗಿ BP ಬರುತ್ತೆ, ಅದು ಹಾರ್ಟ್, ಅದು ಲಂಗ್ಸ್. ಈ ಒಂದು ಬ್ಲಡ್ ಪ್ರೆಷರ್ ನ ನೀವು ಮೆಜರ್ ಮಾಡೋದು ಹಾರ್ಟ್ ಇಂದ ಇರಬಹುದು, ಬಟ್ 80% ಆಫ್ ದಿ ಟೈಮ್ BPಗೂ ಹಾರ್ಟ್ಗೂ ಸಂಬಂಧ ಇರಲ್ಲ. ಓಕೆ, ಹಾಗಾಗಿ ನೀವು ಹಾರ್ಟಿಗೆ ಹಾಕಬೇಕಂದ್ರೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರಬೇಕು, BP ಇದ್ರೆ ಹಾಕಂಗಿಲ್ಲ. ಅಲ್ಲ ಸರ್, ಅದೇ ಆರ್ಗನ್ ಜಾಸ್ತಿ ಯೂಸ್ ಆಗ್ತಾ ಇರುತ್ತಲ್ಲ. ದಟ್ಸ್ ವಾಟ್ ಸಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಲ್ಲಿ ನೀವು ಮೂಲ ಹುಡುಕ್ತೀರಾ, ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಸಿಂಪ್ಟಮ್ಸ್ ಹುಡುಕ್ತೀರಾ. BP ಬಂದೈತೆ ಹಾರ್ಟ್ ಸೆಡೇಟ್ ಮಾಡ್ಬೇಕಂತ ಇಲ್ಲ. BP ಯಾಕೆ ಬಂದಿದೆ ಅದು ನಿಮ್ ಸಿಂಪ್ಟಮ್ ಹೇಳುತ್ತೆ, ನಾನು ಹೇಳೋದೇನಿಲ್ಲ. BP ಜೊತೆಗೆ ಸೊಂಟ ನೋವಿದೆನಾ, ಕಿಡ್ನಿ ಕೋಲ್ಡ್ನೆಸ್ ಇರುತ್ತೆ, ಯೂರಿನ್ ವೈಟ್ ಇದ್ರೆ. BP ಜೊತೆ ತಲೆನೋವಿದೆನಾ, ಲಿವರ್ ಹೀಟ್ ಇರುತ್ತೆ. ಸೊ BP ಜೊತೆಗೆ ಏನ್ ನೆಕ್ಸ್ಟ್ ಸಿಂಪ್ಟಮ್ ಇರುತ್ತಲ್ಲ, ಅಲ್ಲಿ ಹೋಗಿ 0 ಮಾಡಿ, BP ಕ್ಲಿಯರ್ ಆಗುತ್ತೆ. ಇಲ್ಲ BP ಐತೆ ಹಾರ್ಟಿಗೆ ಕೊಡ್ತೀನಿ ಅಂದ್ರೆ ಇಲ್ಲ. ನೀವು ಹಾರ್ಟಿಗೆ ಕೊಡ್ಬೇಕಂದ್ರೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ಸ್ ಇರಬೇಕು. 100 ಅಡಿ ನಡೆದ್ರಿಗಿನಾಗೆ ಆಯಾಸ ಆಗ್ಬೇಕು, ತುಂಬಾ ಹಾರ್ಟ್ ಪಲ್ಪಿಟೇಷನ್ ಏನಾರು ಇರಬೇಕು, ಇಲ್ಲ ನಿದ್ದೆ ಬರ್ದೇ ಇರೋದು, ಇಲ್ಲಿ 24 ಗಂಟೆ ನಿದ್ದೆ ಮಾಡೋದು, ಎಮೋಷನಲ್ ಆಗಿ ಹರ್ಟ್ ಆಗೋದು, ಎದೆ ಚುಚ್ಚಿದಂಗೆ ಆಗೋದು, ಎದೆ ಲೆಫ್ಟ್ ಸೈಡಲ್ಲಿ ಎಗದೆ ಬಿಗದಂಗೆ ಆಗೋದು, ಈ ತರ ನಿಮಗೆ ಹಾರ್ಟ್ ರಿಲೇಟೆಡ್ ಸಿಂಪ್ಟಮ್ ಇದ್ರೆ ಮಾತ್ರ ನೀವು ಹಾರ್ಟ್ ಜಾಯಿಂಟ್ಗೆ ಹೋಗಿ. BP ಐತೆ ಅಂತ ಹಾರ್ಟ್ ಜಾಯಿಂಟ್ಗೆ ಹೋಗ್ಬೇಡಿ. BP ಐತೆ ಅಂದ್ರೆ ವೆರಿ ಸಿಂಪಲ್, ಇಲ್ಲಿ 0 ಮಾಡಿ, ಇಲ್ಲ ಡಾರ್ಕ್ ಬ್ಲೂ ಹಚ್ಚಿ. ಓಕೆ, ಥ್ಯಾಂಕ್ ಯು. ಅದೇ ಗೊತ್ತಿತ್ತು ಸರ್, ಇದೊಂದು ಡೌಟ್ ಬರ್ತಿದೆ, ಇನ್ನೂ ಮಾಡ್ಬೋದು. ಕ್ಲಿಯರ್ ಆಯ್ತು ಇವಾಗ? ಸರ್ ಮತ್ತೆ ಇವತ್ತು ಹೇಳಿದ್ರು ಸರ್, ಪಂಪ್ ಮತ್ತೆ ಕ್ವಾಲಿಟಿಗೆ ಮಿಡಿಲ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ಮಿಡಿಲ್ ಫಿಂಗರ್ ಗೆ 0 ಹಾಕಿತ್ತು. ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ಇಲ್ಲಿ ಹೇಳಿದ್ರು ಸರ್, ತಂಬಲ್ಲಿ ಸೆಕೆಂಡ್ ಮತ್ತೆ ಅಲ್ಲಿ ರೈಟ್ ಹ್ಯಾಂಡ್ ತಂಬಲ್ಲಿನೂ ನಾವು ಫರ್ಟಿಲಿಟಿ ಕೊಡ್ತೀವಿ, ಅದನ್ನು ತೋರಿಸ್ತೀನಿ ನಿಮ್ಗೆ. ಸರ್ ಅದೆರಡು ಯೂಸ್ ಮಾಡ್ಬೋದಾ ಸರ್? ನೋಡಿ ಎಕ್ಸ್ಕ್ರೀಟರಿ ಆರ್ಗನ್ ಅಂತಿದೆ ಅಲ್ವಾ, ರೀಪ್ರೊಡಕ್ಟಿವ್ ಆರ್ಗನ್, ಇವೆರಡು ಜಾಯಿಂಟ್. ಸೊ ಇಲ್ಲಿನೇ 0 ಬರಿಬಹುದು. ಇಟ್ ಇಂಪ್ರೂವ್ಸ್ ದ ಫರ್ಟಿಲಿಟಿ. ಇಟ್ ಇಸ್ ಆಲ್ಸೋ ರಿಪ್ರೊಡಕ್ಟಿವ್ ಆರ್ಗನ್. ಇದು ರೀಪ್ರೊಡಕ್ಟಿವ್ ಆರ್ಗನ್ ಇಶ್ಯೂಸ್ ಇದ್ರೆ ಇಲ್ಲಿ ಮಾಡಿ. ಕೆಲವರಿಗೆ ಯುಟೆರಸ್ ಎಂಡೋಮೆಟ್ರಿಯಂ ಥಿಕ್ನೆಸ್ ಇರುತ್ತೆ, ಯುಟೆರಸ್ ಅಲ್ಲಿ ಫೈಬ್ರಾಯ್ಡ್ಸ್ ಆಗಿರುತ್ತೆ, ಸಿಸ್ಟ್ ಇರುತ್ತೆ, ಇಲ್ಲಾಂದ್ರೆ ಟೆಸ್ಟಿಕಲ್ಸ್ ಅಲ್ಲಿ ವೆರಿಕೋಲ್ಸ್ ಇರುತ್ತೆ. ಓಕೆ, ಟೆಸ್ಟಿಕಲ್ಸ್ ನಲ್ಲಿ ಏನಾದ್ರು ಸ್ವಲ್ಪ ಸ್ಮಾಲ್ ಸಿಸ್ಟ್ ಆಗಿರುತ್ತೆ, ಅಂಥದ್ದಿದ್ರೆ ಇಲ್ಲಿ ಮಾಡಿ. ಓವರೀಸ್, ಟೆಸ್ಟಿಕಲ್ಸ್, ಯುಟೆರಸ್, ಪೆನಿಸ್ ಅಲ್ಲಿ ತೊಂದರೆ ಆದ್ರೆ ಮಾಡಿ ರಿಪ್ರೊಡಕ್ಟಿವ್ ಆರ್ಗನ್. ನಾನು ಹೇಳ್ತಿರೋದು ಇದು ರಿಪ್ರೊಡಕ್ಟಿವ್ ಟಿಶ್ಯೂ, ಇದು ಓವಮ್ ಅಂಡ್ ಎಗ್, ಇಲ್ಲಿ ಮಾಡಿ. ಓಕೆ, ಥ್ಯಾಂಕ್ ಯು.
ರಾಜೇಶ್ವರಿ ಜಿ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ. ಸರ್ ಇವಾಗ ಅಂದ್ರೆ ಈಗ ಮೊಟ್ಟೆ ಕಡಿಮೆ ಇತ್ತು ಅಂದ್ರೆ ನೀವ್ ಹೇಳಿದ್ರಲ್ಲ, ಈಗ ಆ ಜಾಗದಲ್ಲಿ 0 ಹಾಕಿದ್ರೆ ಆಗತ್ತಾ? 2 ಟೈಮ್ ಯೂಸ್ ಮಾಡ್ಬೋದಾ ಸರ್ ಅದು? ಇಲ್ಲಿ ಇದು ಇಟ್ ಇಂಪ್ರೂವ್ಸ್ ಯುವರ್ ಎಗ್ ಕ್ವಾಲಿಟಿ. ಇಲ್ಲಿ 0 ಮಾಡಿ ಮತ್ತೆ ಸೊ ಇದು ಹೆಬ್ಬೆಟ್ಗೂ ಹಾಕ್ಬೋದಾ? ಎಷ್ಟು ಇದೆ ಅವ್ರಿಗೆ, ನಮ್ಮ ಅತ್ತಿಗೆಗೆ? ಇಲ್ಲೂ ಮಾಡಿ, ಇಲ್ಲೂ ಮಾಡಿ. ಸೊ ಇನ್ನೊಂದು, ನನಗೆ ನಿದ್ದೆ ಬರ್ತಾ ಇರತ್ತೆ ಏನ್ ಬೆಳಗ್ಗೆ ಹೊತ್ತು ತುಂಬಾ ಕೆಲಸ ಮಾಡಕ್ ಆಗಲ್ಲ, ಸುಸ್ತು. ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ನನಗೆ ಮಲ್ಕೋಬೇಕು ಅನ್ಸುತ್ತೆ. ಸೊ ಏನ್ ಮಾಡ್ಬೋದು ಸರ್? 0 ಬದಲಾಗಿ ರೆಡ್ ಕಲರ್ ಹಾಕಿಲ್ಲಿ. ರೆಡ್ ಕಲರ್ 0 ಹಾಕೊಳ್ಳ, ಜಸ್ಟ್ ಡಾಟ್ ಇಟ್ರೆ? ರೆಡ್ ಡಾಟ್, ಇಲ್ಲೊಂದು ರೆಡ್ ಡಾಟ್, ಇಲ್ಲೊಂದು ಡಾರ್ಕ್ ಬ್ಲೂ ಡಾಟ್ ಇಡಿ, ಯಾವ ನಿದ್ದೆನೂ ಇರಲ್ಲ. ಓಕೆ ಸರ್. ಅದು ಸರ್ ನೀರಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಸರ್, ಹೋದ್ರೆ ಏನ್ ತೊಂದ್ರೆ ಆಗಲ್ಲ? 1 hour ಇದ್ರೆ ಸಾಕ? 1 hour 2 hours ಇದ್ರೆ ಸಾಕು. ರಾತ್ರಿ ಅಂತ ಹಾಕಕ್ಕಾಗಲ್ಲ, ಹಾಕಿದ್ಮೇಲೆ ನಿದ್ದೆ ಬರಲ್ಲ, ಬೆಳಿಗ್ಗೆಲ್ಲ ಹಾಕಿ. ಸರ್ ಹೆಬ್ಬೆಟ್ಟು ಮತ್ತೆ ಇದು ಇದತ್ರ ಅಲ್ಲ ಸರ್? ಲೆಫ್ಟ್ ಹ್ಯಾಂಡ್ ಕಿರುಬೆರಳು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು. ಸರಳ ಅನಿಕೇತ. ಸರ್ ನಮಸ್ತೆ. ನಮಸ್ಕಾರ. ನನ್ನಲ್ಲಿ ಒಂದೇ ಒಂದು ಸಜೆಸ್ಟ್ ಮಾಡ್ಬೇಕು ಅಂತ ಇದ್ದೀನಿ. ನೀವು ಒಂದು ತಲೆಯಿಂದ ವಿಷಯ ತೆಗಿತೀರಾ, ಆಮೇಲೆ ಬೇರೆ ಎಲ್ಲದಕ್ಕೂ ಹೊಟ್ಟೋಗತ್ತೆ. ನನಗೇನಂತ ಹೇಳಿದ್ರೆ, ನಾವೆಲ್ಲ ಲರ್ನರ್ಸು, ನಾವೆಲ್ಲ ಕಲಿಬೇಕಾದವರು. ಸ್ಟೆಪ್ ಬೈ ಸ್ಟೆಪ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂದ್ರೆ ಪುಟಗಳ ಗಟ್ಟಲೆ ಒಂದೊಂದು ಸಬ್ಜೆಕ್ಟ್ ಇರುತ್ತೆ. ಒಂದು ತಲೆದು, ಕಣ್ಣದು, ಮೂಗುದು, ಬಾಯಿದು, ಕಿವಿದು, ಹೀಗಿರುತ್ತೆ. ಹಾಗಿರ್ಬೇಕಾದ್ರೆ ನಾವು ತಲೆಯಿಂದ ಮಾತಾಡ್ತಾ ಇದ್ದಾಗ ಇನ್ನೆಲ್ಗೋ ಹೊಟ್ಟೋಗ್ಬಿಡ್ತೀವಿ ತಕ್ಷಣ. ಅದು ಸ್ವಲ್ಪ ಕನ್ಫ್ಯೂಷನ್ ಆಗತ್ತೆ. ನೀವು ಸ್ಟೆಪ್ ಬೈ ಸ್ಟೆಪ್ ಬಂದ್ರೆ ನಾವು ಬರ್ಕೊಳ್ಳೋದಕ್ಕೂ ಅಷ್ಟೇ, ನಾವು ಅಲ್ಲಿ ಏನೇನು ಥೆರಪಿಗಳು ಮಾಡಬಹುದು ಅಂದ್ರೆ ಕಲರ್ ಥೆರಪಿಗಳು, ಅದನ್ನ ನಾವು ಇನ್ಸ್ಟಾಲ ಕರೆಕ್ಟ್ ಆಗಿ ಬರ್ಕೋಬಹುದು ಅನ್ನೋ ಒಂದು ಸಣ್ಣ ಅನಿಸಿಕೆ ಸರ್. ಮಾಡೋಣ. ಸೊ ಇವಾಗ ನಾನು ಯಾಕೆ ಹೇಳಿದೆ ಅಂದ್ರೆ, ನಾನು ಇಲ್ಲಿವರೆಗೂ ಒಂದು 3-4 ಕಡೆ ಬ್ಲ್ಯಾಕ್ ಏನ್ ಹೇಳಿದ್ದೀನಿ 0, ದಟ್ ಇಸ್ ಕ್ವೈಟ್ ಪ್ರಾಕ್ಟಿಕಲಿ ಅಪ್ಲಿಕೇಬಲ್. ನಾವು ಫ್ರೀಕ್ವೆಂಟ್ ಆಗಿ, ನನ್ನ ಪ್ರಾಕ್ಟಿಕಲ್ ಅನುಭವ ಇಲ್ಲಿ ಹೇಳ್ತಿರೋದು, ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡೋಂಥದ್ದು. ಒಂದು ಮೆಂಟಲಿ ಡಿಸ್ಟರ್ಬ್ ಆಗಿರುತ್ತೆ, ಬ್ರೈನ್ ಯೂಸ್ ಮಾಡ್ತೀವಿ. ಎರಡನೇದು ಕ್ವೈಟ್ ಆಬ್ವಿಯಸ್ ಆಗಿ ನಾವು ಯೂಸ್ ಮಾಡೋದು ಫರ್ಟಿಲಿಟಿ ರಿಲೇಟೆಡ್ ಇಶ್ಯೂಸ್, ಅದಕ್ಕೆ ಅದ್ರ ಬಗ್ಗೆ ಹೇಳಿದೆ. ಇನ್ನೊಂದು ಕ್ವೈಟ್ ನಾವು ಯೂಸ್ ಮಾಡೋದು ಸ್ಟಮಕ್ ರಿಲೇಟೆಡ್ ಅಂಡ್ ಲಿವರ್ ರಿಲೇಟೆಡ್ ಇಶ್ಯೂಸ್, ಅದಕ್ಕೆ. ಅದೇ ತರ ನಿಮ್ ಕ್ವಶನ್ಗೆ ಆನ್ಸರು ಇಟ್ ಇಸ್ ದೇರ್ ವಿತ್ ದ ಚಾರ್ಟ್ ಇಟ್ ಸೆಲ್ಫ್. ಈ ಚಾರ್ಟ್ ಅಲ್ಲಿ ನಾವೇನ್ ತೋರಿಸಿದೀವಲ್ವಾ ಎಲ್ಲಾ ಜಾಯಿಂಟ್ಸ್, ಬೇಸ್ಡ್ ಆನ್ ಯಾವ ಆರ್ಗನ್ ವೀಕ್ ಇರುತ್ತೋ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಯಾರಾದ್ರೂ ಬರ್ತಾರೆ, ಒಂದ್ 10% ಕಣ್ ಕಾಣಿಸ್ತಾ ಇದೆ ಅಂತೇಳಿ. ಸೊ ಯು ಕ್ಯಾನ್ ಯೂಸ್ ಇದು ನೋಡಿ, ಲೆಫ್ಟ್ ಐ ಇದು ತೋರು ಬೆರಳಲ್ಲಿ, ಬಲಗಡೆ ತೋರು ಬೆರಳಲ್ಲಿ ರೈಟ್ ಐ. ಐ ಜಾಯಿಂಟ್ ಗೆ ಯು ಕ್ಯಾನ್ ಯೂಸ್ 0. ಲೈಕ್ ದಟ್. ಇವಾಗ ತುಂಬಾ ಜನ ಕಿಡ್ನಿ ಎನರ್ಜಿ ತುಂಬಾ ಡೌನ್ ಆಗಿರುತ್ತೆ. ಲೈಕ್ ದಟ್ ದೇ ಕ್ಯಾನ್ ಯೂಸ್ 0 ಇನ್ ದ ಕಿಡ್ನಿ ರಿಫ್ಲೆಕ್ಸ್ ಹಿಯರ್ ಆರ್ ಇನ್ ದ ಕಿಡ್ನಿ ಜಾಯಿಂಟ್. ಕೆಲವರಿಗೆ ಹಾರ್ಟ್ ಡಿಟೋರೇಟ್ ಇರುತ್ತೆ, ಅಂತವ್ರು ದೇ ಕ್ಯಾನ್ ಯೂಸ್ ಹಾರ್ಟ್ ರಿಫ್ಲೆಕ್ಸ್ ಪಾಯಿಂಟ್, ಹಾರ್ಟ್ ಜಾಯಿಂಟ್. ಸೊ ಫೈನಲಿ ವಿ ಆರ್ ಯೂಸಿಂಗ್ ಬ್ಲ್ಯಾಕ್ ಟು ಅಪ್ಲಿಫ್ಟ್ ದ ಆರ್ಗನ್. ಅಂದ್ರೆ ನೀವು ಹೇಳೋದು ನಮ್ಮ ಕಲರ್ ಥೆರಪಿಯಲ್ಲಿ ಅಂದ್ರೆ ಬ್ಲ್ಯಾಕ್ ಗೆ ತುಂಬಾ ಒಂದು ಮಹತ್ವ ಇದೆ. ಓಕೆ ಸರ್, ನನ್ಗೆ ಇನ್ನೊಂದೇ ಒಂದು ಕ್ವಶನ್. ನನಗೆ ಚಿಕ್ಕ ವಯಸ್ಸಲ್ಲಿ ಆಕ್ಸಿಡೆಂಟ್ ಆಗಿದೆ. ಈ ಕತ್ತ ಬೋನ್ ಇಂದ ಹಿಡಿದು ನಮ್ಮ ಸೀಟ್ ಗುದದ್ವಾರದವರೆಗೆ ಇರೋ ಅಂತ ಒಂದು ಸ್ಪೈನಲ್ ಕಾರ್ಡ್ ಇದೆ ಅಲ್ಲ, ಅಲ್ಲಿಗೆ ನನಗೆ ಸುಮಾರು ಸಲ ಏಟು ಬಿದ್ದಿದೆ. ಕತ್ತು ಮತ್ತೆ ಕೂತ್ಕೊಳ್ಳೋ ಜಾಗ ಅಂದ್ರೆ 13, 14, 18 ಇದೆಯಲ್ಲ, ಆ ಸ್ಪೇಸ್ ಅಲ್ಲಿ ಮರ್ಜ್ ಆಗ್ಬಿಟ್ಟಿದೆ. ಅದು ಏನೇ ಆಗ್ಲಿ, ಯು ಕ್ಯಾನ್ ನಲಿಫೈ. ಇಲ್ಲಿ ನೋಡಿ, ಇದು ಸರ್ವೈಕಲ್, ಇದು ಲಂಬರ್. ಯಾವಾಗ ನೀವು ಬ್ಲ್ಯಾಕ್ ಆಗ್ತಿರಲ್ವಾ, ಯು ಆರ್ ಜಸ್ಟ್ ರಿಜಿನೇಟಿಂಗ್ ದಟ್ ಟಿಶ್ಯೂ, ಮೇಕಿಂಗ್ 0, then left to the body to rise.
ನೀವು Okay. ನಮ್ಮ ಯೂಟ್ಯೂಬ್ ಇಲ್ಲ ಫೇಸ್ಬುಕ್ ಅಲ್ಲಿ ಸುಮಾರು ಫೀಡ್ಬ್ಯಾಕ್ ಕೇಳಿರ್ಬೋದು. ಜಸ್ಟ್ ಬ್ಲಾಕ್ ಆಗ್ಬಿಟ್ಟೆ ಸಯಾಟಿಕಾ ಲಂಬರ್ ಸ್ಪಾಂಡಿಲಿಸಿಸ್ ವಾಸಿಯಾಗಿರೋರು 100 ಜನ ಇದ್ದಾರೆ. Oh, great. ಸೊ ಯಾಕಾಗುತ್ತೆ ಅಂತಂದ್ರೆ ಯು ಆರ್ ರೆಸ್ಟಿಂಗ್ ದಟ್ ಪಾರ್ಟ್ ಅಂಡ್ ರಿಜುನೇಟಿಂಗ್ ದಟ್ ಪಾರ್ಟ್. Okay. ಇವತ್ತು ನೀವು ಬೆಳಗ್ಗೆಯಿಂದ ಸಂಜೆ ತನಕ ರಾತ್ರಿ 10 ಗಂಟೆ ಆಗಕ್ ಬಂತು ಇಲ್ಲಿ ತನಕ ಕೆಲಸ ಮಾಡಿರ್ತೀರ. ನಿಮ್ಮನ್ನ ರಿಜುನೇಟ್ ಮಾಡೋದು ಹೆಂಗೆ? ನಾನು ನಿದ್ದೆ ನಿದ್ದೆ ಬಿಟ್ಟು ಬೇರೆ ಯಾವ್ದ್ರಿಂದನೂ ನಿಮ್ಮನ್ನ ರೆಜುನೇಟ್ ಮಾಡಕ್ಕಾಗಲ್ಲ. Okay. ಸೇಮ್ ಕಾನ್ಸೆಪ್ಟ್ ಇಸ್ ಅಪ್ಲಿಕೇಬಲ್ ಇಯರ್ ಆಲ್ಸೋ. ಜೀರೋನಲ್ಲಿ ಯಾವಾಗ ಬ್ಲಾಕ್ ಇಲ್ಲ ಜೀರೋ ಆಗ್ತಿರೋ ಆ ಆರ್ಗನ್ ರಿಜುನೇಟ್ ಆಗುತ್ತೆ, ರೈಸ್ ಆಗುತ್ತೆ. Okay. ನೋಡಿ, ಸುಮ್ನೆ ಒಂದು ಬ್ಲಾಕ್ ಹಾಕತ್ತಡ ಸೊಂಟ ನೋವು ವಾಸಿ ಆಯ್ತಂದ್ರೆ ಅನ್ನೊಂದ್ ಪರ್ಸನ್ ನಂಬಲ್ಲ. ಅದ್ ಹೆಂಗ ಆಗ್ಬಿಡುತ್ತೆ ಅಂತಾರೆ. ಯಾರಿಗೆ ಶೂನ್ಯದ ಮಹತ್ವ ಗೊತ್ತಿರುತ್ತೆ, ಶೂನ್ಯ ಅಂದ್ರೆ ಏನು ಅಂತ ಗೊತ್ತಿರುತ್ತೋ, ದೇ ವಿಲ್ ಬಿಲೀವ್, ದೇ ವಿಲ್ ಅಪ್ಲೈ. ಸರಿ ಸರಿ. ಓಕೆ ಓಕೆ. ಸೊ ದಟ್ ಈಸ್ ವಾಟ್ ಇವತ್ತಿನ ಕ್ಲಾಸ್. ಈ ಶೂನ್ಯದ ಮಹತ್ವ ಕಲ್ತ್ಕೊಂಡು ನೀವು ನಾನು ಹೇಳ್ಕೊಟ್ಟಿರೋದು ಒಂದು 5-6 ಜಾಯಿಂಟ್ ಇರ್ಬೋದು, ಬಟ್ ಎಲ್ಲಾ ಜಾಯಿಂಟ್ಗೂ ಯೂಸ್ ಮಾಡ್ಬೋದು. ಎಲ್ಲಾ ಜಾಯಿಂಟ್ಸ್ಗೂ ನಿಮ್ ಕಣ್ಮುಂದೆ ಇವಾಗ ನಾನು ಏನ್ ತೋರಿಸ್ತಾ ಇದ್ದೀನಿ, ಎಲ್ಲಾ ಜಾಯಿಂಟ್ಸ್ಗೂ ನೀನು ಯಾವುದೇ ಆರ್ಗನ್ ನ ರಿಜುನೇಟ್ ಮಾಡ್ಬೇಕಂದ್ರೆ ನಂಬರ್ 0 ಬ್ಲಾಕ್ ಅಲ್ಲಿ ಆಗ್ಬೋದು. ಸರಿನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸುಮಾರು ಜನ ಹೇಳಿದ್ದೆ, ಯಾರಾದ್ರೂ ಅಪ್ಲೈ ಮಾಡಿದ್ರಾ ನಂಬರ್ 0 ಅಂಡ್ ಫೌಂಡ್ ಎನಿ ಚೇಂಜಸ್? ರತ್ನವ್ವ, ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್, ಹೇಗಿದ್ರಮ್ಮ? ಚೆನ್ನಾಗಿದೆ ಸರ್, ನೀವು ಸರ್? ಸೂಪರ್ ಸರ್, 0 ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್. ಅಮ್ಮ ಬಿದ್ದಿತ್ತು ಸರ್ ಬೆಡ್ರೂಮ್ ಅಲ್ಲಿ, ಮಲ್ಗಾಕ್ ಹೋದ್ರೆ ಭಯ ಆಗ್ತಾ ಇತ್ತು. ಸೊ ನಾನು ಏನ್ ಮಾಡಿದೆ, 0 ಇಲ್ಲಿ ಹಾಕಿ ಕಬ್ಬಿ 0 ಹಾಕಿದೆ ಸರ್. ಒಂದ್ ಪೇಪರ್ ಅಲ್ಲಿ ಬರೆದು ಬೆಡ್ರೂಮ್ ಅಲ್ಲಿ ಅಂಟಿಸಿದೀನಿ ಸರ್. ಇವಾಗ ಸುಮ್ನೆ ಕಂಫರ್ಟ್ ನಿದ್ದೆ ಮಾಡಿದ್ವಿ. ಭಯ ಹೋಯ್ತಾ? ಸೂಪರ್ ಸರ್, ಸುಮಾರು ಪೇಷಂಟ್ ಗೆ ಫೀಡ್ಬ್ಯಾಕ್ ಇದೆ ಸರ್. ನಮ್ಮ ಸ್ಟಾಫ್ಸ್ ನಾನು ಕೊಡ್ತಾ ಇದ್ದೀನಿ ಸರ್, ಆ ಮನೆಯಲ್ಲಿ ಕೊಡಕ್ ಆಗ್ತಾ ಇಲ್ಲ. ಭಯಲ್ಲ ಸರ್ ನಿಮ್ ನೋಡಿ ಸರ್. ಸರ್ ನಿಮ್ ಡಾಕ್ಟರ್ ಭಯಲ್ವಾ ಕಲರ್ ಯೂಸ್ ಮಾಡಿದ್ರೆ ನಮ್ ಮೆಡಿಸಿನ್ ಯೂಸ್ ಮಾಡಿ ಅಂತ? ಸರ್ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವ್ರ ಕರೀತಾರ, ಸಿಸ್ಟರ್ ಬರ್ರಿ ಕಲರ್ ಹಾಕಿ ಬರ್ರಿ ಪೇಷಂಟ್ ಗೆ ಅಂತಾರ. ಚೆನ್ನಾಗಿದೆ ಸರ್. ಸರ್ ನೋಡಿ ಸರ್, ಪ್ರಾಬ್ಲಮ್ ಬ್ಯಾಕ್ ಪೇನ್ ಸರ್ ಇವರಿಗೆ. ಬ್ಯಾಕ್ ಪೇನ್ ಇದೆ ಸರ್, ಇಲ್ಲಿ ಸ್ವೆಲ್ಲಿಂಗ್ ಇದೆ ಸರ್. ಇದು ಬಹಳ ಪೇನ್ ಇದೆ ಸರ್. ನೀ ಸ್ವೆಲ್ಲಿಂಗ್ ಇದೆ ಅಂದ್ರೆ 0 ಹಾಕಿಮ್ಮ, ಕ್ಲಿಯರ್ ಆಗುತ್ತೆ ನೀ ರಿಫ್ಲೆಕ್ಸ್ ಗೆ. ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಸರ್. 50% ಕಡಿಮೆ ಆಗಿದೆ ಸರ್ ಅವ್ರಿಗೆ. ಇವಾಗ 1 ವೀಕ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ ಸರ್. ಈಗ ಫುಲ್ BP ಇದೆ ಸರ್ ಅವ್ರಿಗೆ, ಕಂಬಿಗೆ ಡಾರ್ಕ್ ಬ್ಲೂ. ಮಾಡಿಮ್ಮ, ಒಳ್ಳೇದಾಗ್ಲಿ, ಅದ್ಭುತವಾಗಿ ವರ್ಕ್ ಆಗುತ್ತೆ. ಫಸ್ಟ್ ನೀವು ಇದನ್ನ ನಾನು ಹೇಳಿದ್ಮೇಲೆ ನೀವು ಎಕ್ಸ್ಪೆರಿಮೆಂಟ್ ಮಾಡಿ, ದೆನ್ ಯು ಬಿಲೀವ್ ಇಟ್. ಇವೆರಡು ಆದ್ಮೇಲೆ ಉಳಿದಿದ್ದು ತನಿತಾನೆ ಆಗತ್ತೆ. ಮನುಷ್ಯ ನಂಬಿದೆ, ಒಂದು ನಂಬಿಕೆ ಬಂತು ಅಂತ 80% ಕೆಲಸ ಆಯ್ತು. ರಿಮೈನಿಂಗ್ ಥಿಂಗ್ಸ್ ನಾವು ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆ ಬಿಲೀವ್ ನಂಬಬೇಕು ಅಂದ್ರೆ ನಮ್ಗೆ ಅದನ್ನ ಅನುಭವಿಸ್ಬೇಕಲ್ವಾ? ಸೊ ಅದಕ್ಕೋಸ್ಕರ ನಾನು ಇವತ್ತೇನು ಹೇಳಿದ್ದೀನಿ, ಟ್ರೈ ಮಾಡಿ. ನಿಮ್ಗೆ ನಿಮ್ಮ ಅನುಭವಕ್ಕೆ ಬಂತು ಅಂತಂದ್ರೆ ದೆನ್ ಎಂಜಾಯ್ ದ ಥಿಂಗ್ಸ್, ರೆಸ್ಟ್ ಆಫ್ ದ ಥಿಂಗ್ಸ್. ನಮ್ ಫ್ರೆಂಡ್ಸ್ ಅಷ್ಟು ಫುಲ್ ಯೂಟ್ಯೂಬ್ ನೋಡ್ತಾರೆ ಸರ್. ಎಲ್ಲರಿಗೆ ಅದನ್ನೇ ಡೌನ್ಲೋಡ್ ಮಾಡ್ಕೊಂಡು ಫೇಸ್ಬುಕ್ ಯೂಟ್ಯೂಬ್ ಬರೀ ಅವ್ರೇ ಇದಾರೆ ಸರ್ ಫ್ರೆಂಡ್ಸ್ ಎಲ್ಲ. ಅವ್ರಿಗೆ ನನ್ಗೆ ಕಮ್ಯುನಿಕೇಶನ್ ಮಾಡಕ್ ಆಗಲ್ಲ ಸರ್, ಡ್ಯೂಟಿ ಅವರ್ಸ್ ಅದೆಲ್ಲ. ಸೊ ಅವ್ರಿಗೆ ಎಲ್ಲಾ ಕಲರ್ಸ್ ಇಂದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಕೊಟ್ಬಿಟ್ಟೇನೆ ಸರ್ ಒಂದ್ ರೌಂಡ್. ಸೊ ಅವ್ರಿಗೆ ನಾನು ಫೋನ್ ಅಲ್ಲಿ ಹೇಳ್ತೇನೆ ಸರ್, ಅವ್ರು ಯೂಟ್ಯೂಬ್ ಅಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೋಡ್ತಾ ಹೋಗ್ತಾರೆ ಸರ್. ಸೊ ಅವ್ರು ಅಪ್ಲೈ ಮಾಡ್ತಾ ಹೋಗ್ತಾರೆ ಸರ್ ಇವಾಗ. ನನ್ನ ಎಲ್ಲಾ ಕ್ಲಾಸ್ಗಳು ಇವತ್ತು ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇದೆ. ಉದ್ದೇಶ ಒಂದೇ, ಎಲ್ರು ನಮ್ಮನ್ನ ಮೀಟ್ ಆಗಕ್ಕಾಗಲ್ಲ, ಕಾಣಕ್ಕಾಗಲ್ಲ, ಕ್ಲಾಸ್ ಅಟೆಂಡ್ ಆಗಕ್ಕಾಗಲ್ಲ, ಅವ್ರೆಲ್ರು ಮಾಡ್ಕೊಳ್ತಾ ಹೋಗ್ಲಿ. ಸರಿ, ಥ್ಯಾಂಕ್ ಯು ಮಾ. ಸೊ ಬೀಯಿಂಗ್ ಎ ಸ್ಟಾಫ್ ನರ್ಸ್, ರತ್ನವ್ವ ಅವರು ತುಂಬಾ ಚೆನ್ನಾಗಿ ಕಲರ್ಸ್ ಯೂಸ್ ಮಾಡ್ತಾ ಇದಾರೆ ಪೇಷಂಟ್ಸಿಗೆಲ್ಲ. ವೆರಿ ಗುಡ್. ಎಸ್ ದೀಪಾ, ಎನಿ ಕ್ವಶನ್? ಸರ್, ಆಕ್ಚುಲಿ ಐ ಯೂಸ್ಡ್ ದಟ್ ಬ್ಲಾಕ್ ಕಲರ್ ನಾನು ಯೂಸ್ ಮಾಡ್ತಾ ಇದ್ದೆ. ಅಂದ್ರೆ ಮೊದ್ಲು ತುಂಬಾ ಟೆನ್ಷನ್, ಇದು ವರ್ಕ್ ರಿಲೇಟೆಡ್ ಎಲ್ಲ ಇತ್ತು. ನಾನು ಬ್ಲಾಕ್ ಮತ್ತೆ ಪಿಂಕ್ ಇಟ್ಸ್ ಮೈ ರೆಗ್ಯುಲರ್. ಒಂದು 10 days 15 days ನಾನು ಯೂಸ್ ಮಾಡಾದ್ಮೇಲೆ ಐ ಕ್ಯಾನ್ ಸಿ ಹ್ಯೂಜ್ ಡಿಫರೆನ್ಸ್. ನಾನು 11 ವರ್ಷ ಅನಿಸ್ತು ನಿಮಗೆ ಬ್ಲಾಕ್ ಯೂಸ್ ಮಾಡಿದ್ಮೇಲೆ? ಅದು ನಾನು ಅದೇ ನೀವು ಹೇಳಿದ್ರಲ್ಲ, ತುಂಬಾ ಕಾಮ್ನೆಸ್,
Same people, okay, same problem. Same problem, but I am taking in a different way. ನಾನು ಯೋಗ ಮಾಡ್ತಾ ಇದ್ದೆ, ಪ್ರಾಬ್ಲಮ್ ಒಳಗಡೆ ಇದ್ರೆ ಇವಾಗ ಪ್ರಾಬ್ಲಮ್ ಹೊರಗಡೆಯಿಂದ ನೋಡ್ತಿದ್ದೀರಾ. ನನ್ಗೆ ಅದು ಐ ರಿಯಲೈಸ್ ದಟ್ ಪಾಯಿಂಟ್ ಆಕ್ಚುಲಿ. ಅದು ಪಿಂಕ್ನು ಆಕ್ಚುಲಿ ನಾನು ತುಂಬಾ ಕೆಲಸ ಆದ್ರೂನು ಆರಾಮ್ಸೆ ಪೆಂಡಿಂಗ್ ಇಳ್ಕೊಳಕ್ ಶುರು ಆದ್ರೂನು ನಾನು ತುಂಬಾ ಕಾಮ್ ಆಗಿರಕ್ ಶುರು ಮಾಡಿದೆ. ಸೊ ಐ ಸ್ಟಾಪ್ ಪುಟ್ಟಿಂಗ್ ಪಿಂಕ್. ಬ್ಲಾಕ್ ಕಲರ್ ನಾನು ಕಂಪಲ್ಸರಿ ಅದೊಂದು ಏನೋ ಬಿಡ್ತೀನಿ, ಮತ್ತೆ ಸ್ವಲ್ಪ ನಾನು ಅದೇ ವಾಪಸ್ ದಾರಿಗೆ ಹೋಗ್ತಿದ್ದೀನಿ ಏನೋ ಅನ್ಸ್ದಾಗ ಐ ಮೇಕ್ ಇಟ್ ಪಿಂಕ್. ಇದು ಬ್ಲಾಕ್ ಕಲರ್ ರೆಗ್ಯುಲರ್. ತುಂಬಾ ಜನಕ್ಕೆ ಅದನ್ನ ಯುಟಿಲೈಸ್ ಮಾಡಿದೀನಿ ಸರ್. ನಮ್ಮ ಮಮ್ಮಿಗೆ, ನಮ್ಮ ಮದರ್ ಕೂಡ ನಿದ್ದೆ ಬರ್ಲಿಲ್ಲ ಅಂದ್ರೆ ಅವ್ರು ಮಧ್ಯೆ ಎದ್ಬಿಟ್ಟು ಹಾಕೊಂಡ್ ಮಲ್ಕೋತಾರಂತೆ. ಶಿ ಗೆಟ್ಸ್ ರೆಗ್ಯುಲರ್ ಏನೋ ಬ್ಲಾಕ್ ಕಲರ್ ಹಾಕಿದ್ರೆ ನಂಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ನನ್ಗೆ ಇನ್ನೊಂದು ಕ್ವಶನ್ ಏನಿತ್ತು ಅಂತಂದ್ರೆ, ಈಗ ಅದು ಅಡಿಕ್ಷನ್ಸ್ ಗೆ ಅದೆಲ್ಲ ಬೇರೆ ಇದು ನಾವು ಇದಾಗ್ತಿವಲ್ಲ ಸರ್, ಪಿಂಕ್ ಹಾಕಿ ಇದಕ್ಕೆ ಅಂತ. ಈಗ ಪೇನ್ ಸ್ಟ್ರೈನ್ ಆಗುತ್ತಲ್ಲ, ಸೊ ಅದಕ್ಕೂನು ಜಸ್ಟ್ ಬ್ಲಾಕ್ ಕಲರ್ ಹಾಕಿದ್ರೆ ದಟ್ ವರ್ಕ್ಸ್ ಇನ್ ದಟ್ ವೇ? ಎಲ್ಲಿ ಪೇನ್? ಬರೀ ಹೈ ಬಾಲ್ಸ್ ಈಗ ಕಂಟಿನ್ಯೂಸ್ ಆಗಿ ಏನೋ ಒಂದು ನೋಡ್ತಾ ಇದ್ರೆ ವಯಸ್ಸಾಗಿರೋರು, ಸೊ ಏನಂದ್ರೆ 60 years ಪ್ಲಸ್ ಇರ್ತಾರೆ. ಸೊ ಅವರಿಗೆ ಎರಡೂ ಕಣ್ಗಳು ಅವ್ರಿಗೆ ಹೈ ಬಾಲ್ಸ್ ಪೇನ್ ಅಂತಾರೆ. ಬೇರೆ ಬೇರೆ ಕಣ್ಣಾದ್ರೆ ಬೇರೆ ಬೇರೆ ಪ್ರಾಬ್ಲಮ್ ಇರುತ್ತೆ ಸರ್. ಅಲ್ಲ, 2 ಜಾಯಿಂಟ್ ಇದೆಯಲ್ಲ, ಬಲಗೈ ಇದು ಬಲಗಣ್ಣು, ಬಲಗೈ ಎಡಗೈ. ಓಕೆ ಓಕೆ. ಐಬಾಲ್ ಪೇನ್ ಇಟ್ಸ್ ಆಕ್ಚುಲಿ ಲಿವರ್ ಕೋಲ್ಡ್. ಅದು ನಾವ್ ಆತರ ಥಿಂಕ್ ಲಿವರ್ ಜಾಯಿಂಟ್ ತೀರ ಆಗ್ಬಿಡಿ, ಅದು ಸರಿ ಹೋಗ್ಬಿಡುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಓಕೆ, ನಾವೇನಂದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬೇಕಾ? ನನಗೆ ಇನ್ನ ಕನ್ಫ್ಯೂಷನ್ ಅದೇ ಸರ್. ನಾನು TM ಅಲ್ಲಿ ಇದ್ರು ನನ್ಗೆ ಎಷ್ಟೊಂದ್ಸಲ ಇನ್ನ ಏನೋ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಇನ್ನ ಫೀಲ್ ಆಗ್ತಿರುತ್ತೆ. ಆತರ ಏನೇ ಡೌಟ್ಸ್ ಇದ್ರು ಈ ಕೋರ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ. ಯಾಕೆ ಅಂತಂದ್ರೆ ಈ ಕೋರ್ಸ್ ನಾವು ಆಲ್ಮೋಸ್ಟ್ ಇನ್ ಡಿಟೇಲ್ ಆಗಿ ಮಾಡ್ತೀವಿ. ನಾವು ಈವನ್ 5 days ಅಂತ ನಾವು ಅನೌನ್ಸ್ ಮಾಡಿದ್ರು, ಈವನ್ 10 days ಆದ್ರೂ ಪರವಾಗಿಲ್ಲ. ವಿ ಆರ್ ಗೋಯಿಂಗ್ ಸ್ಲೋಲಿ ಇನ್ ಡೆಪ್ತ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮುಖೇಶ್ ದತ್ತರ್, ಎನಿ ಕ್ವಶನ್? ಸರ್ ನಮಸ್ತೆ ಸರ್. ನನ್ನ ಆಕ್ಚುಲಿ ನಾನು 6 ತಿಂಗಳಿಂದ ನಿಮ್ಮನ್ನ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ, ನೋಡ್ತಾ ಇದ್ದೆ. ಆಮೇಲೆ ಯಾಕೋ ಇದು ಪದೇ ಪದೇ ಅದೇ ರೀಲ್ಸ್ ಇದು ಬರಕ್ ಶುರು ಆಯ್ತು. ಏನು ಅಂತ ಅಂದ್ಬಿಟ್ಟು ಒಂದ್ ದಿವಸ ಕಾರಲ್ಲಿ ಹೋಗ್ತಿದ್ದವನು ಸ್ಟಾಪ್ ಮಾಡ್ಬಿಟ್ಟು ಇದನ್ನ ಒಂದು ಸ್ಟೇಷನರಿ ಶಾಪ್ ಹೋಗ್ಬಿಟ್ಟು ಸ್ಕೆಚ್ ಪೆನ್ ತಗೊಂಡ್ಬಂದೆ. ಪದೇ 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 ಹೇಳ್ತಿದಾರಲ್ಲ, ಇದು ಯಾಕೋ ಬಂದಿದ್ದೇ ಬರ್ತಿದ್ಯಲ್ಲ. ಫೇಸ್ಬುಕ್ ಓಪನ್ ಮಾಡಿದಾಗಲ್ಲ ಬರೀ ನಿಮ್ದೇ ವಿಡಿಯೋಸ್ ರೀಲ್ಸ್ ಬರ್ತಾ ಇತ್ತು. ಬರ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಬಂದು ನಿದ್ದೆದು ಫಸ್ಟ್ ಟ್ರೈ ಮಾಡಿದೆ ಸರ್. ಬ್ಲ್ಯಾಕ್ 2 ಪಾಯಿಂಟ್ಗೆ ನೀವು ಹೇಳಿದ್ದು. ಅವತ್ ರಾತ್ರಿ ಮಲಗಿದ್ 2 ನಿಮಿಷಕ್ಕೆ ಮಿನಿಮಮ್ 20 minutes ಬೇಕಾಗಿತ್ತು ನನಗೆ ನಿದ್ದೆ. ಮಲ್ಕೊಂಡ್ಮೇಲೆ ನಿದ್ದೆ ಜಾರಕ್ಕೆ 20 ನಿಮಿಷ 25 ನಿಮಿಷ ಬೇಕಾಗದು. ಆ 2 ನಿಮಿಷದಲ್ಲಿ ಹೆಂಗ ಹೋಗಿದ್ದೀನಿ ನಾನು ಅಂತ ಗೊತ್ತಿಲ್ಲ ಸರ್. ಅಷ್ಟು ಫಾಸ್ಟ್ ಆಗಿ ಇದಾಯ್ತು. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್. ನನ್ನ ಹೆಂಡತಿಗೆ ಅಪ್ಲೈ ಮಾಡಿದೆ, ಅವಳಿಗೂ ಮಧ್ಯ ಇದಾಗ್ತಾ ಇತ್ತು, ನಿದ್ದೆ ಡಿಸಾರ್ಡರ್ ಆಗ್ತಾ ಇತ್ತು, ಅವಳಿಗೂ ಅಪ್ಲೈ ಮಾಡಿದೀನಿ ಸರ್. ಇನ್ನೊಂದು ಕೇಳ್ಬೇಕಾಗಿತ್ತು. ಆಕ್ಚುಲಿ ನನ್ನ ದೊಡ್ಡ ಮಗಳಿಗೆ ಹೊಟ್ಟೆ ಹಸುವಾಗತ್ತೆ, ಬಟ್ ಊಟ ಮಾಡಿದ್ರೆ ಊಟದ ಕ್ವಾಂಟಿಟಿ ಮಾತ್ರ ಇಷ್ಟೇ. ಅವಳು ಓದ್ತಾ ಇರೋದು 2nd PUC ಓದ್ತಾ ಇದ್ದಾಳೆ. ಕ್ವಾಂಟಿಟಿ ಇಷ್ಟೇ. ಏನಾದ್ರು ಬ್ಲಾಕ್ ರಿಫ್ಲೆಕ್ಸ್ ಗೆ ನೀವು ಹೇಳ್ದಂಗೆ ಇಲ್ಲಿ ಬ್ಲಾಕ್ ಕಲರ್ ಹಾಕಿ ಏನಾದ್ರು ಇದನ್ ಮಾಡ್ಬೋದಾ ಮಾಡಿ? ನೀವು ಸ್ಟಮಕ್ ರಿಫ್ಲೆಕ್ಸ್ ಗೆ ಜಸ್ಟ್ 0 ಅಂತ ಬರೀರಿ. ಓಕೆ, ಜಸ್ಟ್ ಮೇಕ್ ಇಟ್ 1 week ಹಾಕಿ, ಡೆಫಿನೆಟ್ ಆಗಿ ಕ್ವಾಂಟಿಟಿ ಡಬಲ್ ಆಗುತ್ತೆ. ಓಕೆ ಸರ್. ಆಮೇಲೆ ಇನ್ನೊಂದು ಸರ್, ಈಗ ನನ್ನ 2ನೇ ಮಗಳು ಈಗ ಲಾಸ್ಟ್ 2 months ಬ್ಯಾಕು ಮೆಚೂರ್ ಆದ್ಲು. ಅವಳಿಗೆ ಫಸ್ಟ್ ಇದಾಯ್ತು, 2nd ಇದ್ರಲ್ಲಿ ಅವಳಿಗೆ ಅಂದ್ರೆ ಇನ್ನೂ ಅದು 2nd ಇದು ಆಗಿಲ್ಲ. 2nd month ಇದ್ರದ್ದು ಅದು ಇನಿಷಿಯಲ್ ಡೇಸ್ ಅಲ್ಲಿ ದ ಬಾಡಿ ಇಸ್ ಅಡ್ಜಸ್ಟಿಂಗ್ ಟು ದಟ್. ಇಟ್ ಟೇಕ್ಸ್ ಟೈಮ್. ಓಕೆ, ನೀವೇನ್ ಮಾಡಬೇಡಿ, ವಾರಕ್ಕೊಂದ್ 2 ಸತಿ ಮಾತ್ರ ನಂಬರ್ 6 ಆರೆಂಜ್ ಕಲರ್ ಅಲ್ಲಿ ಬರೀರಿ. ಎಲ್ಲಿ ಸರ್? ಸುಮ್ಮನೆ ಜಸ್ಟ್ ಪಾಮ್ ಅಲ್ಲಿ ನಂಬರ್ 6 ಆರೆಂಜ್. ಯಾವ ಲೆಫ್ಟ್ ಹ್ಯಾಂಡ್ ಅಲ್ಲ ಸರ್? ಎಲ್ಲಾದ್ರೂ ಪಾಮ್ ಮೇಲೆ ಬರೀರಿ. ಓಕೆ, ವಾರದಲ್ಲಿ 2 ದಿವಸನಾ ಸರ್? ವಾರದಲ್ಲಿ 2 ದಿವಸ. ಓಕೆ, ಸರಿ ಸರ್. ಸೆಟ್ರೇಟ್ ಆಗ್ಬಿಡುತ್ತೆ. ಓಕೆ. ಯಾಕೆಂತಂದ್ರೆ ಅದು ಅವಳು ಹಂಗಾಗಿ ಸ್ವಲ್ಪ ಸುಸ್ತಾದ್ಲು, ಫೀವರ್ ಎಲ್ಲ ಬಂತು ಇವಾಗ ಲಾಸ್ಟ್ ವೀಕ್.
ಆಮೇಲೆ ಗಂಗಾಧರ್ ಸರ್ ಹೇಳಿ ಕೆಲವೊಂದು ಪಾಯಿಂಟ್ ಎಲ್ಲ ತಗೊಂಡು ಇದನ್ ಮಾಡಿ ಕಲರ್ ಥೆರಪಿ ಮತ್ತೆ ಸೀಡ್ ಒಂದು ಏನೋ ಒಂದು ಇದನ್ ಕೊಟ್ಟಿದ್ರು ಪ್ಲಾಸ್ಟರ್ ಹಾಕಕ್ಕೆ ಹೇಳಿದ್ರು. ಅದನ್ನು ಮಾಡಿದ್ವಿ, ಅದು ಕ್ಲಿಯರ್ ಆಯ್ತು. ಇನ್ನೊಂದು ಮಿರಾಕಲ್ ಅಂದ್ರೆ ಸರ್, ಮೊನ್ನೆ ಮಗಳಿಗೆ ಇದಿತ್ತು ಸಂಗೀತ ಎಕ್ಸಾಮ್. ಹಿಂದಿನ ದಿವಸ ಮೂಗ್ ಕಟ್ಬಿಟ್ಟಿದೆ, ಅವಳಿಗೆ ವಾಯ್ಸೇ ಬರ್ತಾ ಇಲ್ಲ. ಏನ್ ಮಾಡೋದು ಅಂತ ಇದನ್ ಮಾಡ್ತಿದ್ದೆ. ಆಮೇಲೆ ಇಮಿಡಿಯೇಟ್ ಆಗಿ ಗಂಗಾಧರ್ ಸರ್ ಫೋನ್ ಮಾಡಿದೆ, ಸರ್ ಹಿಂಗಾಗಿದೆ, ನಾಳೆ ಎಕ್ಸಾಮ್ ಇದೆ ಅವಳಿಗೆ, ಇದು ಏನ್ ಮಾಡ್ಬೇಕು ಅಂತ. ಅವ್ರೊಂದ್ ನಂಬರ್ ಹೇಳಿದ್ರು, ಪರ್ಪಲ್ಲು ಮತ್ತೆ ಇನ್ನೊಂದ್ ಯಾವ್ದೋ ಒಂದ್ ಕಲರ್ದು, ಅದೊಂದು ಸ್ಕ್ರೀನ್ ಶಾಟ್ ಕಳಿಸಿದ್ರು. ಹಾಕ್ದೆ ಸರ್, ಬೆಳಗ್ಗೆ ಬ್ಯೂಟಿಫುಲ್ ಆಗಿ ಹೋಗಿ ಆಡ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಆಶ್ಚರ್ಯ ಅದು. ಆಮೇಲೆ ಸ್ವಲ್ಪ ಟೆನ್ಷನ್ ಬೇರೆ ಆಗ್ತಿತ್ತು ಅಂತಂದ್ಲು. ಆಮೇಲೆ ಲಿಟಲ್ ಫಿಂಗರ್ಗೆ ಇಲ್ಲಿ ಇದ್ನ ಹಾಕು ಅಂತ ಹೇಳಿದೆ, ಪರ್ಪಲ್ ಕಲರ್ ಹಾಕೊಂಡು ಹೋಗು ಅಂತ. She was absolutely fine. So she did well. She did well, sir. Thank you so much, sir. ನಾನು ನಿಮ್ TM ಕೋರ್ಸ್ಗೂ ಜಾಯಿನ್ ಆಗಿದ್ದೀನಿ. ವೆಲ್ಕಮ್ ಸರ್. ಸುಮಾರು ಜನ TM ಕೋರ್ಸ್ ಜಾಯಿನ್ ಆಗಿದ್ದೀರಾ. ನಿಮ್ಗೊಂದ್ 2 ದಿನ ರಿವಿಷನ್ ಕ್ಲಾಸ್ ತಗೋತೀನಿ. ಹಾ ಸರ್. ಫೈನಲ್ ಆಗಿ ನಾವು ಒಬ್ಬರು ಇಬ್ರು 100,000 ಜನ ಮಾಡೋದಲ್ಲ ಇದು. ಹಾ ಸರ್. ಪ್ರತಿಯೊಬ್ಬರು ಕಲಿಬೇಕು. ಈ ನಾಲೆಡ್ಜ್ 100 ವರ್ಷದ ಕೆಳಗಡೆ ಎಲ್ರಿಗೂ ಇತ್ತು, ಇವತ್ತಿಲ್ಲ. ಆಕ್ಚುಲಿ ಸರ್, ನಾನು ವರ್ಕ್ ಮಾಡ್ತಾ ಇರೋದು ಫಾರ್ಮಾಸ್ಯೂಟಿಕಲ್ ಕಂಪ್ನಿನಲ್ಲಿ. ಆಕ್ಚುಲಿ ನಾನು ಫಾರ್ಮಾಸ್ಯೂಟಿಕಲ್ ಕಂಪ್ನಿ ವರ್ಕ್ ಮಾಡ್ತಿದ್ರು, ನಾನು ಯೂಸ್ ಮಾಡೋದೆಲ್ಲ ಆಲ್ಟರ್ನೇಟಿವ್ ಮೆಡಿಸಿನ್, ಇಲ್ಲ ಹೋಮಿಯೋಪತಿ, ಆಯುರ್ವೇದ. ನಮ್ಮಲ್ಲಿ ಯಾರಿಗೂ ಅಲೋಪತಿ ಟಚ್ಚೇ ಮಾಡ್ಸಲ್ಲ. ಯಾಕೆಂತಂದ್ರೆ ಅಲ್ಲೇ ಕೆಲಸ ಮಾಡ್ತಿರೋದ್ರಿಂದ ನನಗೆ ಗೊತ್ತು ಅದ್ರದ್ದು ಸೈಡ್ ಎಫೆಕ್ಟ್ಸ್ ಏನು ಅಂತ. ಹಂಗಾಗಿ ನಾವ್ ಯಾರಿಗೂ ಇದನ್ನ ಟಚ್ಚೇ ಮಾಡ್ಸಲ್ಲ. ತುಂಬಾ ರೇರು. ಏನಾದ್ರು ತುಂಬಾ ಪೀಕ್ ಹೋಗ್ತಿತ್ತು ಅಂದ್ರೆ ನನ್ನ ಹೆಂಡತಿ ಹೆದರ್ತು ಅಂತಂದ್ರೆ ಒಂದ್ ಪ್ಯಾರಾಸಿಟಮಾಲ್ ಮಾತ್ರ ಇಟ್ಕೊಂಡಿರ್ತೀವಿ ಅಷ್ಟೇ. ಅದು ಬೇಡ ಅಂತ ಹೇಳ್ತೀನಿ ನಾನು, ಬಟ್ ಕೇಳಲ್ಲ ಅವರು ಆತರ. ನನ್ನ ಪ್ರಕಾರ ಎಲ್ರೂ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡಿ, ಓನ್ಲಿ ಎಮರ್ಜೆನ್ಸಿ ಮಾತ್ರ. ಆ ಎಮರ್ಜೆನ್ಸಿಲಿ ಲೈಫಲ್ಲಿ 1 ಸತಿ 2 ಸತಿ ಬಂದ್ರೆ ಹೆಚ್ಚು. ಐ ಹೋಪ್ ಕಲರ್ ಥೆರಪಿ ಇಟ್ ವಿಲ್ ಬಿ ಐ ಓಪನರ್ ವರ್ಕ್ಶಾಪ್. ಡೆಫಿನೆಟ್ ಆಗಿ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಕಾಳಜಿ, ನಿಮ್ಮ ಒಂದು ಎಲ್ಲದನ್ನು ಬದಲಾಯಿಸುವಂತ ಶಕ್ತಿ ಈ ಒಂದು ವರ್ಕ್ಶಾಪ್ಗಿದೆ. ತಪ್ಪದೆ ಎವ್ರಿ ಡೇ ಕ್ಲಾಸ್ ಅಟೆಂಡ್ ಆಗಿ. ಓಕೆ, ರೆಕಾರ್ಡಿಂಗ್ ಕೇಳೋಣ ಅಂತ ಅದು ಇದು ಬಿಡಬೇಡಿ, ಅಟೆಂಡ್ ಎವ್ರಿ ಡೇ ಕ್ಲಾಸ್. ಓಕೆ ಸರ್. ಇವಾಗ ಆಕ್ಚುಲಿ ಸರ್ TM ಕ್ಲಾಸ್ ನಾವು ಅಂದ್ರೆ ಈಗ ಲೇಟ್ ಆಗಿ ಜಾಯ್ನ್ ಆಗಿ ಆಲ್ರೆಡಿ 60 to 63 ಕ್ಲಾಸಸ್ ಆಗ್ಬಿಟ್ಟಿದೆ. ಈಗ ನಾನೇನ್ ಮಾಡ್ತಿದೀನಿ ಅಂದ್ರೆ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಒಂದು ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ ಅಂತ ಫಸ್ಟ್ ಕಲರ್ ಥೆರಪಿನ ಸ್ಟಡಿ ಮಾಡ್ತಾ ಇದ್ದೀನಿ. ಸರಿ, ಕಲರ್ ಥೆರಪಿನ ಸ್ಟಡಿ ಮಾಡಿ, ಅಟ್ ದ ಸೇಮ್ ಟೈಮ್ TM ಕ್ಲಾಸಸ್ ಅಟೆಂಡ್ ಆಗಿ. ಪ್ಲಸ್ ಮುಂದಿನ ವಾರ ಈ ಕಲರ್ ನ್ಯೂಮರಾಲಜಿ ಮುಗಿದಾದ್ಮೇಲೆ ಯಾರೆಲ್ಲ ಹೊಸದಾಗಿ ಜಾಯಿನ್ ಆಗಿದ್ರು TM ಕೋರ್ಸ್ಗೆ, ಅವ್ರಿಗೆ ಮಾತ್ರ ಒಂದು ಕ್ಲಾಸ್ ತಗೋತೀನಿ ನಾನು. 2-3 ಡೇಸ್ ಕ್ಲಾಸ್, ಒಂದು ರಿವಿಷನ್ ಕ್ಲಾಸ್ ಮಾಡ್ತೀನಿ. ರೆಕಾರ್ಡಿಂಗ್ಸ್ ಈಸ್ ಅವೈಲೇಬಲ್ ಫಾರ್ ಅನದರ್ 1 year, ಡೋಂಟ್ ವರಿ. ಓಕೆ, ಪ್ಲಸ್ ಸುಮಾರು ರಿವಿಷನ್ ಕ್ಲಾಸಸ್ ಇರುತ್ತೆ, ಪ್ರಾಕ್ಟಿಕಲ್ ಕ್ಲಾಸಸ್ ಇರುತ್ತೆ. ಸೊ ಇಲ್ಲಿ ಯಾವುದನ್ನು ನಾವು ಟೈಮ್ ಲಿಮಿಟ್ ಇಟ್ಕೊಂಡು ಮಾಡ್ತಾ ಇಲ್ಲ, ಒಂದೇ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಇದು ಈ ಒಂದು ರಿಸರ್ಚ್ ನಾವೇನ್ ಮಾಡ್ತಾ ಇದ್ದೀವಿ, ಇದು ಪ್ರತಿಯೊಬ್ಬರಿಗೆ ತಲುಪಬೇಕು. ಅದು ನನ್ನಿಂದನೇ ತಲುಪಕ್ಕಾಗಲ್ಲ. ನಂತರ ಒಂದು 5,000 ಜನ ಟ್ರೈನಿಂಗ್ ಆದ್ರೆ ಅದು ಹಂಗ ಒಬ್ಬರಿಂದ ಹೋಗ್ತಾ ಹೋಗುತ್ತೆ. ಎಸ್ ಸರ್, ವಿ ವಿಲ್ ಬಿ ವಿತ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ Thank ಫಾರ್ you, sir. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಗಿದ್ರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ ಸರ್? ಸೂಪರ್. ತುಂಬಾ ದಿನ ಆಗೋಯ್ತು ಸರ್, ಮಾತಾಡಕ್ಕೆ ಅವಕಾಶ ಸಿಕ್ಕಿರ್ಲಿಲ್ಲ. ಹೇಳಿ ಸರ್, ಹೇಗಿದೆ ಕಲರ್ ನ್ಯೂಮರಾಲಜಿ ಅನುಭವ? ಸರ್ ಈ ಸತಿ ಕಲರ್ ನ್ಯೂಮರಾಲಜಿ ನೆಕ್ಸ್ಟ್ ಲೆವೆಲ್. ಹೋದ್ ಸತಿ ಕಲರ್ ನ್ಯೂಮರಾಲಜಿಗಿಂತ ಈ ಸತಿ ಲೆವೆಲ್ ಆ ಫಿಲಮ್ ಅಲ್ಲಿ ಯಾವ್ದಲ್ಲ ಅದಕ್ಕೂ ಮೇಲೆ ಅಂತ ಹೇಳ್ತಾನಲ್ಲ, ಆತರ ಸೂಪರ್ ಅದು. ಸರ್ ಡೆಫಿನೆಟ್ ಆಗಿ ಪ್ರತಿ ಒಂದು ಪಾಯಿಂಟ್ಸ್ ನಾವೇನ್ ಹೇಳ್ತೀವಿ ಇದು ರಿಸಲ್ಟ್ಸ್ ತರುತ್ತೆ. ಹೌದು ಸರ್. ತಾಳ್ಮೆಯಿಂದ ಕಲ್ತ್ಕೊಂಡು ಟ್ರೈ ಮಾಡಿ. ಪ್ರತಿಯೊಬ್ಬರಿಗೂ ಇದೇ ಹೇಳೋದು ನಾನು. ಕೆಲವರಿಗೆ 1 ದಿವಸ 2 ದಿವಸದಲ್ಲಿ ರಿಸಲ್ಟ್ ಬರ್ಬೋದು, ಕೆಲವ್ರಿಗೆ 1 ವಾರ 2 ವಾರ ಆಗ್ಬೋದು. ಬಟ್ ನಿಮ್ ಪ್ರಯತ್ನ ಇರ್ಲಿ. ಇಲ್ಲಿ ಏನ್ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೀವು ಏನ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು, ಒಂದ್ ಮೆಡಿಕಲ್ ಸ್ಟೋರ್ಗೆ ಹೋಗಿ ದುಡ್ಡು ಕೊಟ್ಟು ತಗೊಂಡ್ಬರೋದು ಏನೂ ಇರಲ್ಲ. ನೀವು ಮಾಡಿದ್ರು, ಇನ್ನೊಬ್ರಿಗೆ ಹೇಳೋದಿದ್ರು, ಇಟ್ಸ್ ಜಸ್ಟ್ ಕಲರ್ಸ್. ಫೈನಲ್ ಇನ್ವೆಸ್ಟ್ಮೆಂಟ್ ಈ ನಿಮ್ ಕಲರ್ ಥೆರಪಿಗೆ 150 ರೂಪಾಯಿ ಅಷ್ಟೇ. ಎಕ್ಸಾಕ್ಟ್ಲಿ ಸರ್. ಸರ್ ಒಂದೆರಡು ವಿಷಯ ಸರ್. ಮೊನ್ನೆ ನಾನು ಒಂದ್ ಸ್ವಲ್ಪ ಬಾಡಿ ತುಂಬಾ ಕೋಲ್ಡ್ ಇದೆ ಅಂತ ಅನ್ಕೊಂಡು ನಂಬರ್ 3 ಬರ್ಕೊಂಡೆ ಸರ್. ಸ್ಕೈ ಬ್ಲೂ ನಂಬರ್ 3 ಬರ್ಕೊಂಡೆ.
ಅರ್ಧ ಗಂಟೆನೂ ಇಟ್ಕೊಳಕ್ಕಾಗ್ಲಿಲ್ಲ ಸರ್. ಅಷ್ಟು ಬಾಡಿ ಎಲ್ಲ ಬೆಂಕಿ ಆದಂಗೆ ಆಗ್ಬಿಟ್ಟು ಈ ಗ್ಯಾಸ್ಟ್ರಿಕ್ ಇದೆಲ್ಲ ಆಗ್ಬಿಟ್ಟು ಕಡೆಗೆ ಫಸ್ಟ್ ವಾಶ್ ಮಾಡ್ಕೊಂಡು ನಂಬರ್ 4 ಬರ್ಕೊಂಡು ಅದು ಅರ್ಧ ಗಂಟೆ ಬೇಕಾಯ್ತು. ಅರ್ಧ ಗಂಟೆ 1 ದಿನ ಬೇಕಾಯ್ತು ಮತ್ತೆ ಟು ಕಮ್ ಬ್ಯಾಕ್ ಟು ದಟ್ ಲೆವೆಲ್. ನಂಬ್ತೀರಾ ಒಂದ್ ನಂಬರ್ ಕೊಟ್ರಿ ಹಿಂಗಾಯ್ತು ಅಂತ? ಅದೊಂದು ಸರ್ ಬಟ್ ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾದ್ರು ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಅದ್ರದ್ದು ಎಫೆಕ್ಟ್ ಗೊತ್ತಿರುತ್ತೆ. ಹೌದು ಸರ್. ಸರ್ ಇದು ಪ್ಯಾಂಕ್ರಿಯಾ ಜಾಯಿಂಟ್ಗೂ 0 ಹಾಕೋಬೋದಾ ಸರ್ ಡಯಾಬಿಟಿಸ್ನವರು? ಡಯಾಬಿಟಿಸ್ ಇದ್ರಿಗಿನಾಗಿ ದಿಸ್ ಇಸ್ ದ ಪ್ಯಾಂಕ್ರಿಯಸ್ ಏರಿಯಾ. ಇಲ್ಲಿ 0 ಬರಿಬಹುದು, ಇಲ್ಲ ಇಲ್ಲಿ 0 ಬರಿಬಹುದು. ಅದೇ ಸರ್ ಅದಕ್ಕೆ. ಬಟ್ ಡೈಲಿ ಬೇಡ, ವೀಕ್ಲಿ 2 or 3 ಟೈಮ್ಸ್ ಆ ತರ ಮಾಡಿ. ಅದೊಂದು ಡೌಟ್ ಇತ್ತು ಸರ್. 0 ತಗೊಂಡೋಗುತ್ತೆ. ಒಂದ್ಸತಿ ಲೋ ಮಾಡಿದ್ಮೇಲೆ ಬಿಡ್ಬೇಕು ಅದನ್ನ. ಒಂದ್ 2 ದಿನ ಬಿಟ್ಟು ಮತ್ತೆ ಹಾಕಿ, ಮತ್ತೆ ರೈಸ್ ಆಗ್ಲಿ. ಸ್ಲೋಲಿ ನಿಮ್ಗೆ ಒಂದ್ 2-3 ವಾರ ಮಾಡೋದ್ರೊಳಗಡೆ ಬ್ಲಡ್ ಶುಗರ್ ಕಡಿಮೆ ಆಗ್ತಾ ಬರುತ್ತೆ. ಓಕೆ ಸರ್, ಅದು ಡೌಟ್ ಇತ್ತು ಸರ್, ಅದಕ್ಕೆ ಕೇಳೋಣ ಅಂತ. ಮಾಡಿ ಸರ್, ಧೈರ್ಯವಾಗಿ ಮಾಡಿ. ನಿಮ್ಮ ಅನುಭವನ ನಮ್ ಗ್ರೂಪ್ ಅಲ್ಲಿ ಸರ್ ನಾನು ಇದನ್ನ ಮೆಡಿಕಲ್ ರಿಪೋರ್ಟ್ಸ್ ರೆಕಾರ್ಡ್ ಮಾಡ್ಕೊಂಡು ಇಲ್ಲ ಅಪ್ಡೇಟ್ ಟು ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ಅದು ಆಯುರ್ವೇದ ಕಾಲೇಜು ಅದು ಹಂಗೆ ಇದೆ ಪೆಂಡಿಂಗು. ಅದೊಂದು ಏನು ಆಯುರ್ವೇದ ಕಾಲೇಜ್ ಬಸವರಾಜ್ ಅವ್ರ ಹತ್ರ ಮಾತಾಡಿದ್ನ ಸರ್. ಇಲ್ಲಿ SDM ಕಾಲೇಜ್, SDM ಕಾಲೇಜ್, SDM ಧರ್ಮಸ್ಥಳದ. ಹಾ ಹೌದು ಸರ್. ಇಲ್ಲೊಂದು ವರ್ಕ್ಶಾಪ್ ಮಾಡೋಣ. ಬಟ್ ಈ ಕಲರ್ ನ್ಯೂಮರಾಲಜಿ ಮುಗಿಸ್ಬಿಡೋಣ. ಸುಮಾರು 650 ಜನ ಕಾಯ್ತಾ ಇದ್ದಾರೆ. ಹೌದು ಸರ್, ಹೌದು ಸರ್. ನಂಗೆ ತುಂಬಾ ಪ್ರಾಕ್ಟೀಸ್ ಮಾಡೋ ತರ ಆಗ್ಬೇಕು ಸರ್. ನಂಗೆ ತುಂಬಾ ಖುಷಿ ಆಗ್ತಿರೋದು, ತುಂಬಾ ಜನ ಇಂಟ್ರೆಸ್ಟ್ ಇಂದ ಸೇರ್ಕೊತಿದ್ದಾರೆ ಸರ್. ಅದು ತುಂಬಾ ಖುಷಿ ಆಗ್ತಾ ಇದೆ ಸರ್ ನಂಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು. ಎಸ್ ಶೋಭಾ, ಎನಿ ಕ್ವಶನ್? ಹೇಳಿ ಮೇಡಮ್, ಕೇಳಿಸ್ತಾ ಇದೆ ನಿಮ್ಮ ವಾಯ್ಸ್. ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್. ನನ್ಗೆ 5 ವರ್ಷದಿಂದ ರೊಮ್ಯಾಟೈಡ್ ಆರ್ಥ್ರೈಟಿಸ್ ಇದೆ. ಹಂಗಾಗಿ ನನ್ಗೆ ಬಾಡಿಯಲ್ಲಿ ಎಲ್ಲಂದ್ರೆ ಅಲ್ಲಿ ನೋವು ಬರ್ತಾ ಇರುತ್ತೆ. ಅದು ತಡಿಯಕ್ ಆಗದಿರೋಂಥದ್ದು. ನೀಯಲ್ಲಿ ಆಗಿ ಬ್ಯಾಕ್, ನೆಕ್, ಮಸಲ್ ಪೇನು ಈ ತರ. ಆದ್ರೆ ಯಾವ್ದೇ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ. ಯಾವಾಗಂದ್ರೆ ಅವಾಗ ನೋವು ಬರ್ತಾನೆ ಇರುತ್ತೆ ನನ್ಗೆ. ವೆರಿ ಗುಡ್ ಕ್ವಶನ್. ಫಸ್ಟ್ ನೀವು ಯಾರನ್ನಾದ್ರೂ ಡಾಕ್ಟರ್ನ ಕೇಳಿದ್ರೆ ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ? ಅದು ನನ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ 2 years. ಮತ್ತೆ ಎಲ್ಲಾ ತರ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟಿದ್ದೀನಿ ನಾನು. ಹೋಮಿಯೋಪತಿ, ಅಲೋಪತಿ, ಆಯುರ್ವೇದಿಕ್ ಎಲ್ಲ ಮುಗ್ದೋಗಿದೆ. ನನ್ ಕ್ವಶನ್ ನಿಮ್ಗೆ ಇನ್ನೊಂದ್ಸತ್ ಕೇಳಲಾ? ಹಾ ಕೇಳಿ. ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ ನೀವು ಯಾವ್ದಾದ್ರು ಆಯುರ್ವೇದಿಕ್ ಡಾಕ್ಟರ್ ಇಲ್ಲ ಇಂಗ್ಲಿಷ್ ಡಾಕ್ಟರ್ ಹತ್ರ ಕೇಳಿದ್ರಾ? ಇಲ್ಲ. ಮತ್ತೆ ಕೇಳ್ದಂಗೆ ಹೆಂಗ್ ಮೆಡಿಸಿನ್ ತಗೊಂಡ್ರಿ? ಅವರು ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿದಾಗ ಇದು ರೊಮ್ಯಾಟೈಡ್ ಆರ್ಥ್ರೈಟಿಸ್ ಅಂತ ಹೇಳಿದ್ರು. ಅದಷ್ಟೇ ನನಗ್ ಗೊತ್ತಿರೋದು. ಅಲ್ಲಮ್ಮ, ನೀವು ಹೇಳಿರೋದು ಕರೆಕ್ಟ್ ಆಗಿದೆ. ಇವಾಗ ನಿಮ್ ದೇಹಕ್ಕೆ ನೀವೇ ಹೆಚ್ಚು ಜವಾಬ್ದಾರಿ ಇರೋದು. ನಾನು ಇಲ್ಲ, ಇನ್ನೊಬ್ಬ ಡಾಕ್ಟ್ರು ಏನೋ ಕೊಡ್ತೀನಿ ಬಿಡ್ತೀನಿ. ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ನಿನ್ ದೇಹದಲ್ಲಿ ಏನಾಗಿದೆ ಅಂತ ಅರ್ಥ ಮಾಡ್ಕೊಳೋದು ಅಲ್ವಾ? ಸೊ ಯಾರಿಗೆ ಯಾವುದೇ ಕಾಯಿಲೆ ಇರಲಿ, ನಾನು ಫಸ್ಟ್ ಆ ಹೊಣೆಗಾರಿಕೆ ಪೇಷಂಟೇ ತಗೋಬೇಕು. ನಿಮ್ಗೆ ಯಾರೋ ಇದು ಶಾಪ ಕೊಟ್ಟಿರೋದಲ್ಲ. ನಿಮ್ಮ ದೇಹದಲ್ಲಿ ಸಮ್ ಎನರ್ಜಿಸ್ ಲೋ ಆಗಿರುತ್ತೆ. ಸೊ ಹಾಗಾಗಿ ಇಟ್ಸ್ ಎ ಪ್ಯೂರ್ಲಿ ಪ್ರತಿ ಡಿಸೀಸನ್ನು ಬೇರೆ ಬೇರೆ ತರ ಹೇಳ್ತಾರೆ. ಬಟ್ ಫೈನಲ್ ಆಗಿ ನಿಮಗೆ ರಿಸಲ್ಟ್ ಬೇಕು. ರಿಸಲ್ಟ್ ಬೇಕಂತ ಅದನ್ನ ನೀವು ಯಾಕೆ ಬಂತು ಅಂತ ಅದನ್ನ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಮ ಮನೆ ಸುತ್ತಮುತ್ತ ಗಿಡ ಮರ ನೋಡಿ. ಫೆಬ್ರವರಿ ಲಾಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ, ರಥ ಸಪ್ತಮಿ ಮುಂಚೆ ಸೆಕೆಂಡ್ ವೀಕ್ ಅಲ್ಲಿ ಮೋಸ್ಟ್ ಆಫ್ ದಿ ಗಿಡಗಳು ಬೋಳಾಗಿರ್ತವೆ. ಎಲೆಗಳೇ ಎಲ್ಲ ಒಣಗೋಗ್ಬಿಟ್ಟಿರ್ತವೆ. ಅದೇ ಮರನ ಮಾರ್ಚ್ 1st ಇಲ್ಲ ಸೆಕೆಂಡ್ ವೀಕ್ ಅಲ್ಲಿ ನೋಡಿ. ಯಾವ ಸ್ಪೀಡಲ್ಲಿ ಎಲೆಗಳು ಬೆಳೆದಿರ್ತಾವ ಅಂದ್ರೆ ಆ ಬೋಳಾಗಿರೋ ಮರ ಕಂಪ್ಲೀಟ್ ಗ್ರೀನ್ ಆಗಿರುತ್ತೆ. ಈ ಎಕ್ಸಾಂಪಲ್ ನಾನು ನಿಮ್ಗೆ ಯಾಕೆ ಕೊಟ್ಟೆ ಅಂತಂದ್ರೆ, ನಿಮ್ ಜಾಯಿಂಟ್ಸ್ ಇದಾವಲ್ವಾ, ಈ ಎಲ್ಲಾ ಜಾಯಿಂಟ್ಸ್ ಅಲ್ಲಿ ಮೊಮೆಂಟಮ್ ಬೇಕು, ಚಲನೆ ಬೇಕು. ಆ ಚಲನೆ ಕೊಡೋದು ಯಾರು ಗೊತ್ತಾ?
ಕಿಡ್ನಿ. ಯಾಕೆ ಅಂತಂದ್ರೆ ಇದು ನಾನು ಹೇಳ್ತಾ ಇಲ್ಲ, ಪ್ರಕೃತಿನೇ ಹೇಳ್ತಾ ಇದೆ. ಒಂದು ಮರ ಡಿಸೆಂಬರ್ ಜನವರಿಯಲ್ಲಿ ಬೋಳಾಗಿರೋದ್ರಿಂದಾನೇ ಅದು ಮಾರ್ಚಲ್ಲಿ ಚಿಗುರೋದು. ನೀವು ಇದನ್ನ ಒಪ್ತೀರಾ? ಹೌದು. ಯಾಕೆ ಅಂದ್ರೆ ಡಿಸೆಂಬರ್ ಅಲ್ಲಿ ಝೀರೋಗೆ ಹೋಗಿರುತ್ತೆ ಅದು. ಡಿಸೆಂಬರ್ ಜನವರಿ ಆ ಚಳಿಗೆ ಅದು ಎಲೆನ ಬಲ ಮಾಡಿರಲ್ಲ, ರೂಟ್ಸ್ ಬಲ ಮಾಡ್ಕೊಂಡಿರ್ತತೆ, ಬೇರುಗಳನ್ನ ಬಲ ಮಾಡ್ಕೊಂಡಿರುತ್ತೆ. ಝೀ ಅಂತ ಡೌನ್ ಹೋಗಿರ್ತತೆ. ಯಾವಾಗ ಫೆಬ್ರವರಿ 2nd ವೀಕ್ ಆಗುತ್ತಾ ಝೀ ಅಂತ ರೈಸ್ ಆಗುತ್ತೆ ಎನರ್ಜಿ ಅದರದ್ದು. ನಿಮ್ಮ ಕೇಸಲ್ಲಿ ರುಮ್ಯಾಟೆಡ್ ಆರ್ಥರೈಟಿಸ್ ಕೇಸಲ್ಲಿ ಏನಾಗಿದೆ ಅಂತಂದ್ರೆ ನೀವು ಝೀರೋ ಟಚ್ ಆಗಿರಲ್ಲ. ನಾವು ವೇವ್ ಫಾರ್ಮ್ ಅಲ್ಲಿ ಬರೆದು ನಿಮ್ಮ ಬಗ್ಗೆ ತೋರಿಸೋದಾದ್ರೆ I will write ನಿಮ್ಮ ಎನರ್ಜಿ ಹಿಂಗ್ ಡೌನ್ ಹೋದ್ರೆ ಹಿಂಗ ಅಪ್ ಆಗುತ್ತೆ ಅಲ್ವಾ? ಚೂರೇ ಡೌನ್ ಹೋದ್ರೆ ಚೂರೇ ಅಪ್ ಆಗುತ್ತೆ ಅಲ್ವಾ? ಇಲ್ಲ ಇನ್ನೂ ಚೂರ್ ಡೌನ್ ಹೋಯ್ತು ಅನ್ಕೊಳ್ಳಿ, ಇಷ್ಟೇ ಅಪ್ ಆಗುತ್ತೆ. ನೀವು ಎಷ್ಟು ರೈಸ್ ಆಗಿದ್ದೀರ ಅನ್ನೋದು ಯಾರು ಹೇಳ್ತಾರೆ ಅಂದ್ರೆ ಎಷ್ಟು ಡೌನ್ ಆಗಿದೆ ಅನ್ನೋದ್ರ ಮೇಲೆ ಇರ್ತದೆ. ಸೊ ನೀವು ಎಷ್ಟು ರೆಸ್ಟ್ ತಗೋತಿರೋ, ಎಷ್ಟು ಡೀಪ್ ಆಗಿ ರಿಲ್ಯಾಕ್ಸ್ ಆಗ್ತಿರೋ ಅಷ್ಟು ಎನರ್ಜಿ ಬೊಂಬಾರ್ಡ್ ಆಗುತ್ತೆ. ಸೊ ರುಮ್ಯಾಟೆಡ್ ಆರ್ಥರೈಟಿಸ್ ಕೇಸಲ್ಲಿ ಏನಾಗುತ್ತೆ ಅಂದ್ರೆ ಬ್ಲಡ್ ಅಲ್ಲಿ ಫ್ಲೆಮ್ ಇರುತ್ತೆ. ಅಕಾರ್ಡಿಂಗ್ ಟು ಆಯುರ್ವೇದ ಅಂಡ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಹೇಳೋದಾದ್ರೆ ಅದು ಆ ಒಂದು ಜಾಯಿಂಟಿಗೆ ಬರಬೇಕು, ಮತ್ತೆ ಅಲ್ಲಿಂದ ಆಚೆ ಹೋಗ್ಬೇಕು. ಈ ಜಾಯಿಂಟಿಗೆ ಬರಬೇಕು, ಇಲ್ಲಿಂದ ಆಚೆ ಹೋಗ್ಬೇಕು. ಆಚೆ ಹೋಗ್ಬೇಕಂದ್ರೆ ಅದಕ್ಕೊಂದು ಫೋರ್ಸ್ ಬೇಕು. ಆ ಫೋರ್ಸ್ ನಿಮ್ಮಲ್ಲಿರಲ್ಲ. ಅದಕ್ಕೆ ಆ ಜಾಯಿಂಟ್ಸ್ ಬಂದಿರೋ ಫ್ಲೆಮ್ ಕಫ ಅಲ್ಲೇ ಉಳ್ಕೊಳ್ತೈತೆ, ಆಚೆ ಹೋಗಲ್ಲ. ಅದಕ್ಕೆ ನೋಡಿ ಎಲ್ಲಾ ರುಮ್ಯಾಟೆಡ್ ಆರ್ಥರೈಟಿಸ್ ಪೇಷಂಟ್ಗೆ ಪೇನ್ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಮಳೆ ಬಂದಾಗ, ಚಳಿ ಆದಾಗ, ತಂಪಾದಾಗ. ಹೌದು ಹೌದು ಹೌದು. ತುಂಬಾ ಕೋಲ್ಡ್ ಇದ್ದಾಗ ಜಾಸ್ತಿ ಆಗ್ಬಿಡತ್ತದು, ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಯಾವಾಗ ಕೋಲ್ಡ್ ಆಗುತ್ತೋ ಅರಿವು ಕಮ್ಮಿ ಆಗುತ್ತೆ, ಫೋರ್ಸ್ ಕಮ್ಮಿ ಆಗುತ್ತೆ, ಅಕ್ಯುಮುಲೇಷನ್ ಇನ್ನೂ ಜಾಸ್ತಿ ಆಗುತ್ತೆ. ಹೌದು ಹೌದು. ಸೊ ನಿಮಗೆ ಹೀಟ್ ಬೇಕು, ಫೋರ್ಸ್ ಬೇಕು, ಮೊಮೆಂಟಮ್ ಬೇಕು, ಚಲನೆ ಬೇಕು. ಅವ ನೀವು ರುಮ್ಯಾಟೆಡ್ ಆರ್ಥರೈಟಿಸ್ ಇಂದ ಆಚೆ ಬರ್ತೀರಾ. ಹೆಂಗ್ ಕೊಡ್ತೀರಾ ಚಲನೆನ? ಚಲನೆನ ಉಷ್ಣಾಂಶ ಜಾಸ್ತಿ ಕೊಡ್ಬೇಕು ಅಂದಾಗ ನಾನು ಈ ತೋರು ಬೆರಳಿಗೆ ಇದು ಮಧ್ಯದ ಬೆರಳಿಗೆ ನಾನು ಇದ್ ಕೊಡ್ಬೇಕಾ? ಅಲ್ಲಲ್ಲ, ನಿಮ್ಗೆ ನಾನು ಹೇಳಿದ್ರಲ್ಲ ಇವತ್ತು ಇದಕ್ಕಿಂತ ಮುಂಚೆ ಒಬ್ಬ ನಮ್ ಸ್ಟೂಡೆಂಟ್ ಹೇಳಿದ್ರು, ನಂಬರ್ 3 ಸ್ಕೈ ಬ್ಲೂ ಬರ್ಕೊಂಡೆ ಸರ್, ಬಾಡಿ ಎಲ್ಲ ಫುಲ್ ಹೀಟ್ ಆಗ್ಬಿಡ್ತು ಅಂತ. ಹೌದು ಹೌದು ಹೌದು. ನೀವು ಬರ್ಕೋಬಹುದು, ನಿಮ್ ಬಾಡಿ ಹೀಟ್ ಆಗುತ್ತೆ, ನಿಮ್ಗೂ ಪೇನ್ ಕಮ್ಮಿ ಆಗುತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲ? ಎಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಪಾಮಲ್ಲಿ ಬರ್ಕೊಂಡ್ರೆ ಸಾಕು. ಕ್ಲಾಸ್ ಆಗತ್ತಡ ಫಸ್ಟ್ ಮಾಡಕ್ ಕೆಲಸ ಏನಂದ್ರೆ ಇದನ್ನ ಅಳಿಸ್ಕೊಳೋದು, ಇಲ್ಲಾಂದ್ರೆ ರಾತ್ರಿ ನಿದ್ದೆ ಬರಲ್ಲ ನಮ್ಗೆ. ಅಷ್ಟು ಕ್ರಿಯೇಟ್ ಮಾಡುತ್ತೆ. ಡಾಕ್ಟರ್ ಇನ್ನೊಂದು ಮಾತು ಕೇಳ್ಬೇಕಿತ್ತು. ನಿಮ್ ಆನ್ಸರ್ ಮುಗಿಸಿಲ್ಲ, ಯಾಕೆ ಇನ್ನೊಂದಕ್ಕೆ ಹೋಗ್ತೀರಾ? ನೀವು ಜೀರೋ ಮಾಡ್ಕೊಂಡು ಪೇನ್ ಕಮ್ಮಿ ಆಯ್ತು ಅಂದ್ರೆ ಇದು ಪೇನ್ ಕಿಲ್ಲರ್ ತರ ವರ್ಕ್ ಆಗುತ್ತೆ. ಇಟ್ಸ್ ನಾಟ್ ದ ಸೊಲ್ಯೂಷನ್. ಸೊಲ್ಯೂಷನ್ ಅಲ್ಲ. ನೀವು ಆ ಮರದ ತರ ಜೀರೋಗೆ ಹೋಗ್ಬೇಕು ಎನರ್ಜಿ ರೈಸ್ ಆಗ್ಬೇಕಂದ್ರೆ. ಸೊಲ್ಯೂಷನ್ ನಂಬರ್ 3 ಸ್ಕೈ ಬ್ಲೂ ಅಲ್ಲ. ನಂಬರ್ 3 ಸ್ಕೈ ಬ್ಲೂ ಇಸ್ ಅ ರಿಲೀಫ್. ನಿಮಗೆ ಸೊಲ್ಯೂಷನ್ ಯಾವ್ದಂದ್ರೆ 0 ಇನ್ ಬ್ಲ್ಯಾಕ್. ನೀವು ಕಪ್ಪು ಕಲರ್ ಅಲ್ಲಿ 0 ಬರಿಬೇಕು. ಎಲ್ಲಿ ಬರೀತೀರಾ? 2 ಉಂಗುರ ಬೆರಳು ಮಧ್ಯದ ಜಾಯಿಂಟಿಗೆ. ಇದು ಬೋನ್ ಮ್ಯಾರೋ ಹೇಳುತ್ತೆ, ಇದು ಬೋನ್ ಹೇಳುತ್ತೆ. 2
ಸೊ ಪ್ಲಸ್ ಅದ್ರ ಜೊತೆ ಮೈಂಡಿಗೂ 0 ಮಾಡ್ಬೋದು, ಯಾಂಗ್ ಬ್ರೈನಿಗೆ. ಇದು ಮಾಡಿದಾಗ ಏನಾಗತ್ತಂದ್ರೆ, ನಾನು ಹೇಳ್ತೀನಿ, ಇವಾಗ ಹೇಳ್ತೀನಿ ನೆಕ್ಸ್ಟ್ 3 months ಏನಾಗುತ್ತೆ ಅಂತ. ಈ 0 ಆಗ್ತಾ 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 ಈ ಗೋ ಟು ದಿ ಡೀಪ್ ರೆಸ್ಟ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ. ದೆನ್ ಇಟ್ ವಿಲ್ ರೈಸ್. ನನ್ನ ಪ್ರಕಾರ ಇದನ್ನ ಕರೆಕ್ಟ್ ಆಗಿ ಮಾಡಿದ್ರಿನಾಗಿ ನಿಮ್ಗೆ ಅನದರ್ 6 months ಅಲ್ಲಿ ರುಮ್ಯಾಟೆಡ್ ಆರ್ಥರೈಟಿಸ್ ನೆಗೆಟಿವ್ ಬರುತ್ತೆ, ಇರಲ್ಲ. ಯು ಅಂಡರ್ಸ್ಟುಡ್ ದ ಲಾಜಿಕ್? ಇಲ್ಲ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಏನಾದ್ರು ಸ್ವಲ್ಪ ನೋವು ಬಂತು ಅಂದ್ರೆ ನಂಬರ್ 3 ಸ್ಕೈ ಬ್ಲೂ ಬರ್ಕೊಳ್ಳಿ. ಇಲ್ಲಾದ್ರೂ ಬರಿಬೋದು, ಇಲ್ಲ ಎಡಗೈ ತೋರು ಬೆರಳು ಯಾಂಗ್ ಬ್ರೈನಿಗೆ ಆದ್ರೂ ಬರಿಬೋದು. ಸೊ ತುಂಬಾ ಜನಕ್ಕೆ ರುಮ್ಯಾಟೆಡ್ ಆರ್ಥರೈಟಿಸ್ ಯಾವಾಗ ಬರುತ್ತೆ ಅಂದ್ರೆ, ಅವ್ರು ತುಂಬಾ ದಿನ ಸ್ಟ್ರೆಸ್ ಅಲ್ಲಿ ಇರ್ತಾರೆ, ತುಂಬಾ ರೆಸ್ಟ್ಲೆಸ್ ಇರ್ತಾರೆ, ಇಲ್ಲ 1 2 3 ಡೆಲಿವರೀಸ್ ಆಗಿರುತ್ತೆ. ಇಲ್ಲ ಸರ್, ನಂದು ಜಾಬ್ ಬಂದು ನಾ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇದ್ದಿದ್ರಿಂದ ತುಂಬಾ ಸ್ಟ್ಯಾಂಡಿಂಗು, ಆಮೇಲೆ ಹೈಸ್ಕೂಲ್ ತಗೋತಾ ಇದ್ದಿದ್ರಿಂದ ತುಂಬಾ ಇಮಿಡಿಯೇಟ್ ಆಗಿ ಕ್ವಶನ್ ಪೇಪರ್ ಕೊಡ್ಬೇಕು, ಅದು ಕೊಡ್ಬೇಕು, ತುಂಬಾ 10th ಸ್ಟ್ಯಾಂಡರ್ಡ್ ಗೆ ತುಂಬಾ ಒತ್ತಡ ಜಾಸ್ತಿ ಆಗ್ತಾ ಇತ್ತು. ಹಿಂಗಾಗಿ ನನ್ಗೆ ಸ್ವಲ್ಪ ರೆಸ್ಟ್ಲೆಸ್ ಕೆಲಸ, ಮನೆ ಜಾಬ್ ಎರಡೂ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಹಂಗಾಗಿ ನಂಗೆ ಪೇನ್ಗಳು ಜಾಸ್ತಿ ಆಗ್ತಾ ಹೋಯ್ತು. ಸೊ ಜೊತೆಗೆ ಭಯ. ನಿಮ್ಮ ಮೈಂಡು ರೆಸ್ಟ್ಲೆಸ್ ಆಗಿರೋದ್ರಿಂದ, ಸ್ಟ್ರೆಸ್ ಆಗಿರೋದ್ರಿಂದ ಹೋಗಿಲ್ಲ, ಹಿಂಗೆ ಮಾಡ್ಬಿಟ್ಟಿದ್ರ ಜೀವನನ. ಹೌದು. ಇವತ್ತು ನಿಮ್ ಲೈಫ್ಗೆ ನಾನು 0 ಕೊಡ್ತಾ ಇದ್ದೀನಿ. ಯು ಗೋ ಡೀಪ್ ಅಂಡ್ ರೈಸ್ ಅಗೇನ್. ಡೆಫಿನೆಟ್ಲಿ ಇಟ್ ಇಸ್ ಪಾಸಿಬಲ್. ತುಂಬಾ ಜನಕ್ಕೆ ಅನ್ಕೋತಾರೆ 0 ಹಾಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಶೋಭ ಅವರು ಆಸ್ ಎ ಹೈಸ್ಕೂಲ್ ಟೀಚರ್ ಆಗಿ ಹೇಳಿದ್ರಲ್ವಾ, ತುಂಬಾ ಒತ್ತಡದಲ್ಲಿ ಕೆಲಸ, ಹಂಗೆ ಹಿಂಗೆ ಅಂತೇಳಿ. ನಥಿಂಗ್. ದ ಮೂಮೆಂಟ್ ನೀವು ಹಾಕಿದ್ರಿ, ಐದರ್ ಸಬ್ ಕಾನ್ಶಿಯಸ್ ಮೈಂಡ್ ಅಂಡ್ ಕಾನ್ಶಿಯಸ್ ಮೈಂಡ್, ಇಲ್ಲ ಯಾಂಗ್ ಬ್ರೈನ್ಗೆ ಹಾಕಿದ್ರಿ ಅಂದ್ರೆ ಅದೇ ಕೆಲ್ಸನ, ಅದಕ್ಕಿಂತ ಜಾಸ್ತಿ ಕೆಲ್ಸನ ನೀವು ರಿಲ್ಯಾಕ್ಸ್ ಆಗಿ ಕೂಲ್ ಆಗಿ ಮಾಡ್ತೀರ. ಅದನ್ನೇ ಅವರು ದಿವ್ಯಾ ಅವರು ಹೇಳಿದ್ದು, ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ಮೊದ್ಲು ಅದೇ ಜನ ಅದೇ ಕೆಲಸ ಸ್ಟ್ರೆಸ್ ಆಗ್ತಿತ್ತು, ಇವಾಗ ಕೂಲ್ ಆಗಿದ್ದೀನಿ ಅಂತ. ಜಸ್ಟ್ ಯೂಸ್ 0, ನಿಮ್ಗೆ ಅದ್ಭುತಗಳು ಸೃಷ್ಟಿ ಆಗುತ್ತೆ. ವಿಶ್ ಯು ಆಲ್ ದ ಬೆಸ್ಟ್. ಸೊ ಎಲ್ಲ ಕಡೆ 0ನ ತುಂಬಾ ಬುದ್ಧಿವಂತಿಕೆಯಿಂದ ವೈಸ್ ಆಗಿ ಯೂಸ್ ಮಾಡಿ, ಡೆಫಿನೆಟ್ ಆಗಿ ನೀವೆಲ್ಲರೂ ಮಿರಾಕಲ್ಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ಲಾಸು ಶುಕ್ರವಾರ ಇರುತ್ತೆ. ಶುಕ್ರವಾರ ದಿನ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಗುಡ್ ನೈಟ್.